ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ಒಂದು ಸ್ವಲ್ಪ ದಿನಗಳಿಂದ ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ ಅದರ ಮನುಷ್ಯನಿಗೂ ದೇವರಿಗೆ ಅಂತ ಸಂಧಾನದ ಬಗ್ಗೆ, ಅದರಲ್ಲಿ 5ನೇ ಒಂದು ಚಾಪ್ಟರ್, ದ ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್ ಮೇಡ್ ಲೈಕ್ ಅಂಟು ಇಸ್ ಬ್ರದರನ್ ಅಂಡ್ ಟಚ್ಡ್ ವಿತ್ ಫೀಲಿಂಗ್ ಆಫ್ ಇನ್ಫರ್ಮಿಟೀಸ್, ತನ್ನ ಸಹೋದರಗಳಾಗೆ ಮಾಡಲ್ಪಟ್ಟ ಆತನು ಎಲ್ಲ ಏನ್ರಿ ವಿಧದಲ್ಲೂ ನಮ್ಮ ಹಾಗೆ ಶೋಧನೆ ಹೊಂದಿದನೋ ಅಂತಂದ್ಬಿಟ್ಟು ಒಂದು ಅಧ್ಯಯನ ನಾವು ಏನು ಮಾಡ್ತೀವಿ, ಸ್ಟಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು 125ನೇ ಪೇಜ್ ನಂಬರ್ ಇಂಗ್ಲೀಷ್ವರೆಗೂ ನಾವು ಏನು ಮಾಡಿದ್ರಿ ಬಂದಿದ್ರಿ. ಕನ್ನಡದಲ್ಲಿ ಪೇಜ್ ನಂಬರ್ 73. ಅದರ ಸದ್ದಲ್ಲಿ ನೋಡ್ಬೇಕಾದ್ರೆ ಅನೇಕ ಒಂದು ವಿಚಾರಗಳು, ಯೇಸು ಕ್ರಿಸ್ತು ಹೆಂಗೆ ಅದ್ಭುತ ಮಾಡಿದ್ರು, ಸುಮ್ಮನೆ ಹಂಗೆ ಮ್ಯಾಜಿಕ್ ಏನು ಮಾಡೋಕ್ಕೋಲ್ಲ, ಯೇಸು ಕ್ರಿಸ್ತು ಮಾಡೋಕ್ಕೆ ಹೋಗಿಲ್ಲ. ಅದ್ ಬದಲಾಗಿ ಅವರಲ್ಲಿಂದ ಅಂತ ಒಂದು ಒಂದು ಬಲ, ಪವರ್ ಏನಾಯ್ತು ಹೋಯ್ತು, ಶಕ್ತಿ ಏನಾಯ್ತು ಹೋಯ್ತು. ಅದರಿಂದ ಅಲ್ಲಿರೋಂಥ ಎಲ್ಲ ಜನಗಳಿಗೆ ಏನಾಯ್ತಂತೆ, ಆರೋಗ್ಯ ಬಂತು ಅಂತ ನೋಡಿದ್ರಿ. ಆಮೇಲೆ ಯೇಸು ಕ್ರಿಸ್ತು ಸ್ವಸ್ಥತೆನ ಉಂಟು ಮಾಡ್ಬೇಕಾದ್ರೆ 1-3 ಜನ ಇರಲಿಲ್ಲ, ಅಲ್ಲಿ ಸುಮಾರು ಏನ್ರಿ ಸಾವಿರಾರು ಜನಗಳೇನಾಗಿದ್ರು ಇದ್ರು. ಇಡೀ ಊರಿನ ಜನಗಳೇ ತಮ್ಮ ಬಾಗಿಲು ಬಳಿ ನಿಂತಿದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದನ್ನ. ಸೊ ಈ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಯೇಸು ಕ್ರಿಸ್ತನ ಹತ್ರ ಇರೋಂಥ ಪೂರ್ಣವಂತ ಶಕ್ತಿ ಏನಾಗಿರ್ಬೇಕು, ಅವ್ರು ಮತ್ತೊಬ್ಬರಿಗೆ ಒಳ್ಳೇದು ಮಾಡೋದಲ್ಲಿ ಅವ್ರು ಏನೇನು ಮಾಡ್ಬೇಕು ಅದನ್ನ ಕಳ್ಕೊಂಡಿರ್ಬೇಕು ಅಂತ ನೋಡಿರಿ. ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ. ಪೇಜ್ ನಂಬರ್ 125 ಪ್ಯಾರಾ 2, ಕನ್ನಡದಲ್ಲಿ ಪೇಜ್ ನಂಬರ್ 73 ಪ್ಯಾರಾ 2. ಯಾರೆಲ್ಲ ಸೋದರಿಗಳು ಓದ್ತಾರೋ ಕೈಗಳೆತ್ತರ, ಅವುಗಳ ಅವಕಾಶ ಕೊಡೋಕೆ ಅನುಕೂಲ ಆಗ್ಬೋದು. ಲೂಕನು ತನ್ನ ಸುವಾರ್ತೆಯಲ್ಲಿ ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತಿದ್ದುದರಿಂದ ಆ ಗುಂಪಿನ ಜನರೆಲ್ಲರೂ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು ಎಂಬ ಮಾತುಗಳನ್ನು ಸಹ ಗಮನಿಸಿರಿ. ಲೂಕ 6:19. ಈ ರೀತಿಯಲ್ಲಿ ನಮ್ಮ ವಿಮೋಚಕನು ಮಾನವ ಜಾತಿಯ ಬಲಹೀನತೆಗಳನ್ನೆಲ್ಲ ತನ್ನ ಮೇಲೆ ತೆಗೆದುಕೊಂಡನು, ನಮ್ಮ ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು ಎಂಬ ಅರ್ಥ ಉಂಟಾಗುತ್ತದೆ. ಇದರ ಫಲವಾಗಿ ದಿನದಿಂದ ದಿನಕ್ಕೆ ಇತರರನ್ನು ಗುಣಪಡಿಸುವುದಕ್ಕಾಗಿ ಆತನು ತನ್ನ ಜೀವನ ಶಕ್ತಿಯನ್ನು ಧಾರೆ ಎರೆಯುತ್ತಾ ಅದರ ಪರಿಣಾಮವಾಗಿ ತನ್ನ ಶಕ್ತಿಯನ್ನು ಕುಂದಿಸಿಕೊಂಡನು. ಅಪರಿಮಿತವಾದ ಗುಣಪಡಿಸುವಿಕೆ, ಬೋಧನೆ ಮತ್ತು ಓಡಾಟಗಳಿಂದಲೂ ಆತನ ಜೀವಶಕ್ತಿಯು ಕುಂದುತ್ತಲೇ ಹೋಯಿತು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಕರ್ತನು ತನ್ನ ಸೇವಾವಧಿಯಲ್ಲಿ ಬೋಧಿಸುತ್ತಾ ಪ್ರಯಾಣ ಮಾಡುತ್ತಾ ಸುಮಾರು 3.5 ವರ್ಷಗಳ ಕಾಲವು ನಿರಂತರವಾಗಿ ಬಿಡುವಿಲ್ಲದೆ ದುಡಿದನು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ದೇಹದಿಂದ ಶಕ್ತಿ ಹೊರಡ್ತು ಅಂತಂದ್ಬಿಟ್ಟು, ಇದು ಯೇಸು ಕ್ರಿಸ್ತನ್ ಮಾತ್ರ ಅಲ್ಲ ಏನ್ರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಏನಾಯ್ತಂತ ಅಲ್ಲಿ ಗೊತ್ತಾಯ್ತು ಅಂತ ಹೇಳ್ತಾರೆ. ನೋಡಿ, ವಾಕ್ಯನ ಓದೋಣ. ಲೂಕ 6:19 ಓದಿ. ಲೂಕ್ 6:19. ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನೂ ವಾಸಿ ಮಾಡುತ್ತಿದ್ದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. ನೋಡ್ರ, ಸೊ ಆ ಹೊರಡ್ತಾ ಇರೋದ್ರಿಂದ ಇದು ಏನಾಯ್ತು, ಜನಗಳು ಬಂದು ಗುಂಪಿನ ಮುಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು. ಯಾಕೆ? ಇದು ಜನಗಳಿಗೆ ಗೊತ್ತಾಗಿರೋದಕ್ಕೆ ತಾನೇ ಅವ್ರು ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ದು. ಸೊ ಹೆಂಗ್ ಗೊತ್ತಾಗಿರ್ತಾರೆ ಅಂತಂದ್ರೆ, ಆ ರಕ್ತ ಕುಸುಮ ರೋಗ ಇರೋಂಥ ಸ್ತ್ರೀ ಮುಟ್ಟಿದ ತಕ್ಷಣ ಏನಾಯ್ತು, ವಾಸಿ ಆಗ್ಬಿಡ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಗುಂಪಲ್ಲಿ ತಿರುಗ್ಬಿಟ್ಟು ಹೇಳ್ತಾರೆ, ಯಾರೋ ನನ್ನ ಮುಟ್ಟಿದ್ದಾರೆ ಅಂತ. ಶಿಷ್ಯನ ಹೇಳ್ತಾರೆ, ಅಯ್ಯೋ ಯಾರು ಸ್ವಾಮಿ ಮುಟ್ತಾರೆ ಈ ಗುಂಪಲ್ಲಿ, ಎಲ್ಲಾರು ನಿಮ್ಮನ್ನು ಮುಟ್ತಾನೆ ಅವ್ರೆ, ಎಲ್ಲ ನೂಕ್ಲಲ್ಲಿ ಗೊತ್ತಾಗಲ್ವಾ, ಯಾರೊಬ್ರು ಮುಟ್ಬೇಕು ನಡೀರಿ ಅಂತಂದ್ರೆ, ಇಲ್ಲ ಇಲ್ಲ, ಯಾರೋ ಒಬ್ರಿಗೆ ಏನಾಗಿದೆ, ವಾಸಿ ಆಗಿದೆ, ಅದು ನನಗೇನಾಗಿದೆ, ಫೀಲ್ ಆಗಿದೆ, ನನ್ನಿಂದ ಏನಾಯ್ತು, ಶಕ್ತಿ ಹೊರಟಿತ್ತು ಅಂತ ಯೇಸು ಕ್ರಿಸ್ತ ಹೇಳ್ಬೇಕಾರೆ, ಅವಾಗ ಏನ್ರಿ ಆ ಸ್ತ್ರೀ ಏನ್ ಮಾಡ್ತಾರೆ, ಮುಂದೆ ಹೋಗ್ಬಿಟ್ಟು, ಸ್ವಾಮಿ ನಾನೇ ಮುಟ್ಟಿದ್ದು ಅಂತ ಹೇಳ್ಕೊಂತಾರಲ್ಲ, ಅವಾಗ ಜನಗಳಿಗೆ ಏನ್ ಗೊತ್ತಾಗೈತೆ ಅಂದ್ರೆ, ಓಹೋ ಯೇಸು ಕ್ರಿಸ್ತಿಂದ ಶಕ್ತಿ ಓಡ್ತಾರೆ. ಆ ಶಕ್ತಿ ಓಡ್ತಾವಾಗ ನಮ್ಗೇನಾಗ್ತಾರೆ, ಒಂದು ಆರೋಗ್ಯ ಬರ್ತಂತ ಜನಗಳಿಗೆ ಗೊತ್ತಾಗಿ ಎಲ್ಲಾ ಗುಂಪು ಜನಾಂಗಗಳು ಏನ್ ಮಾಡಂತೆ, ಯೇಸು ಕ್ರಿಸ್ತನ ಮುಟ್ಟೋದಿಕ್ಕೆ ಏನ್ ಮಾಡಂತೆ, ಅಲ್ಲಿ ಅಲ್ಲಿ ಆಸೆ ಪಟ್ರಂತೆ ಅಲ್ಲರ. ಸೊ ಅದರಿಂದ ಏನಪ್ಪ ಯೇಸು ಕ್ರಿಸ್ತ ಮಾಡೋದಂತಂದ್ರೆ, ನಮ್ಮ ಎಲ್ಲಾರ ಒಂದು ಬೇನೆಗಳನ್ನ, ಎಲ್ಲಾರ ಒಂದು ಕಾಯಿಲೆಗಳನ್ನ ಹೊತ್ತಂತ ಅನುಭವ ಯೇಸು ಕ್ರಿಸ್ತಂಗೆ ಏನಾಯ್ತು ಆಯ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಅವರು ಆರೋಗ್ಯನ ಕೊಡ್ಬೇಕಾದ್ರೆ, ಅವ್ರ ಕಾಯಿಲೆಗಳ ನಿವಾರಣೆ ಮಾಡ್ಬೇಕಾದ್ರೆ ಅವರು ಒಂದು ಬಲ ಏನಾಗೋದು ಅದು ಹೋಗೋದು. ಅದರಿಂದ ಇವ್ರು ಏನಾಗೋರು ಅಂತಂದ್ರೆ ಬಲ ಕುಂದೋಗೋದು ಅಲ್ದರ. ಸೊ ಅದರಿಂದ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಈ ತರ ಕೆಲಸನ ಹೆಂಗಪ್ಪ ಮಾಡಿದ್ದಾರೆ ಅಂದ್ರೆ, 1 ದಿನನ 2 ದಿನನ 3 ದಿನನ ಅಂತಂದ್ರೆ ಇಲ್ಲ ರೀ, ಕಂಟಿನ್ಯೂಸ್ ಆಗಿ 3.5 years ಸತತವಾಗಿ ಏನ್ರಿ ಮಾಡ್ರಿ ಈ ಕೆಲಸನ ಮಾಡೋರಿ ಅಲ್ದ್ರ. ಯಾವುದೇ ರೀತಿ ವೀಕ್ಲಿ ಆಫ್ ಇಲ್ಲ, ಯಾವುದೇ ರೀತಿ ಹಾಲಿಡೇ ಇಲ್ಲ,
ಅದರ ಯಾವುದೇ ರೀತಿ ಬೇರೆ ಥರ ವಿಚಾರಗಳಿಗೆ ಯೇಸು ಕ್ರಿಸ್ತು ಟೈಮ್ನೇ ಕೊಡ್ತೀರಾ. ಇದನ್ನ ಏನು ಮಾಡಿದಾರೆ, ಸ್ವಲ್ಪ ಕೂಡ ವೇಸ್ಟ್ ಮಾಡಿದಿರಾ 3.5 years ಕಂಟಿನ್ಯೂಸ್ ಆಗಿ ಮಾಡಿದ್ದು ನಾವು ಏನು ಮಾಡ್ತೀವಿ ನೋಡ್ತೀರಿ. ಕೆಲವೊಂದು ಸತಿ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀವಿ ಅಂದರೆ, ಅವ್ರಿಗೆ ತಿನ್ನೋಕ್ಕೂ ಕೂಡ ಏನಾಗಿಲ್ವಂತೆ, ಸಮಯ ಇರಲಿಲ್ವಂತೆ. ಅದರ ಅದು ಮಾತ್ರ ಅಲ್ಲ, ಈ ಸಾಲಿದ್ಕೆ ಯೇಸು ಕ್ರಿಸ್ತು ಬೋಧನೆ ಮಾಡ್ತಾರಂಥದ್ದು ಅಲ್ವರ. ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ಬೋಧನೆ ಮಾಡೋರಂತ ಬೈಬಲ್ನ ಓದ್ತೀವಿ ನಾವು. ಅದರ ಸುಮಾರು ಎಷ್ಟು ಜನಕ್ಕೆ ಮಾಡೋರಂತ ಯೇಸು ಕ್ರಿಸ್ತು, ಯಾರಿಗೆ ಗೊತ್ತಿದ್ಯಾ? ಯಾರು ಗೊತ್ತಿದ್ಯಾ? ಹತ್ರ ಬಂದಾರ ಎಲ್ಲರಿಗೆ ಮಾಡ್ಯಾರ. ಹಾ, ಅದರ ಬೋಧನೆ ಎಷ್ಟು ಜನಕ್ಕೆ ಮಾಡಿದ್ರು ಬೈಬಲ್ ಪ್ರಕಾರ ರೆಕಾರ್ಡು? ಎಷ್ಟು ಜನಕ್ಕೆ ಬೋಧನೆ ಮಾಡಿದ್ರು ಅಂತ ರೆಕಾರ್ಡ್ ಇದೆಯಾ? ಯಾರಿಗೆ ಗೊತ್ತಿದ್ಯಾ? ರೊಟ್ಟಿ ಕೊಟ್ಟದ್ ಗೊತ್ತು 5,000 ಜನ. ಹಾ, ಗುಡ್ ಅಲ್ವರ. ಅದೇ ನಮ್ಗಿರೋದು ಅಷ್ಟೇ, ವಾಕ್ಯದ ಅದೇ ಒಂದು ರೆಕಾರ್ಡ್ ಏನಾಗಿರೋದು ಹಾ ಇರೋದು ಅಲ್ವರ. ಸೊ ನೋಡ್ಬೇಕಾರೆ ಏನ್ರಿ 5,000 4,000 ಜನಗಳು ಬಂದಿರೋಂಥ ಸಂಖ್ಯೆ ಈ 2 ರೆಕಾರ್ಡಲ್ಲಿ ನಮ್ಗೆ ಏನಾಗಿರೋದು ಇರ್ಲಿ ಅಲ್ವರ. ಸೇಂಗ್ರಿ ಯೇಸು ಕ್ರಿಸ್ತು 4,000 ಜನಕ್ಕೆ ಪ್ರೀಚ್ ಮಾಡೋರು ಅಂದ್ರೆ ಆ ಕಾಲದಲ್ಲಿ ಮೈಕ್ ಇತ್ತ? ಮೈಕ್ ಸಿಸ್ಟಮ್ ಇತ್ತ? ಲೌಡ್ ಸ್ಪೀಕರ್ ಇಲ್ಲ. ಇತ್ತ? ಲೌಡ್ ಸ್ಪೀಕರ್ ಇತ್ತ? ಇಲ್ವಲ್ಲ. ಇವಾಗ ನಾವು ನೋಡ್ರಿ ಯೋಚನೆ ಮಾಡಿರ್ತೀನಿ, ನಾವು ಒಂದು ಮನೆಯಲ್ಲಿ 100 ಜನ ಸೇರ್ದ ಅಂತಂದ್ರೆ ಅದಕ್ಕೆ ಜನಗಳಿಗೆ ನಮ್ಮ ಮಾತಾಡೋದು ಕೇಳಿಸ್ಲಿ ಅಂದ್ಬಿಟ್ಟು ಏನು ಮಾಡ್ತೀರಿ, ಒಂದು ಮೈಕ್ ಸಿಸ್ಟಮ್ ಹಾಕ್ತೀರಿ ಅಲ್ವರ. ಹಾಕ್ತೀರಾ ಇಲ್ವಾ? ಯಾಕಂದ್ರೆ ಏನಾಗಬೇಕು, ಜನಗಳಿಗೆ ಕಿವಿಗೆ ಏನಾಗಬೇಕು, ಕೇಳಿಸ್ಬೇಕು. ಅದರ ಲಾಂಗ್ ಡಿಸ್ಟೆನ್ಸ್ ಇಲ್ಲಿರೋಂಥ ಜನಗಳು, ತುಂಬ ದೂರದ ಕೂತಿರೋ ಜನಗಳಿಗೆ ಕೇಳಿಸ್ಬೇಕು ಅಂತ ಏನು ಮಾಡ್ತೀರಿ, ಕನ್ವೆನ್ಷನ್ಗಳಲ್ಲಿ ಎಲ್ಲ ಆಂಪ್ಲಿಫೈರ್ ಹಾಕಿ ಸಿಸ್ಟಮ್ ಎಲ್ಲ ರೆಡಿ ಮಾಡ್ತೀರಿ. ಸರಿ, ಹೌದು. ಆಗಿರ್ಬೇಕಾದ್ರೆ ಯೇಸು ಕ್ರಿಸ್ತು 4,000 ಜನಕ್ಕೆ ಹೆಂಗೆ ಮಾತಾಡ್ದು? ಎಲ್ಲ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಾ ಏನ್ರಿ? ನಮ್ಮ ಬೈಬಲ್ ಓದ್ತೀರಿ, ಹುಲ್ಲಲ್ಲಿ ಕೂತಿದ್ರು, ಬೆಟ್ಟದ ಮೇಲೆ ಬೋಧನೆ ಮಾಡಿದ್ರು. ಬೆಟ್ಟದ ಮೇಲೆ ಕೂತಿರ್ತಾರೆ, ಎಲ್ಲೆಲ್ಲಿ ಜಾಗ ಸಿಕ್ಕಿತಾರೆ ಏನು ಮಾಡ್ತಾರೆ, ಅಲ್ಲಿ ಕೂತಿರ್ತಾರೆ ಅಲ್ರ. ಸೊ ಯೇಸು ಕ್ರಿಸ್ತು ಮಾತಾಡಿರೋದು ಎಲ್ಲ 4,000 ಜನಕ್ಕೂ 5,000 ಜನಕ್ಕೆ ಹೆಂಗೆ ರೀಚ್ ಆಯ್ತು? ಅದರ ಹೆಂಗೆ ರೀಚ್ ಆಯ್ತು ಅಂದರೆ ಏನ್ರಿ, ಹ್ಯೂಮನ್ ಹಿಯರ್ಸ್ಗೆ ಏನ್ರಿ ಒಂದು ಸೌಂಡ್ ಕೇಳಿಸ್ಬೇಕು ಅಂದರೆ ಪರ್ಟಿಕ್ಯುಲರ್ ಡೆಸಿಬಲ್ ಏನಾಗಿದೆ ಇದೆ. ಅದರ ಅಂದರೆ ಮನುಷ್ಯನ ಕಿವಿಗೆ ಸದ್ದು ಕೇಳಿಸ್ಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಏನಾಗಿದೆ ಇದೆ. ಆ ಫ್ರೀಕ್ವೆನ್ಸಿ ಕಮ್ಮಿಗೆ ಹೋದ್ರೂ ಏನಾಗಲ್ಲ, ಮನುಷ್ಯನಿಗೆ ಕೇಳಿಸಲ್ಲ. ಆ ಫ್ರೀಕ್ವೆನ್ಸಿ ಜಾಸ್ತಿ ಹೋದ್ರೂ ಏನಾಗಲ್ಲ, ಮನುಷ್ಯನಿಗೆ ಏನಾಗಲ್ಲ, ಕೇಳಿಸಲ್ಲ ಅಲ್ವರ. ಅದಕ್ಕೆ ಏನ್ರಿ ಈ ಈ ರಾಕೆಟ್ ಎಲ್ಲ ಹೋಗ್ತಾರೆ ಗೊತ್ತಾ? ಈ ರಾಕೆಟ್ ಎಲ್ಲ ಹೋಗೋದೇನಂದ್ರೆ ಸೂಪರ್ ಸಾನಿಕ್ ಸ್ಪೀಡ್ ಅಂತ ಹೇಳ್ತಾರೆ, ಬಿಯಾಂಡ್ ಲಿಮಿಟ್ ಆಫ್ ಸೌಂಡ್. ಅದರ ಮನುಷ್ಯನ ಕಿವಿಗೆ ಕೇಳೋ ಸದ್ದಿದೆ ಗೊತ್ತಾ, ಅದಕ್ಕಿಂತ ದಾಟಿ ಹೋಗುವಂಥದ್ದು ಏನಪ್ಪ ಅಂದರೆ ಏನ್ರಿ, ಅದು ರಾಕೆಟ್ ಹೋಗುವಂಥ ಸ್ಪೀಡು ಅದರ. ಇವಾಗ ಯೋಚನೆ ಮಾಡಿದ್ದೀನಿ, ಅದು ನಮ್ಗೆ ಕಿವಿ ಕೇಳಿಸ್ತದ? ಕೇಳಿಸಲ್ಲ, ಯಾಕಂದರೆ ಇಟ್ಸ್ ಬಿಯಾಂಡ್ ಹ್ಯೂಮನ್ ಏನ್ರಿ ರೀಚ್ ಅದರ. ಆದರೆ ಕೆಲವೊಂದು ಏನಾಗ್ತದೆ, ನಮಗೆ ಕೇಳಿಸ್ತದೆ ಅದರ. ಅದೇ ಥರ ಕೆಲವೊಬ್ರು ತುಂಬ ಲೈಟಾಗಿ ಮಾಡಿದ್ರೆ ಕೇಳಿಸ್ತದ ಅಂದರೆ ಕೇಳಿಸಿಲ್ಲ ಅದರ. ಸೊ ಹಾರ್ಟ್ ಬೀಟು ಕೇಳಿಸ್ತದ? ನಮ್ಮ ಹೃದಯದಲ್ಲಿ ಎಷ್ಟು ಲಬ್ ಡಬ್ ಲಬ್ ಡಬ್ 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 ಅಂತ ಓಡ್ತೈತೆ ಅದರ. ಅದನ್ನ ಕೇಳಿಸಿಂಗ್ ಬಿಡಿ ನಮ್ಗೆ ಏನಾಗಿರೋದು, ಕಿವಿ ತಲೆ ಕೆಟ್ಟಾಗ್ಬಿಡೋದು ಅದರ. ಅಂದರೆ ನೋಡಿ, ಇದೇನಕ್ಕೆ ಕೇಳಿದೆ ಅಂದರೆ ಯೇಸು ಕ್ರಿಸ್ತು 4,000 ಜನಕ್ಕೆ ಒಂದು ಏನು ಟಚ್ ಆಗೋ ಥರ, ರೀಚ್ ಆಗೋ ಥರ ಮೆಸೇಜ್ ಮಾತಾಡೋರು ಅಂತಂದರೆ ಅವರು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಲಿ ಏನು ಮಾಡಿರ್ಬೇಕು, ಅವ್ರು ಮಾತಾಡಿರ್ಬೇಕು ಅಲ್ಲರ. ಜನಗಳಿಗೆ ಕ್ಲೀನಾಗಿ ಏನಾಗಬೇಕು, ಹೋಗಿ ರೀಚ್ ಆಗೋ ಥರ. ಅಂದರೆ ಇದನ್ನೆಲ್ಲ ಮಾಡಬೇಕು ಅಂದರೆ ಏನೋ ಒಂದು ಸೂಪರ್ ಹ್ಯೂಮನ್ ಮ್ಯಾಜಿಕಲ್ಲೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ರೀ. ಇದರಿಂದ ಎನರ್ಜಿ ಏನು ಮಾಡಿರ್ಬೇಕು, ಯೇಸು ಕ್ರಿಸ್ತನ ಎನರ್ಜಿ ಹೋಗಿರಬೇಕು ಅಲ್ವರ. ಸೊ ಇವು ಎನರ್ಜಿ ಹೋಗೋದೆಲ್ಲ ಇದೆಯಲ್ಲ, ಇದು ಶಕ್ತಿ ಹೋಗೋದೆಲ್ಲ ಇದೆಯಲ್ಲ, ಇದಕ್ಕೆ ಬೈಬಲ್ ಹೇಳೋದು ತ್ಯಾಗ, ಇದಕ್ಕೆ ಬೈಬಲ್ ಹೇಳೋದು ಬಲಿ ಅಂತಂದ್ಬಿಟ್ಟು. ಅದಕ್ಕೆ ಏಷ್ಯಾದಲ್ಲಿ ಒಂದು ವಾಕ್ಯ ಹೇಳ್ತಾರಲ್ಲ, ಏಷ್ಯಾ 53ನೇದಲ್ಲಿ ಹೇಳ್ತಾರೆ, ತನ್ನ ಪ್ರಾಣವನ್ನು ಏನ್ ಮಾಡಂತೆ ದಾರೆ ಎರೆದನು ಅಂತ. ನೋಡಿ ಓದಿಂತೀನಿ ಇಲ್ಲಿ, ಏಷ್ಯಾದಲ್ಲಿ ಎಲ್ಲಿ ಬರ್ತಾರೆ ವಾಕ್ಯ ಅದು? ಏಷ್ಯಾ ಎಷ್ಟನೇ ಅಧ್ಯಾಯ? 53ನೇ ಅಧ್ಯಾಯ. ವೆರಿ ಗುಡ್. 53ರಲ್ಲಿ ಎಷ್ಟನೇ ವಾಕ್ಯ? 12. ಓದ್ರಿ ಇಷ್ಟ. ವೆರಿ ಗುಡ್. ಇವನು ಇಂತಹವನಾಗಿರುವುದರಿಂದ ನಾನು ಇವರಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಪ್ರಾಣವನ್ನು ದಾರಿ ಎರೆದು ಏನ್ ಮಾಡ್ರಂತೆ ಅಲ್ರ? ಏನ್ ಮಾಡಂತೆ ದಾರಿ ಎರೆದು ಅವರಿಗಾಗಿ ವಿಜ್ಞಾಪನೆ ಮಾಡಿದ. ಓಕೆ ಅದರ. ಅವ್ರಿಗಾಗಿ ವಿಜ್ಞಾಪನೆ, ಪ್ರಾಣ ದಾರಿ ಎರೆದ್ರು ಅಂತ ಹೇಳ್ತಾರೆ. ದಾರಿ ಎರೆದ್ರೆ ಹೆಂಗ್ ಗೊತ್ತಾ ಮೀನಿಂಗು? ತನ್ನ ಪ್ರಾಣನ ತಾವೇನ್ರಿ ಮಾಡೋದು ಅಲ್ಲಿ ತ್ಯಾಗ ಮಾಡೋಂಥದ್ದು ಅದರ. ಅದಕ್ಕೆ ಇಂಗ್ಲೀಷ್ ಬರ್ತಾರೆ, ಈ ಸ್ಪೋರ್ಡ್ ಔಟ್ ಈ ಸೋಲ್ ಅಂಟು ಡೆತ್. ಪೋರ್ ಅಂತಂದ್ರೆ ಏನ್ರಿ, ಸುರಿಸೋವಂಥದ್ದು ಅದರ. ತಮ್ಮ ಜೀವನ ಏನ್ ಮಾಡೋರು, ಸ್ಪೆಂಡ್ ಮಾಡೋರೆ
ಯಾವ್ದು ವಿಚಾರದಲ್ಲಿ ಸ್ಪೆಂಡ್ ಮಾಡೋರು ಯೋಚನೆ ಮಾಡ್ತೀನಿ. ಯೇಸು ಕ್ರಿಸ್ತು 3.5 years ನಾವು ಶಿಷ್ಯರನ್ನ ಗುಡ್ಡೆ ಹಾಕೊಂಡು ನಡೀರಪ್ಪ ಅಲ್ಲೋಗೋಣ ಇಲ್ಲೋಗೋಣ ಜಾಲಿ ಮಾಡೋಣ ಮಜಾ ಮಾಡೋಣ ಅಂತ ಬಿಟ್ಟು ತಿರ್ಗಾಡ್ತಾ ಇದ್ರು ಇಲ್ಲ ರೀ. ಅದವರ ಏನ್ರಿ ಅವ್ರಿಗೆ ಕಾಲ ಸಿಕ್ದವಾಗೆಲ್ಲ ಏನ್ ಮಾಡೋದು ದೇವ್ರ ಕೆಲಸ ಮಾಡಕ್ ಹೋಗ್ತಿದ್ರು. ಅಂದವೇ ಹೋಗ್ತಾ ಇರ್ಬೇಕಾರೆ ಏನ್ ಮಾಡೋರೆ ಅಲ್ಲೆಲ್ಲೋ ದೇವ್ರ ಸೃಷ್ಟಿ ನೋಡ್ಬೇಕಾರೆ ಅದ್ರಲ್ಲಿ ಏನ್ ಮಾಡೋರು ಯೇಸು ಕ್ರಿಸ್ತು ಅದಕ್ಕೊಂದು ಪಾಠ ಹೇಳೋರು. ಅರ ಗೋಧಿ ನೋಡ್ಬೇಕಾರೆ ಗೋಧಿ ಒಂದು ತೆನೆಗಳ ಒಂದು ಪಾಠ ಹೇಳೋರು, ಗುಬ್ಬಚ್ಚಿ ನೋಡ್ಬೇಕಾರೆ ಒಂದು ಪಾಠ ಹೇಳೋರು, ಕಾಗೆ ನೋಡ್ಬೇಕಾರೆ ಒಂದು ಪಾಠ ಹೇಳೋರು, ಅಲ್ವರ ನರಿಗಳು ನೋಡ್ಬೇಕಾರೆ ಒಂದು ಪಾಠ ಹೇಳೋರು ಅಲ್ವರ. ಸೊ ಒಂದೊಂದು ವಿಚಾರದಲ್ಲಿ ಯೇಸು ಕ್ರಿಸ್ತು ಏನಪ್ಪ ಮಾಡೋದಂದ್ರೆ ಅದರಲ್ಲೇ ತನ್ನ ಕಾಲ ಏನ್ ಮಾಡಿದ್ರು ಸ್ಪೆಂಡ್ ಮಾಡಿದ್ರು ಅಲ್ವರ. ಸೊ ಯೋಚನೆ ಮಾಡಿರ್ತೀನಿ 3.5 years ಯೇಸು ಕ್ರಿಸ್ತು ಮಾಡಿದಂಥ ಸ್ಯಾಕ್ರಿಫೈಸ್ ಹೆಂಗಿದೆ ನೋಡಿರ್ತೀನಿ ಅದರ. ಇಟ್ ಈಸ್ ವರ್ತಿ ಟು ಬಿ ಮೆಡಿಟೇಟೆಡ್ ಅಲ್ವರ. ಅಂದ್ರೆ ಇದೆಲ್ಲ ನಮ್ಗೊಂದು ಪಾಠ ರೀ. 1,44,000 ಒಬ್ರು ಆಗ್ಬೇಕು ಅಂದ್ರೆ ನಾವು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಅವ್ರಿಗೆ ಇಂಪ್ರೆಷನ್ಗೆ ಪಕ್ಕ ಇರಬೇಕು ಅಂತಂದ್ರೆ ಅವ್ರ ಶ್ಯಾಡೋಗೆ ನಾವು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂತಂದ್ರೆ ಇವೆಲ್ಲ ನಮ್ಮ ಲೈಫಲ್ಲಿ ನಾವೇನು ಮಾಡಬೇಕು ಮಾಡ್ಬೇಕ್ರಿ ಅಲ್ವರ. ಏನ್ರಿ ನಾವು ವಾಲಂಟಿಯರ್ಗೆ ಏನು ಮಾಡಬೇಕು ತ್ಯಾಗ ಮಾಡೋರು ಏನಾಗಿರ್ಬೇಕು ಇರಬೇಕು ಅಲ್ವರ. ಸಹೋದರ ಸಹೋದರಿಗಳಿಗಾಗಿ ಏನು ಮಾಡಬೇಕು ರಿಸ್ಕ್ ತೊಗೊಳಕ್ಕೆ ಏನಾಗಿರ್ಬೇಕಲ್ಲಿ ರೆಡಿ ಆಗಿರ್ಬೇಕು ಅಲ್ವರ. ಅದು ಯೇಸು ಕ್ರಿಸ್ತು ಈ ಕೆಲಸನ ಕಂಟಿನ್ಯೂಸ್ ಆಗಿ ಏನ್ರಿ ಮಾಡೋರೆ ವಿತೌಟ್ ಎನಿ ವೀಕ್ಲಿ ಆಫ್ ಅದರ. ನಾವು ಮಾಡ್ತೀರಾ ಕಂಟಿನ್ಯೂಸ್ ಆಗಿ ವಾರದಲ್ಲಿ ಒಂದಿನ ಕೂತ್ಕೊಂಡು ದೇವ್ರ ಕೆಲಸ ಮಾಡೋರು ಮಿಕ್ಕಿದ 7 ದಿನ ಏನು ಮಾಡ್ತೀರಿ ಬೇರೆ ಕೆಲಸ ಮಾಡ್ಕೊಂಡು ಕೂತ್ತೀರಿ ಅವ್ರ. ಕಂಟಿನ್ಯೂಸ್ ಆಗಿ ಏನ್ರಿ ಮಾಡೋರು ಅಂತೀರಿ ಎಡೆ ಬಿಡೋದೇ ನೋಡ್ರಿ ಅಂತೀನಿ ಬಿಡ್ಲೇ ಇಲ್ಲ ರೀ ಅದರ. ಕಂಟಿನ್ಯೂಸ್ ಆಗಿ ಏನು ಮಾಡೋರೆ ಅದರ. ಕೆಲವೊಂದು ಸತಿ ಶಿಷ್ಯನಿಗೆ ಆಶ್ಚರ್ಯ ಆಗ್ಬಿಡ್ತು ಅಲ್ವರ. ಅವಾಗ ಯೇಸು ಕ್ರಿಸ್ತು ಶಿಷ್ಯನ ಕಳ್ಸ ನೀವು ಹೋಗಿ ಆ ಕಡೆ ಹೋಗಿ ಇರ್ರಿ ಊಟ ಮಾಡ್ತಾ ಇರ್ರಿ ನಾನು ಬರ್ತೀನಿ ಅಂತಂದ್ಬಿಟ್ಟು ಅದರ. ಯೇಸು ಕ್ರಿಸ್ತನಿಗೆ ವಾಕ್ಯದಲ್ಲಿ ಹೋದ್ರೆ ಅವ್ರಿಗೆ ತಿನ್ನೋಷ್ಟು ಕೂಡ ಸಮಯ ಇರ್ತಾ ಇರಲ್ಲ ಅಂತ ವಾಕ್ಯದಲ್ಲಿ ನಮ್ಗೆ ಏನಾಗಿದೆ ರೆಕಾರ್ಡ್ ಇದೆ ಅದರ. ಸೊ ಆ ರೀತಿ ಏನ್ರಿ ಶಿಷ್ಯರುಗಳನ್ನ ಏನು ಮಾಡೋರು ಅವ್ರು ಅದೇ ರೀತಿಯಲ್ಲಿ ಏನು ಮಾಡೋರು ಅವ್ರನ್ನ ಮಾಡ್ಲಾಗಿದ್ದು ಅವ್ರನ್ನ ನೋಡ್ಸವ್ರೆ. ಸೊ ಇದೆಲ್ಲ ಸ್ಟೇಜ್ ಎಲ್ಲ ರೀ ಎನರ್ಜಿ ಏನಾಗಿರ್ಬೇಕು ಸ್ಪೆಂಟ್ ಆಗಿರ್ಬೇಕು. ಆಮೇಲೆ ಇನ್ನೊಂದು ಯೋಚನೆ ಮಾಡಿರ್ತೀನಿ ಆ ಕಾಲದಲ್ಲಿ ಯೇಸು ಕ್ರಿಸ್ತು ಏನ್ರಿ ಇಸ್ರೇಲಲ್ಲಿ ಎಲ್ಲ ನಗರಗಳಿಗೆ ಹೋಗಿ ಪ್ರಾಂತ್ಯಗಳಿಗೆ ಹೋಗ್ಬಿಟ್ಟು ಏನ್ರಿ ಅವರು ಕೆಲಸಗಳನ್ನ ಮಾಡೋರು ಅಂತಾರೆ. ಹೆಂಗೆ ಟ್ರಾವೆಲ್ ಮಾಡಿದ್ರು ಯೇಸು ಕ್ರಿಸ್ತು. ಒಂದು ವಾಕ್ಯ ಇದೆ ನೋಡಿದ್ರ ಒಂದು ನಿಮಿಷ ರೀ. ಒಂದು ವಾಕ್ಯ ಇದೆ ಮ್ಯಾಥ್ಯೂ ಅಲ್ಲಿ. ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ. ಯು ಶಾಲ್ ನಾಟ್ ಹ್ಯಾವ್ ಗಾನ್ ಓವರ್ ಆಲ್ ಇಸ್ರೇಲ್ ಅಂಟಿಲ್ ಸನ್ ಆಫ್ ಮ್ಯಾನ್ ಕಮ್ ಅಂತ ಒಂದು ವಾಕ್ಯ ಬರ್ತದೆ. ಒಂದು ನಿಮಿಷ ರೀ. ಮ್ಯಾಥ್ಯೂ 10:23 ಓದ್ರಿ ಯಾರಾದ್ರು. ಮ್ಯಾಥ್ಯೂ 10:23. ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಮನುಷ್ಯ ಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರ ಮನುಷ್ಯ ಕುಮಾರ ಬರೋದ್ರೊಳಗಡೆ ಇಸ್ರೇಲಿನ ಎಲ್ಲಾ ಊರುಗಳನ್ನ ನೀವೇನ್ ಮಾಡಕ್ಕಾಗಲ್ಲ ಕವರ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಹಿಂಗ್ ಹೇಳ್ಬಿಟ್ಟು ಏನ್ ಹೇಳ್ತಾರೆ ನೆಕ್ಸ್ಟ್ ಮುಂದಕ್ಕೆ ನೋಡಿ 24 ಮತ್ತು 25. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಧಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ಧಣಿಯಂತೆ ಆಗುವುದು ಆಳಿಗೆ ಸಾಕು. ನೋಡ್ರ ಏನ್ರಿ ಶಿಷ್ಯ ಗುರುಕ್ಕಿಂತೇನಲ್ವಂತೆ ಗ್ರೇಟ್ ಹೆಚ್ಚಿನವನಲ್ಲ. ಅದರ ಅವ್ರ ತರ ಇದ್ರೆ ಸಾಕು ಅಂತ ಹೇಳ್ತಾರೆ. ಇವಾಗ ಯೇಸು ಕ್ರಿಸ್ತು ಅಂತಂದ್ರು ನೋಡಪ್ಪ ಇಸ್ರೇಲಿನ ಎಲ್ಲಾ ಪ್ರಾಂತ್ಯಗಳಿಗೆ ಕವರ್ ಮಾಡಕ್ಕಾಗಲ್ಲ ಅಂತ ಏನ್ ಮಾಡಿದ್ರು ಹೇಳಿದ್ರು. ಹಂಗಾರೆ ಏನ್ ಮಾಡೋರೆ ಕವರ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಆಗಲ್ಲ ಅಂತ ಹೇಳೋರೆ. ಮನೆಗೂ ಯೇಸು ಕ್ರಿಸ್ತು ಏನ್ ಮಾಡ್ಬೇಕು ಅಟೆಂಪ್ಟ್ ಮಾಡೋರೆ ಅಂತ ಅರ್ಥ. ಅದಕ್ಕೆ ನನ್ನ ಕೈಲೇ ಏನ್ ಮಾಡಕ್ಕಾಗಿಲ್ಲ ಎಲ್ಲಾನು ಕಂಪ್ಲೀಟ್ ಆಗಿ ಮಾಡಕ್ಕಾಗಿಲ್ಲ. ನೀವು ಪ್ರಯತ್ನ ಮಾಡ್ತೀರಾ ನಿಮ್ ಕೈಲಿ ಏನಾಗಲ್ಲ ಆಗಲ್ಲ. ಅಂದ್ರೆ ಯೇಸು ಕ್ರಿಸ್ತು ಎಷ್ಟೆಲ್ಲ ಜಾಗ ನಡ್ಕೊಂಡು ಹೋಗಿದಾರೋ ಏನ್ರಿ ಎಲ್ಲ ಏನ್ ಮಾಡಿರೋಲ್ಲ ಯಾವ್ದೋ ಟ್ರಾವೆಲ್ ಏಜೆನ್ಸಿ ಬುಕ್ ಮಾಡಿಕೊಂಡು ಎಕ್ಸ್ಪೆನ್ಸಿವ್ ಇದರಲ್ಲಿ ಏನ್ ಮಾಡಕ್ ಹೋಗಿಲ್ಲ ಎಲ್ಲ ಕಾಲ್ನಡಿಗೆ. ಆ ಕಾಲದಲ್ಲಿ ಯೇಸು ಕ್ರಿಸ್ತಂಗೆ ವಸತಿ ಇರ್ಲಿಲ್ವಾ ಇತ್ತು. ಒಂಟೆ ತಗೊಂಡೋಗ್ಬೋಯ್ತು, ಕುದುರೆ ತಗೊಂಡೋಗ್ಬೋಯ್ತು, ಕತೆ ತಗೊಂಡೋಗ್ಬೋಯ್ತು. ಅದು ಯೇಸು ಕ್ರಿಸ್ತು ಏನ್ ಮಾಡೋರಂತಂದ್ರೆ ಏನ್ರಿ ತನ್ನಿದ್ದಂತ ಒಂದು ಏನ್ರಿ ಕಾಲ್ನಡಿಗೆಲೆ ಅವ್ರು ಮಾಡೋರಂತೆ. ಅದರ ಯೋಚನೆ ಮಾಡಿರ್ತೀನಿ ಸುಮ್ಮನೆ ಈಜಿನ ಏನ್ರಿ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ನಡೆದ್ರೆ ಕಂಟಿನ್ಯೂಸ್ ಆಗಿ ಏನಾಯ್ತು ನಮಗೆ ಸುಸ್ತಾಗ್ಬಿಡ್ತಾರೆ. ಆ ಕಾಲದಲ್ಲಿ ಮೆಜಾರಿಟಿ ಪೀಪಲ್ ನಡೀತಾ ಇದ್ದೆ ಅಲ್ವರ. ಇವಾಗೆಲ್ಲ ಏನಾಗ್ಬಿಡ್ತಾರೆ ಟ್ರೈನ್ ಹೊಟ್ಟೋಗಿ ಬಿಟ್ಟಿರ್ತೀರಿ ಅಲ್ವರ. ಸೊ ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಹಿಂಗಿತ್ತಂತೆ ಮನೆಯಿಂದ ಸ್ಕೂಲು ಏನೋ 5-6 ಕಿಲೋಮೀಟರ್ ಇರೋದು, ಹೋಗೋದು 5-6 ಕಿಲೋಮೀಟರ್, ಬರೋದು ಅದು ಜಾಲಿನ. ಇಟ್ ವಾಸ್ ವೆರಿ ಎಂಜಾಯಿಂಗ್ ಅಲ್ವರ. ಇವಾಗ ಏನಾಗ್ಬಿಟ್ಟಿದಾವಲ್ಲ ಇಟ್ ಆಲ್ ಚೇಂಜ್ಡ್ ಎನಿವೆ. ಅರೆ ಇದಲ್ಲಿ ಏನು ಎಕ್ಸಾಂಪಲ್ ಅಂದ್ರೆ ಯೇಸು ಕ್ರಿಸ್ತು ಇವೆಲ್ಲ ಮಾಡ್ಬೇಕಾದ್ರೆ ಸುಮ್ನೆನಾ ಏನ್ರಿ ದೇವಕುಮಾರ್ ಅಂದ್ರೆ ಸುಮ್ನೆನಾ ಏನಾಗಿರ್ಬೇಕು ಎನರ್ಜಿ ಅವರಿಂದ ಹೋಗಿರ್ಬೇಕು. ಹಂಗಂದ್ರೆ ಪ್ರತಿದಿನಲೂ ಏನಪ್ಪ ಮಾಡಿದಾರೆ ತನ್ನ ಜೀವನ ಏನ್ ಮಾಡಿದಾರೆ ಅವರು ಸುರಿಸಿದರೆ ದಾರಿಯಾಗಿ ಏನ್ ಮಾಡಿದೆ ಎರೆದಿದ್ದಾರೆ ಅಲ್ವರ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ.
ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಧಿಕಷ್ಟ ಓದ್ತೀರಾ? ಓಕೆ ಬ್ರದರ್. ನಮ್ಮ ಸ್ವಂತ ಅನುಭವಗಳನ್ನು ಪರಿಗಣಿಸುವಾಗ ಬಹುಶಃ ಇದು ನಮಗೆ ಅಷ್ಟೊಂದು ವಿಶೇಷ ಎನಿಸದು. ಕೆಲವು ಸಮಯದಲ್ಲಿ ಮಿತಿಯುಳ್ಳ ಮಟ್ಟದಲ್ಲಿ ಸ್ನೇಹಿತನೊಬ್ಬನಿಗೆ ಇನ್ನೊಬ್ಬ ಸ್ನೇಹಿತ ತೊಂದರೆಗಳಲ್ಲಿ ಪಾಲುದಾರರಾಗುವಾಗ ಮತ್ತು ನಿರುತ್ಸಾಹಗಳನ್ನು ಒಂದು ಮಟ್ಟದಲ್ಲಿ ತಲ್ಲಣಗೊಳಿಸುವ ಮತ್ತು ಕೆಲ ಮಟ್ಟಕ್ಕೆ ತನ್ನ ಹೆಚ್ಚಾದ ಜೀವನ ಶಕ್ತಿಯನ್ನು ಮತ್ತು ಚೇತನದ ಪ್ರಕಾಶವನ್ನು ದಾರಿ ಎರೆಯುವ ಆಳವಾದ ಸಹಾನುಭೂತಿ ಸ್ವಭಾವದವರು ಯಾರಿದ್ದಾರೆ. ಆದರೆ ಅಂತಹ ಸಹಕಾರ, ಪ್ರಭಾವ ಮತ್ತು ಇತರ ಬಲಹೀನತೆಗಳ ಅಂತಹ ಭಾವನೆಗಳು ಕಾಯಿಲೆಯಲ್ಲಿ ಮತ್ತು ಸಂಕಷ್ಟಗಳಲ್ಲಿರುವವರನ್ನು ಸಂಧಿಸುವವರಲ್ಲಿ ಕಂಡುಬರುವ ಸಹಾನುಭೂತಿಯ ಮಟ್ಟದ ಮೇಲೆ ಹೆಚ್ಚಾಗಿ ಅವಲಂಬಿಸಿದೆ. ಇಷ್ಟು ಮಾತ್ರವಲ್ಲ, ಕೆಲವು ಪ್ರಾಣಿಗಳಲ್ಲಿಯೂ ವಿವಿಧ ಮಟ್ಟದಲ್ಲಿ ಅನುಕಂಪವಿರುತ್ತದೆ. ಉದಾಹರಣೆಗೆ, ಪಾರಿವಾಳವು ಬಹಳ ಸಾಧುವಾದುದು, ಸಹಾನುಭೂತಿ ಉಳ್ಳದ್ದು ಆಗಿದ್ದು ಮೋಶೆಯ ನಿರ್ವಹಣೆ ನಮ್ಮ ಕರ್ತನ ಸಾಂಕೇತಿಕ ಪ್ರತಿನಿಧಿಗಳಲ್ಲಿ ಒಂದಾಗಿದೆ. ಯಾಕೆಂದರೆ ಇದು ಕೆಲವೊಂದು ಸಂದರ್ಭಗಳಲ್ಲಿ ಸಹಕಾರವಾಗಿ ಕಂಡುಬಂದಿದೆ. ಪಾರಿವಾಳವನ್ನು ಕೆಲವೊಮ್ಮೆ ರೋಗಿಗಳ ಕೋಣೆಗೆ ತರಲಾಗುತ್ತದೆ. ಇದು ನರಳುವವರಿಗೆ ಬಲು ಉಪಯುಕ್ತವಾಗಿದೆ ಎಂದು ಪರಿಗಣಿಸಲಾಗುವುದು. ಪಾರಿವಾಳವು ಬಹುಶಃ ಅದರ ಅನುಕಂಪ ಸ್ವಭಾವದ ಕಾರಣ ಕೆಲವು ಅನುಪಾತದಲ್ಲಿ ರೋಗವನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತದೆ ಮತ್ತು ತನ್ನ ಸ್ವಂತ ಜೀವಶಕ್ತಿಯನ್ನು ಕೆಲವು ಮಟ್ಟಿಗೆ ದಾರಿ ಎರೆಯುತ್ತದೆ. ರೋಗಿಗಳು ಗುಣ ಹೊಂದಿಕೊಳ್ಳುವ ಅನುಪಾತದಲ್ಲಿ ಈ ಪಕ್ಷಿಗಳು ಕುಂದಿ ಹೋಗುವುದರಲ್ಲಿ ಅವುಗಳ ಕಾಲುಗಳು ಸಂಧಿತವಾದ ಮುಂತಾದವುಗಳಿಂದ ಸೆಳೆದುಕೊಳ್ಳುವುದರಲ್ಲಿ ಇದು ವ್ಯಕ್ತವಾಗುತ್ತದೆ ಎಂಬುದು. ಥ್ಯಾಂಕ್ ಯು ಸರ್. ಸೊ ನೋಡ್ಬೇಕ್ರೆ ಸರಿ, ಈ ತರ ಮತ್ತೊಬ್ಬರು ಅನುಭವದಿಂದ ಏನ್ರಿ ಇವರು ಆ ಬೇನೆಗಳನ್ನ ಅನುಭವಿಸೋದಕ್ಕೆ ಸಾಧ್ಯನಾ ಅಂತಂದ್ರೆ ಇದು ಏನಾಗಿದೆ, ಇದು ಪಾಸಿಬಲ್ ಅಂತ ಏನ್ ಮಾಡ್ತಾರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ ನೋಡ್ತೀನಿ. ಅದರ ಇವಾಗ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಅಂದ್ರೆ, ಒಬ್ಬ ಫ್ರೆಂಡ್ ಒಬ್ಬರು ಫ್ರೆಂಡನ ದುಃಖನ, ಒಬ್ಬರು ಫ್ರೆಂಡಿನ ಒಂದು ನೋವನ್ನ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಮತ್ತೊಬ್ಬ ಫ್ರೆಂಡ್ ಏನ್ ಮಾಡ್ತಾನೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅದರ ಹೇಗೆ ಅಂತಂದ್ರೆ, ಕೆಲವೊಬ್ರು ತುಂಬಾ ಸಿಂಪಥೆಟಿಕ್ ಆಗಿದ್ದಾರೆ. ಸಿಂಪಥೆಟಿಕ್ ಏನ್ರಿ, ತುಂಬಾ ಕರುಣೆ ಅಂತ ಒಂದು ದಯೆ ಅಂತ ಮನ್ಸಿದ್ರೆ, ಒಂದು ಹಠದ ಸ್ವಭಾವ ಅಲ್ಲ, ತುಂಬಾ ಸಾಫ್ಟ್ ಆಗಿರೋ ನೇಚರ್, ಅದರ ತುಂಬಾ ಸೆನ್ಸಿಟಿವ್ ಆಗಿರೋಂಥ ಜನಗಳಾಗಿದ್ರೆ ಅವ್ರಿಗೇನಾಗ್ತದೆ, ಮತ್ತೊಬ್ರು ಕಾಯಿಲೆ ಬಿದ್ದಿರೋದು ನೋಡಿ ಇವ್ರಿಗೇನಾಗ್ತದೆ, ಆ ಒಂದು ಕಾಯಿಲೆಯ ಒಂದು ಒಂದು ಏನಂತಾರೆ ಎಕ್ಸ್ಪೀರಿಯನ್ಸ್ ಏನಾಗ್ತದೆ ಇವ್ರಿಗೆ ಬರ್ತಾರೆ. ಅದರ ಇದು ಉದಾಹರಣೆ ಹೇಳ್ಬೇಕಂದ್ರೆ ನೋಡಿರ್ತೀನಿ, ಇವಾಗ ಕೆಲವು ಜನಕ್ಕೆ ಏನಾಗಿರುತ್ತೆ ಅಂದ್ರೆ, ತುಂಬಾ ಆರೋಗ್ಯವಾಗಿದ್ದವ್ರಿಗೆ ಏನಂದ್ರೆ ತುಂಬಾ ಧೈರ್ಯ, ಅದರ ಒಂಥರ ಏನಂತಾರೆ ಟಫ್ ಆಗಿರೋಂಥ ಜನಗಳಿಗೆ ಏನೂ ಏನಾಗಲ್ಲ, ಅಟಕಲ್ಲ. ಎಕ್ಸಾಂಪಲ್, ಇವಾಗ ನಾನು ಹಾಸ್ಪಿಟ್ಲಿಗೆ ಹೋದ್ರು ಸರಿ, ಅವ್ರಿಗೆ ಏನಾಗಲ್ಲ, ಯಾವುದೇ ರೀತಿ ಏನೋ ಬೇರೆ ಕಾಯಿಲೆಗಳು ಅವ್ರಿಗೆ ಅಂಟ್ಕೊಳಲ್ಲ. ಅದರ ಕಾಯಿಲೆಗಳನ್ನ ಅಂಟ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಅಲ್ಲಿ ಹೋಗಿದ ತಕ್ಷಣ ಆ ಒಂದು ಕಾಯಿಲೆಯಲ್ಲಿ ಬಿದ್ದಿರೋಂಥ ಒಂದು ವಾತಾವರಣದಲ್ಲಿ ಇವರು ಸೈಕಾಲಜಿ ಆಗಲಿ, ಇವರು ಮನಸ್ಸಿಗಾಗಲಿ ಅದೇನಾಗಲ್ಲ, ಯಾವುದೇ ರೀತಿ ಒಂದು ಬದಲಾವಣೆ ಏನು ಮಾಡಲ್ಲ, ತರೋದಿಲ್ಲ. ಯಾಕಂದರೆ ಇವರು ಕಠಿಣವಾಗಿರೋದ್ರಿಂದ. ಆದರೆ ತುಂಬ ಮೃದುವಾಗಿರೋರು ಏನ್ರಿ ಒಂದು ಹಾಸ್ಪಿಟ್ಲು ಅಥವಾ ಕಾಯಿಲೆ ಈ ಒಂದು ಸನ್ನಿವೇಶಗಳಿಗೆ ಹೋಗಿದ ತಕ್ಷಣ ಏನಾಗ್ತದೆ ಅಂದರೆ, ಅದನ್ನೆಲ್ಲ ಕೆಲ್ಸಗಳು ನೋಡಿದ ತಕ್ಷಣ ಆಗ್ತದೆ ಇವ್ರಿಗೆ ಮನಸ್ಸಿಗೆ ಏನಾಗ್ತದೆ, ಒಂಥರ ದುಃಖದ ಥರ ಫೀಲ್ ಆಗ್ತಾರೆ. ಯಾಕಂತಂದರೆ ಆ ಒಂದು ನೇಚರಲ್ಲಿ ಆ ಒಂದು ಸಿಚುವೇಶನ್ ಹೋಗಿದ ತಕ್ಷಣ ಅಂದರೆ ಆ ಸಿಚುವೇಶನ್ನ ಇವರು ಕೂಡ ಏನು ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅದರ ಅದಕ್ಕೆ ಕೆಲವು ಜನ ಅಬ್ಸರ್ವ್ ಮಾಡಿರ್ಬೋದು, ಏನ್ರಿ ಚೆನ್ನಾಗಿರ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತೀನಿ, ಇವ್ರು ಕೆಲೆ ಹೋಗ್ಬಿಡ್ತಾರೆ. ಅದರ ಸೊ ಅದೇನಪ್ಪ ಅಂದರೆ, ಈ ಟ್ರಾನ್ಸ್ಫ್ಯೂಷನ್ ಒಬ್ಬರಿಂದ ಒಬ್ರಿಗೆ ಏನಾಗ್ತದೆ ಹರಡೋಂಥದ್ದು. ಅದರ ಕಾಯಿಲೆ ಮಾತ್ರ ಹರಡೋದಿಲ್ಲ ರೀ, ಇದೇ ಥರ ಒಬ್ಬರಿಂದ ಒಬ್ರಿಗೆ ಏನಾಗ್ತಾರೆ, ಆರೋಗ್ಯ ಕೂಡ ಏನಾಗ್ತಾರೆ ಹರಡ್ತಾರೆ. ಅದರ ಕೆಲವೊಂದ್ಸರಿ ಹೆಂಗಿರ್ತಾರೆ ಅಂತ ನೋಡ್ರಿ, ಯೋಚನೆ ಮಾಡಿರ್ತೀನಿ. ಏನ್ರಿ ಒಬ್ಬರು ಪೇಷಂಟ್ಗಳಿರ್ತಾರೆ, ಅದರ ಅವ್ರಿಗೆ ಒಂದು 1000 ಜನ ಭೇಟಿ ನೀಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅದರ ಅದು ಏನೂ ಪ್ರಯೋಜನ ಆಗಲ್ಲ. ಅವ್ರಿಗೆ ಏನೋ ಬಿದ್ದಿರ್ತಾರೆ, ಇವ್ರನ್ನ ಬಂದು ಮಾತಾಡಿಸ್ತಾ ಇರ್ತಾರೆ. ಅದರ ಅವ್ರಿಗೆ ಅದರಿಂದ ಏನಾಗಲ್ಲ, ಆ ಪೇಷಂಟ್ಗಳಿಗೆ ಏನೋ ಒಂದು ಚೇತರಿಕೆ ಆಗೋವಂಥದ್ದು, ಅವ್ರಿಗೆ ಒಂದು ಎನರ್ಜಿ ಬರೋಂಥದ್ದು ಆಗಲ್ಲ. ಆದರೆ ಅದೇ ಅವ್ರಿಗೆ ತುಂಬ ಇಷ್ಟವಾದವರು, ಏನ್ರಿ ಅವ್ರಿಗೆ ಬೇಕಾದವರು ಯಾರೋ ಬಂದವಾಗ ಅವ್ರಿಗೆ ಪ್ರೋತ್ಸಾಹ ಅಂತ ಮಾತುಗಳು ಮಾತಾಡಿದವಾಗ, ಅವ್ರಿಗೆ ಬಲಪಡಿಸೋಂಥ ಮಾತುಗಳನ್ನ ಮಾತಾಡಿದವಾಗ, ಅವ್ರಿಗೆ ಪ್ರೀತಿನ ಕರುಣೆಯಿಂದ ಮಾತಾಡಿದವಾಗ, ಅವ್ರ ಮನಸ್ಸಿಗೆ ನಾಟ ರೀತಿಯಲ್ಲಿ ಮಾತಾಡೋದು ಏನಾಗ್ತದೆ ಅಂದರೆ, ಆಟೋಮೆಟಿಕ್ಕಾಗಿ ಏನಾಗ್ತಾರೆ, ಅವ್ರಿಗೆ ಒಂದು ಜೀವ ಬರ್ತದೆ, ಒಂದು ಬಲ ಏನಾಗ್ತದೆ ಬರ್ತದೆ. ಅದರ ಸೊ ದಿಸ್ ಈಸ್ ಇಂಪ್ಯೂಟೇಷನ್ ಆಫ್ ಪವರ್. ಅದರ ನಮ್ಮಲ್ಲಿರೋಂಥ ಜೀವನ ಮತ್ತೊಬ್ಬರಿಗೆ ಕೊಡೋಂಥದ್ದು ಏನ್ರಿ ಈ ಥರ ಉದಾಹರಣೆಗಳು. ಅಲ್ಲರ ಅದಕ್ಕೆ ಬೈಬಲ್ ಹೇಳ್ತಾರೆ,
ಯಾಕೋ ಪತ್ರಿಕೆಯಲ್ಲಿ ನಿಮ್ಮಲ್ಲಿ ಯಾರು ಅಸ್ವಸ್ಥವಾಗಿದ್ರೆ ಸಭೆಯಲ್ಲಿರೋ ಹಿರಿಯ ನಿಮ್ಮಲ್ಲಿ ಕರೆದ್ಬಿಟ್ಟು ನೀವು ಎಣ್ಣೆ ಮಾತಾಡಿಸಿ ಎಣ್ಣೆ ಹಾಕ್ಬಿಟ್ಟು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆನ ಯಾವ ಎಣ್ಣೆ ಹಲ್ಲು ಪವಿತ್ರಾತ್ಮ ಮಾತಾಡದೆ ಮಾತು ಹೆಂಗಿರ್ಬೇಕು ಅಂದ್ರೆ ಅದಕ್ಕೆ ಎಣ್ಣೆ ತರ ಇರಬೇಕು, ಅದರ ತೈಲದ ತರ ಇರಬೇಕು. ಅದನ್ನ ಕೇಳಿ ಅವ್ರಿಗೆ ಏನಾಗಬೇಕು, ಫಲ ಹೊಂದ್ಬೇಕು, ಸ್ಥಿರ ಹೊಂದ್ಬೇಕು, ಸತ್ಯಲ್ಲಿ ಏನಾಗಬೇಕು, ದೃಢವಾಗಿ ನಿಂತ್ಕೊಬೇಕು. ಹೆಂಗ್ ಸಾಧ್ಯ ಏನ್ರಿ? ಅವರು ಕುಗ್ಗೋಗಿರ್ತಾರೆ, ಬೇಜಾರಾಗಿರ್ತಾರೆ, ಅದನ್ನೇ ಮಾಡ್ಬೇಕು, ಆ ಬಲಪಡಿಸ್ಬೇಕ್ರಿ. ಇದು ಕ್ಯಾರೆಕ್ಟರ್ ಯಾರಿಗಪ್ಪ ಇತ್ತು ಅಂದ್ರೆ ಕ್ರಿಸ್ತನ್ಗಿತ್ರಿ. ಕ್ರಿಸ್ತನ್ ಬಗ್ಗೆ ಹೇಳ್ತಾರಲ್ವಾ, ಏನ್ ಹೇಳ್ತಾರೆ? ಆ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಎತ್ತಕ್ಕಾಗಿದೆ, ಬಡವರಿಗೆ ಬಡವರಿಗೆ ಶುಭ ಶುಭ ವರ್ತಮಾನ ವರ್ತಮಾನವನ್ನು ಸಾರುವುದಕ್ಕೂ, ಏನ್ರಿ ಕೊಡುವುದು, ಜಜ್ಜೋದವ್ರಿಗೇನ್ರಿ ಹಾ ಬಿಡುಗಡೆ ಕೊಡುವುದು. ಹಾ ಓದಿ ಅಂತೀನಿ. ಯೆಶಾಯ 61 ಬಂದು ಓದಿ. ಹ್ಮ್ ಈ- ಕರ್ತನಾದ ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಯಾರಿಗಂತ ಶುಭ ವರ್ತಮಾನ ಸಾರೋದು? ಬಡವರಿಗೆ. ಬಡವರಿಗೆ. ಯಾಕಪ್ಪ ಬಡವರಿಗೆ. ಬಡವರಿಗೆ? ಯಾಕೆ ಶ್ರೀಮಂತಿಗೆ ಬೇಡವಾ? ಅಂದ್ರೆ ಶ್ರೀಮಂತಿಗೆ ಏನ್ರಿ ದೇವರಾಜ್ಯದಲ್ಲಿ ಸೇರೋದು ಎಷ್ಟೋ ಕಷ್ಟ. ಅವನಿಗೆ ಎಷ್ಟೋ ಜವಾಬ್ದಾರಿಗಳಿದೆ, ಸುಖ ಸಂತೋಷ ಇದೆ, ಅವ್ನಿಗೆ ಇನ್ನೇನು ಅವಶ್ಯಕತೆ ಇದೆ ಅಲ್ವರ? ಅವ್ನಿಗೆ ಕೊರತೆ ಇದೆ ಅಂತೇನೋ ಅದ್ಯಾ? ಇಲ್ಲ ರೀ. ಕೊರತೆ ಅಂತ ಅನ್ಸೋದು ಯಾರಿಗಪ್ಪ ಅಂದ್ರೆ ಇಲ್ಲದೇ ಇರೋನ್ಗೆ. ಅದರ ಇಲ್ದಿರೋರು ಯಾರಪ್ಪ ಅಂದ್ರೆ ಬಡವರು. ಅದರ ಅವ್ರಿಗೇನಿಲ್ಲ, ಅವ್ರಿಗೆ ಬೇಕಾಗಿರೋಂಥದ್ದಿರಲ್ಲ. ಅದಕ್ಕೇನು ಮಾಡ್ತಾರೆ, ಯಾರೋ ಕರುಣೆ ನೋಡಿಸ್ತಾರ, ಯಾರೋ ಪ್ರೀತಿ ನೋಡಿಸ್ತಾರ, ಯಾರೋ ಸಿಂಪತಿ ನೋಡಿಸ್ತಾರ ಅಂತ ಏನು ಮಾಡ್ತಾರೆ, ಹುಡುಕ್ತಾರೆ. ಅದಕ್ಕೆ ಕರ್ತನಾಗಿರೋಂಥ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಕಳ್ಸಿರೋದು ಏನಕ್ಕೆ ಅಂದ್ರೆ ಬಡವ್ರಿಗೇನ್ರಿ ಶುಭ ವರ್ತಮಾನವನ್ನು ಸಾರೋದಕ್ಕೆ. ಯೋಚನೆ ಮಾಡಿರ್ತೀನಿ, ಶ್ರೀಮಂತರಿಗೆ ಹೋಗ್ಬಿಟ್ಟು ಸರ್ ದೇವರ ರಾಜ್ಯದಲ್ಲಿ ಎಲ್ಲ ಥರ ಆಶೀರ್ವಾದ ಇರುತ್ತೆ ಸರ್, ಎಲ್ಲ ಚೆನ್ನಾಗಿರ್ತಾರೆ, ಖುಷಿಯಿಂದ ಇರ್ತಾರೆ, ಅವನಿಗೇನು ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನನಗೇನಕ್ಕೆ ಹೇಳ್ತಾ ಇದೆಯಾ, ನಾನು ಇವಾಗೆ ಚೆನ್ನಾಗಿದ್ದೀನಿ ಕಣಯ್ಯ, ನೋಡು ಮನೆಗೆ ಬಾ, ಎಲ್ಲ ಗ್ರ್ಯಾಂಡಾಗೆ ಹೊಟ್ಟೆ ತಿನ್ಕೊಂಡು ಜಾಲಿಯಾಗಿ ಆಟ ಆಡ್ಕೊಂಡು ಏನು ಮಾಡಿದ್ದೀನಿ ಇದ್ದೀನಿ. ನಾನು ಬೇಕಾಗಿರೋ ಟೈಮಲ್ಲಿ ಊರೆಲ್ಲ ಸುತ್ತಾಡಕ್ಕೆ ಹೋಗ್ತೀನಿ, ಮಕ್ಕಳು ಮೊಮ್ಮಕ್ಕಳು ಇತ್ತೆಲ್ಲ ಆಟ ಆಡ್ಕೊಂಡಿದ್ದೀನಿ, ನಾನು ಐಶೋ ಆರಾಮಿದೆ, ಆರೋಗ್ಯ ನನಗೆ ಆಸ್ತಿ ಇದೆ, ಅಂತಸ್ತಿದೆ, ಹಂಗೇನು ಥಿಂಕ್ ಮಾಡಿದ್ರೆ ಅವ್ನಿಗೆ ಹೇಳೋ ಡಿಫ್ರೆನ್ಸ್ ಬರ್ತದಾ? ಇಲ್ಲ ಸರ್, ದೇವರಾಜ್ಯದಲ್ಲಿ ಏನ್ರಿ ಸಿಂಹ ಹುಲ್ ತಿಂತಾರೆ ಅಂದರೆ ನನಗೇನಕ್ಕೆ ಬೇಕು, ಆ ಸಿಂಹ ಮಾಂಸಾರ ತಿನ್ಕೊಳ್ಳಿ, ಹುಲ್ಲಾರ ತಿನ್ಕೊಳ್ಳಿ, ನನಗೇನ ಬೇಕೈತೆ, ನಾನು ಚೆನ್ನಾಗಿದ್ದೀನಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗವ್ರೆ, ಏನಾದ್ರು ಸಿಕ್ಕಾಪಟ್ಟೆ ಆಸ್ತಿ ಇದೆ, ಮಕ್ಕಳು ಕೂತ್ಕೊಂಡು ತಿನ್ಬೋದು, ಅಷ್ಟೊಂದಿದೆ, ಬೇಕಾದಾಗ ಫಾರಿನ್ ಟ್ರಿಪ್ ಹೊಡಿತೀನಿ, ಎಲ್ಲ ಇದೇ ಮೈಂಡಲ್ಲಿರೋದು. ಅವಾಗ ಅವ್ನಿಗೇನಾಗ್ತದೆ, ಶುಭ ವರ್ತಮಾನ ಅವ್ನಿಗೆ ಅಟ್ರಾಕ್ಟಿವ್ ಆಗೇ ಇಲ್ಲ ಅಲ್ವರ? ಏನ್ರಿ ಬಡವರಿಗೆ ಶುಭ ವರ್ತಮಾನವನ್ನು ಸಾರೋದಕ್ಕೂ, ಆಮೇಲೆ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡೋದು ಏನ್ರಿ ಕ್ಯಾರೆಕ್ಟರ್? ಅದರ ಮನ ಮುರಿದವ್ರನ್ನ ಕಟ್ಟೋದಿಕ್ಕೆ ಯಾರ ಕೈಲಿ ಸಾಧ್ಯ? ಅದರ ಕ್ಯಾರೆಕ್ಟರ್ ನೋಡಿ ಹೆಂಗಿರ್ಬೇಕು ಅಲ್ವರ? ಮನ ಮುರಿದೋಗಿರೋ ಜಜ್ಜೋಗಿರೋರಿಗೆ ಮನ್ಸನ್ನೇ ಮಾಡ್ಬೇಕು, ಕಟ್ಟ ಥರ ಮಾತಾಡಬೇಕು, ಕಟ್ಟಿ ವಾಸಿ ಆಗ್ಬೇಕು ನೋಡ್ರಿ ಅಂತೀನಿ. ಅದರ ಇದು ಕ್ಯಾರೆಕ್ಟರ್. ಇವೆಲ್ಲ ಈಸಿನಾ? ಸುಮ್ಮನೆ ಹಂಗೆ ಮ್ಯಾಜಿಕ್ ಆಗ್ಬಿಡ್ತದ ಏನ್ರಿ? ಇವಾಗೆಲ್ಲ ಏನ್ ಬೇಕು? ಎನರ್ಜಿ ಸ್ಪೆಂಡ್ ಮಾಡಬೇಕು ಅಲ್ವರ? ಏನಾಗ್ತದೆ ನಮ್ಮಿಂದ, ಏನಾಗ್ತದೆ ಶಕ್ತಿ ಹೊಡ್ತಾರೆ ನೋಡ್ರಿ ಇವಾಗ ಎಲ್ಲದಕ್ಕೂ ಅಲ್ವರ? ಇದೇ ಯೇಸು ಕ್ರಿಸ್ತ ಏನ್ ಮಾಡಿದ್ದವ ಕೆಲಸನ ಮಾಡಿದ್ದು ಅಲ್ವರ? ಇವಾಗ ಯೋಚನೆ ಮಾಡಿದ್ದೀನಿ, ಯಾರೋ ತುಂಬಾ ಕಾಯಿಲೆಯಲ್ಲಿ ಬಿದ್ದಿರೋಂಥ ಫ್ರೆಂಡು, ಅದರ ಅವ್ನು ತುಂಬಾ ಹುಷಾರಿಲ್ಲ ಅಂತಂದ್ರೆ ಅವ್ನ ಪಕ್ಕದಲ್ಲಿ ಫ್ರೆಂಡ್ ಕೂತಿದ್ರೇನೆ ಏನಾಗ್ತಾರೆ ಅವನಿಗೆ? ಅವ್ನಿಗೇನಂತ ಅವ್ನು ಬಲ ಬರ್ತಾರೆ. ಅದರ ಅವ್ನ ಜೊತೆಗಿದ್ದು ಮಾತಾಡ್ತಾನೆ ಇದ್ರೆ ಏನಾಗ್ತದೆ? ಅವ್ನ ಸ್ಟ್ರೆಂತ್ ಏನಾಗ್ತದೆ ಬರ್ತಾರೆ, ಜಲ್ದಿ ಫಾಸ್ಟ್ ಆಗಿ ಏನಾಗ್ತಾರೆ, ವಾಸಿ ಆಗ್ತಾರೆ ಅಲ್ವರ? ಸೊ ಈ ರೀತಿನೇ ಕ್ರಿಸ್ತನ್ ಏನ್ ಮಾಡಿದ್ದು, ಅವರು ಎಲ್ಲಾರ್ಗೂ ಒಳ್ಳೆ ಸ್ವಸ್ಥತೆನ ಮಾಡಿದ್ದು ಅಲ್ವರ? ಅದಕ್ಕೆ ಈ ತರ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ರ ಅಂತಂದ್ರೆ ನೋಡಿ, ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾರೆ. ಏನಪ್ಪ ಎಕ್ಸಾಂಪಲ್ಸ್ ಕೊಡ್ತಾರೆ ಅಂತಂದ್ರೆ, ಕೆಲವೊಂದು ಪ್ರಾಣಿಗಳಿಗೂ ಕೂಡ ಏನಾಗಿದೆ ಅಂತ ಈ ತರ ಗುಣ ಏನಾಗಿದೆ ಇದೆ ಅಂತ ಹೇಳ್ತಾರೆ. ಅದರ ಉದಾಹರಣೆಗೆ ಇಸ್ರೇಲ್ ಅಲ್ಲಿ ತಗೊಂಡ ಅಂತಂದ್ರೆ, ಮೋಸೆ ಧರ್ಮಶಾಸ್ತ್ರದಲ್ಲಿ ದೇವ್ರು ಏನಕ್ಕೆ ಈ ಒಂದು ಪಾರಿವಾಳನ ಬಲಿ ಕೊಡು ಅಂತಂತ ಹೇಳಿದಂದ್ರೆ, ಈ ಪಾರಿವಾಳದಲ್ಲಿ ಒಂದು ನಮ್ರತೆ, ಒಂದು ತಾಳ್ಮೆ, ಅದರ ಒಂದು ಸ್ವಭಾವ ಏನಾಗಿದ್ದಂತೆ ಇತ್ತು ಅಂತ ಹೇಳ್ತಾರಲ್ಲ. ಇವಾಗ ಪಾರಿವಾಳ ನೋಡಿದ್ದೀರಾ? ಯಾರಾದ್ರೂ ಪಾರಿವಾಳ ಹಾರೋದು, ಆಮೇಲೆ ಪಾರಿವಾಳ ಲ್ಯಾಂಡ್ ಆಗೋದು ಯಾರು ಅಬ್ಸರ್ವ್ ಮಾಡಿದ್ದೀರಾ? ಇಲ್ಲ. ಇಲ್ಲ ಅಲ್ವಾ? ಎಲ್ಲ ನಿಮ್ಮ ಊರೆಲ್ಲ ಸಿಕ್ಕಲ್ಲ ಅಲ್ವರ? ಕಾಗೆ ನೋಡಿದ್ದೀರಾ? ಕಾಗೆ ಏರೋದು, ಕಾಗೆ ಇಳಿಯೋದು ನೋಡಿದಿರಲ್ಲ? ಹೌದು. ಹೆಂಗ್ ಬರ್ತದೆ ಕಾಗೆ? ಹೋಯ್ತದೆ ಬರ್ತದೆ. ಅದರ ಸಾಫ್ಟ್ನೆಸ್ ಇದೆಯಾ? ಪಾರಿವಾಳ ನೋಡ್ರಿ ಅಂತ ಹಂಗಲ್ಲ ರೀ, ಏನು ಸಾಫ್ಟ್ ಆಗಿ ಇಳಿತಾರೆ ಗೊತ್ತಾ? ನಮ್ಮ ಹತ್ರ ಬರೀ ನೋಡ್ತೀನಿ. ಅದರ ಏನು ಸಾಫ್ಟ್ ಆಗಿ ಇರ್ತದೆ, ಏನು ಸಾಫ್ಟ್ ಆಗಿ ಇಳಿತದೆ ಗೊತ್ತಾ? ಅದರ ನೋಡಕ್ಕೇನ್ರಿ ಚಂದ. ಅದು ಹಂಗಲ್ಲ ಏನ್ರಿ, ಏರೋಪ್ಲೇನ್ ಟೇಕ್ ಆಫ್ ಆಗ್ತದೆ, ಸ್ಮೂತಾಗಿ ಲ್ಯಾಂಡ್ ಆಗ್ತಾರೆ ನೋಡ್ತೀರಿ. ಅದರ
ಸೊ ಈ ಪಾರ್ವಣ ನೋಡಿದ್ರೆ ಏನ್ರಿ ಒಂಥರ ಒಂಥರ ಖುಷಿ, ಒಂಥರ ಲವಲವಿಕೆದು, ಅದರ ಏನ್ರಿ ಒಂದು ಸಂತೋಷ ತರ ಅಂತ ಅದೊಂದು ಫೀಲಿಂಗ್. ಅದಕ್ಕೆ ದೇವ್ರು ಹೇಳ್ತಾರೆ ನನಗೆ ಬಲಿ ಕೊಡಿ ಅಂತ ಹೇಳ್ತಾರೆ. ಅದು ಹೆಂಗಿದೆ ಅಂದ್ರೆ ತುಂಬಾ ಮುಗ್ಧವಾಗಿರೋಂಥ ಒಂದು ಪ್ರಾಣಿ ತರ ಏನಾಗಿದೆ ಇದೆ. ಆಮೇಲೆ ನೆಕ್ಸ್ಟ್ ಪ್ರಾಣಿ ಇನ್ನೇನು ಪ್ರಾಣಿ ಬಲಿ ಕೊಡು ಅಂತಂದ್ರು. ದೇವ್ರು ಬಂದ್ಬಿಟ್ಟು ಈ ಪ್ರಾಣಿ ಬಲಿ ಕೊಡು ಅಂತಂದ್ರು. ಯಾವ್ದಪ್ಪ? ಯಾವ್ದು? ಬೆಳಕಿ. ಕುರಿ. ಕರೆಕ್ಟಾ? ಕುರಿ ಕುರಿ ಓತ ಅಲ್ವರ ಇವೆಲ್ಲ ಹೆಂಗೈತೆ ಕುರಿ ಮರಿ ನೋಡೋದಕ್ಕೆ. ಯಾರ ಕುರಿ ಮರಿ ನೋಡಿದಿರಾ? ಎಷ್ಟು ಚೆನ್ನಾಗಿರ್ತದೆ ಅದರ ಮುದ್ದಾಗೆ. ಅದರ ಅದೇ ಮೇಕೆ ಕೊಡು ಅಂತಂದ್ರೆ ಮೇಕೆ ನೋಡೋಕೆ ಹೆಂಗಿರ್ತದೆ ಅದರ ಕಡುಬು ಫಸ್ಟ್ ತಿನ್ರಲಿ ಅಂತ ಅನ್ಸ್ತದೆ. ಮೇಕೆ ನೋಡಿದ್ರೆ ಹಂಗೆ ಅನ್ಸ್ತದೆ. ಕುರಿ ನೋಡಿದ್ರೆ ಅಯ್ಯೋ ಎಷ್ಟು ಚೆನ್ನಾಗೈತೆ ಅಲ್ವರ. ಅದು ಒಂಥರ ಫೀಲಿಂಗ್ ತರ್ತಾ ನೋಡಿರ್ತೀನಿ ಅಲ್ವರ. ಯಾಕಂದ್ರೆ ಆ ಭಾವನೆಗಳು ಉಣಿಸೋಂಥ ಒಂದು ಕ್ಯಾರೆಕ್ಟರ್ನಾಗಿದೆ ಆ ಪ್ರಾಣಿಗಳಲ್ಲಿ ಇದೆ ಅಲ್ವರ. ಅದೇ ಥರ ಕರು ಅಲ್ವರ ಹೆಂಗೈತೆ ಅದು. ಅದು ಸ್ವಲ್ಪ ಇನ್ನೋಸೆಂಟ್ ಆಗಿದೆ ನೋಡೋಕೆ, ದೊಡ್ಡದಾಗಿದ್ದು ಸರಿ. ಅದರ ಇಬ್ಬರೇ ಪ್ರಾಣಿಗಳು ಕಂಪೇರ್ ಮಾಡಿದಂಥ ಕ್ಯಾರೆಕ್ಟರ್ಗಳ ಅದರ ಚೇಂಜಸ್ ಇದೆ ಅಲ್ವರ. ಅದೇ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಈ ಒಂದೊಂದು ಪ್ರಾಣಿಗಳಲ್ಲಿ ಈ ಥರ ನೇಚರ್ಸ್ ಏನಾಗಿದೆ ಇದೆ ಅಲ್ವರ. ಆಮೇಲೆ ಏನ್ರಿ ಈ ಕಾಲದಲ್ಲಿ ಹೇಳ್ಬೇಕು ಅಂದರೆ ಏನ್ರಿ ಎಷ್ಟೋ ನಾಯಿಗಳೇನಾಗಿದೆ ಅದರ ಬ್ರೀಡು, ಒಂದೊಂದು ಬ್ರೀಡ್ಗಳಿಗೆ ಒಂದೊಂದು ಕ್ಯಾರೆಕ್ಟರ್ಗಳೇನಾಗಿದೆ ಇದೆ ಅಲ್ವರ. ಈ ನಾಯಿಗಳು ಹೆಂಗಿರ್ತಾರಂತೆ ಅದರಲ್ಲಿ ತುಂಬ ಮುದ್ದಾಗಿರೋಂಥ ನಾಯಿ, ಅದರ ತುಂಬ ಒಂದು ಹಾರ್ಟ್ಲಿ ಫೆಲೋಶಿಪ್, ಒಂದು ಒಳ್ಳೆ ಫ್ರೆಂಡ್ಶಿಪ್ ಥರ ಇರೋಂಥ ನಾಯಿ ಯಾವ್ದು ಹೇಳ್ಬೋದು ಈ ಕಾಲದಲ್ಲಿ? ಜೂಲಿ ನಾಯಿ ರೀ, ಜೂಲಿ ನಾಯಿ ಅಂತ ಹೇಳ್ತಾರೆ. ಜೂಲಿ ನಾಯಿ. ಜೂಲಿ ಎಲ್ಲ ಮೈ ತುಂಬಾ ಕೂದಲು ಇರ್ತದಲ್ಲ ಬ್ರದರ್. ಅಲ್ಲೆಲ್ಲ ಏನೋ ಮಾಡೆಲ್ ಚೇಂಜ್ ಆಗೋಯ್ತು. ಜೂಲಿ ನಾಯಿ ಓಟೋಯ್ತು. ಈ ಕಾಲದಲ್ಲಿ ಇರೋದು ಯಾವ ಗೊತ್ತಾ ನಾಯಿ? ವಡಾಫೋನ್ ನಾಯಿ. ಶೆಪರ್ಡ್, ಜಾನ್ ಶೆಪರ್ಡ್. ಅದರ ಶೆಪರ್ಡ್, ಲ್ಯಾಬ್ರಡಾರ್ ಕೇಳಿದಿರಾ? ಲ್ಯಾಬ್ರಡಾರ ಹೌದು. ಹೆಂಗಿದೆ ಗೊತ್ತಾ ಡಾಗು? ಆ ಡಾಗು ಎನಿ ಸ್ಟ್ರೇಂಜರ್ ಜೊತೆ ಮಿಂಗಲ್ ಆಗ್ಬಿಡ್ತಾರೆ. ಅದು ಹೆಂಗೆ ಗೊತ್ತಾ ಅವ್ರ ಮನುಷ್ಯನ ಟ್ರೀಟ್ ಮಾಡೋದಂತಂದ್ರೆ ನೋಡಿದ ತಕ್ಷಣ ಮನುಷ್ಯನ ಸ್ಕ್ಯಾನ್ ಮಾಡ್ಬಿಡ್ತಾರೆ. ಸ್ಕ್ಯಾನ್ ಮಾಡ್ಬಿಟ್ಟು ಇನ್ನೋಸೆಂಟಾಗಿ ಏನಾಗಿರ್ತಾರೆ ಇರೋಂಥ ಜನಗಳ ಹತ್ರ ಫ್ರೀಯಾಗಿ ಮೂಡ್ಬಿಡ್ತಾರೆ ರೀ. ಅದೇ ಜನಗಳು ಇನ್ನೋಸೆಂಟ್ ಆಗಿಲ್ಲ ಕಲ್ಪ್ರಿಟ್ ಆಗಿದ್ರೆ ನಾಯಿಗಳು ಕಂಡುಹಿಡ್ಬಿಡ್ತಾರೆ ಗೊತ್ತಾ. ನಾಯಿಗಳಿಗೆ ಕ್ಯಾರೆಕ್ಟರ್ ಏನಾಗಿದೆ ಇದೆ. ಅದರ ಯಾರ ಮನೇಲಿ ನಾಯಿ ಸಾಕಿದ್ರೆ ಗೊತ್ತಿರ್ತದೆ ಅಲ್ವರ. ಸೊ ಇದು ಏನಕ್ಕೆ ಹೇಳ್ದೆ ಅಂದರೆ ನಾಯಿಗಳಿಗೆ ಪ್ರಾಣಿಗಳಿಗೂ ಕೂಡ ಕೆಲವೊಂದು ಫೀಲಿಂಗ್ಸ್ಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಂತಾರೆ, ಫೀಲಿಂಗ್ಸ್ಗಳು ಶೇರ್ ಮಾಡೋಂಥದ್ದು ಏನಾಗಿದೆ ಇದೆ. ಕೆಲವೊಂದು ಸತಿ ಮನೇಲಿ ನಾಯಿಗಳು ಸಾಕಿದ್ರೆ ಅಪ್ಪ ಅಮ್ಮ ಯಾರೋ ಮನೇಲಿರೋಂಥ ಯಜಮಾನ್ರು ಹುಷಾರಿಲ್ಲಿ ತಪ್ಪಾಗ್ಬಿಟ್ಟ ಅಂದರೆ ನಾಯಿ ಎಲ್ಲಿ ಗೊತ್ತಾ ಮಲಗಿರ್ತಾರೆ, ಕಾಲ ಹತ್ತನೇ ಮಲಗಿರ್ತಾರೆ, ಎದ್ದೇಳಿ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಅದು ಬಿಟ್ಟು ಅಲ್ಲೇನು ಮಾಡ್ತಿರ್ತಾರೆ, ತಿರ್ತಾರೆ. ಮನೆ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಇಷ್ಟು ಅಂಡರ್ಸ್ಟ್ಯಾಂಡ್ಸ್ ಆ ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಏನು ಮಾಡ್ತಾರೆ ತಕ್ಕಂತೆ ಅದು ಬಿಹೇವ್ ಏನು ಮಾಡ್ತಾರೆ, ಸೈಲೆಂಟಾಗಿರ್ತಾರೆ, ಗಲಾಟೆ ಮಾಡಲ್ಲ ಅದರ. ಸೊ ಇವೆಲ್ಲ ಏನ್ರಿ, ಇವೆಲ್ಲ ಏನಂದರೆ ಒಬ್ಬರು ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋಂಥದ್ದು. ಇದು ಕ್ರೈಸ್ಟಿಗೆ ಏನಾಗಿತ್ತು ರೀ ಇತ್ತು ನೋಡ್ರಿ. ಅಂದ್ರೆ ಒಬ್ರು ಮತ್ತೊಬ್ರು ಫೀಲಿಂಗ್ಸ್ ಏನು ಮಾಡೋರು ಅರ್ಥ ಮಾಡ್ಕೊಳೋರು, ಮತ್ತೊಬ್ರು ದುಃಖ, ಮತ್ತೊಬ್ರು ಸಂಕಟ ಏನೋ ಇದೆಲ್ಲ ಅರ್ಥ ಮಾಡ್ಕೊಂಡು ಏನು ಮಾಡೋರು ಅಂದರೆ ಯೇಸು ಕ್ರಿಸ್ತನಿಂದ ಸ್ವಂತ ಶಕ್ತಿನೇ ಏನು ಮಾಡೋದು ಅಂದರೆ ಅವ್ರಿಗೆ ಲೈಫ್ ಏನು ಮಾಡ್ತಿದ್ರು ಕೊಡ್ತಾ ಇದ್ರು ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನೀವೆಷ್ಟು ಓದ್ತೀರಾ ಓದಿ. ನಮ್ಮ ಪ್ರೀತಿ ಮತ್ತು ಸಹಾನುಭೂತಿಗಳು ಮಾತ್ರವೇ ಕಳೆದ 6,000 ವರ್ಷಗಳಿಂದಲೂ ಯಾವುದೇ ಪತನಕ್ಕೆ ಒಳಗಾಗದೆ ಉಳಿದುಕೊಂಡಿವೆ ಮತ್ತು ನಮ್ಮ ಪ್ರೀತಿಯ ವಿಮೋಚಕನು ಸಮರ್ಪಕನಾಗಿದ್ದಾನೆ. ಆದುದರಿಂದ ಆತನಲ್ಲಿ ಸಹಾನುಭೂತಿಯುಳ್ಳ ಪ್ರೀತಿಯ ಈ ಗುಣವು ಸಮೃದ್ಧಿಯಾಗಿ ಕಂಡುಬರುತ್ತದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಆತನು ಯಾವ ರೀತಿಯಲ್ಲಿ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಮರುಕಗೊಂಡನು ಎಂಬುದನ್ನು ನಾವು ಗ್ರಹಿಸಬಹುದಾಗಿದೆ. ಆತನು ಸಹಾನುಭೂತಿಯಿಂದ ಮನ ಮುಟ್ಟಿದವನಾದನು, ಯಾಕೆಂದರೆ ಆತನ ಸ್ವಭಾವವು ಅಪ್ಪಟವಾಗಿತ್ತು, ಸಮರ್ಪಕವಾಗಿತ್ತು ಮತ್ತು ಮನಮುಟ್ಟುವುದಾಗಿತ್ತು. ಸ್ವಾರ್ಥತೆಯಿಂದ, ಪಾಪದಿಂದ, ವಂಶ ಪಾರಂಪರ್ಯದಿಂದಾಗಲಿ ಅಥವಾ ವೈಯಕ್ತಿಕ ಪ್ರಾಪ್ತಿಯಿಂದಾಗಲಿ ಕಠಿಣವಾಗಿರಲಿಲ್ಲ, ನಿರ್ದಾಕ್ಷಿಣ್ಯವುಳ್ಳದ್ದಾಗಿರಲಿಲ್ಲ. ಆತನು ಮನಮರುಗಿದನು, ಕನಿಕರ ಪಟ್ಟನು ಮತ್ತು ಆ ಜನ ಸಮೂಹವನ್ನು ನೋಡಿ ಮರುಗಿದನು ಎಂಬೀ ಮಾತುಗಳನ್ನು ನಾವು ನೋಡುತ್ತೇವೆ. ಆತನು ಯಹೂದ್ಯರು ಅಳುವುದನ್ನು ಕಂಡಾಗ ಮಾರ್ತಾ ಮರಿಯಳು ಕಣ್ಣೀರಿಡುವುದನ್ನು ಕಂಡಾಗ ಯೇಸು ಸಹ ಕನಿಕರಗೊಂಡು ಕಣ್ಣೀರು ಬಿಟ್ಟನು. ಯೋಹಾನ 11:35 ಎಂಬುದಾಗಿ ನಾವು ಓದುತ್ತೇವೆ. ಇದುವರೆಗೆ ಗುಣಧರ್ಮದ ಬಲಹೀನತೆಯನ್ನು ಸೂಚಿಸುತ್ತಿದ್ದ ಸಹಾನುಭೂತಿಯು ಈಗ ವ್ಯತಿರಿಕ್ತವಾಗಿ ಕಂಡುಬರುತ್ತಿವೆ. ಸೃಷ್ಟಿಕರ್ತನ ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಇದ್ದ ವ್ಯಕ್ತಿಯ ನಿಜವಾದ ಗುಣಧರ್ಮಕ್ಕೆ ಹೃದಯಹೀನನಾಗಿರುವುದಾಗಲಿ
ಕಠಿಣತೆ ಮತ್ತು ನಿರ್ದಾಕ್ಷಿಣ್ಯತೆಗಳಿಂದ ಇರುವುದಾಗಲಿ ಅಸಾಧ್ಯ. ಆದುದರಿಂದ ಈ ಎಲ್ಲಾ ಸಂಗತಿಗಳು ನಮಗೆ ತೋರಿಸಿಕೊಡುವುದೇನೆಂದರೆ, ಈತನು ಮಾತನಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ. ಅದಲ್ಲದೆ ಸಹಾನುಭೂತಿ ತೋರಿದನು. ಯೋಹಾನ 7ನೇ ಅಧ್ಯಾಯ 46ನೇ ವಚನ. ಪತನಗೊಂಡ ಮಾನವ ಜನಾಂಗದಲ್ಲಿ ಮನುಕುಲದ ಯಾರೂ ಪತನಗೊಂಡ ಪರಿಸ್ಥಿತಿಗಳಿಗೆ, ತೊಂದರೆಗಳಿಗೆ ಮತ್ತು ಯಾತನೆಗಳಿಗೆ ಕರ್ತನು ತೋರಿದಂತಹ ಸಹಾನುಭೂತಿಯನ್ನು ತೋರಿಸಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಬ್ರದರ್. ಚೆನ್ನಾಗಿ. ಓಕೆ, ಸೊ ನೋಡ್ಬೇಕಾರೆ ಏನ್ರಿ, ಇವಾಗ ನಾವು ಪಾಪದಲ್ಲಿ ಏನಾಗಿದ್ರಿ, ಬಿದ್ದೋಗಿದ್ರಿ ಅಂದ್ರ, ನಾವೆಲ್ಲ ಬಿದ್ದೋಗಿ 6000 ವರ್ಷ ಆಯ್ತ್ರಿ ಅದರ. ಸರಿ, ಇವಾಗ ಯೋಚನೆ ಮಾಡಿರ್ತೀರಿ, 6000 ವರ್ಷದಲ್ಲಿ ನಮಗೇನಾಗಿದೆ, ನಿಜವಾದ ಪ್ರೀತಿ ಏನಾಗಿಲ್ಲ ನಮಗೆ ಗೊತ್ತಿಲ್ಲ ಅಲ್ರ. ಇವಾಗೆಲ್ಲ ಪ್ರೀತಿಯನ್ನು ಏನ್ರಿ, ಒಂದು ಸೆಲ್ಫಿಶ್ನೆಸ್ ಥರ ಇರೋಂಥ ಪ್ರೀತಿನೇ ಅದರ. ನಮಗೆ ಯಾರು ಅಡ್ವಾಂಟೇಜ್ ತಗೊಂಡು ಪ್ರೀತಿ ಮಾಡಿದ್ರೆ ನಮ್ಗೇನು ಅನ್ಸ್ಬಿಡ್ತಾರೆ, ಅದು ನಿಜವಾದ ಪ್ರೀತಿ ಅಂತ ಅನ್ಸ್ಬಿಡ್ತಾರೆ ರೀ. ನಮ್ಗೇನ್ರಿ ಅದು ನಿಜವಾದ ಸಿನ್ಸಿಯರ್ ಆಗಿರೋಂಥ ಪ್ರೀತಿ ನಮ್ಗೇನಾಗಿರಲ್ಲ, ಗೊತ್ತಿರಲ್ಲ ಅದರ. ಆದರೆ ಇದರಲ್ಲಿ ಏನಾಗಿದೆ, ತುಂಬ ಸ್ವಾರ್ಥತನ ಇದೆ ಅಂತ ಏನಾಗಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಯಾಕಂದರೆ ಇವಾಗ ಜಗತ್ತಲ್ಲಿರೋದಂಥ ಪ್ರೀತಿ ಏನ್ರಿ ಹಂಗೆ ಅದರ, ಎಲ್ಲ ಸೆಲ್ಫಿಶ್. ಯಾರು ಬಂದ್ಬಿಟ್ಟು ಅನ್ಸೆಲ್ಫಿಶ್ ಆಗಿರೋಂಥ ಒಂದು ಮೋಟಿವಿಂದ ಒಬ್ರು ಏನು ಮಾಡಲ್ಲ, ಪ್ರೀತಿ ಮಾಡೋದು ನಾವು ಏನು ಮಾಡಲ್ಲ, ನೋಡೋದಕ್ಕೆ ಹೋಗೋದಿಲ್ಲ ಅದರ. ಸೊ ಒಂದು ಸಿಂಪಥೆಟಿಕ್ ಆಗಿರೋಂಥ ಪ್ರೀತಿ ಇವತ್ತೇನಾಗಲ್ಲ, ಜಗತ್ತಲ್ಲಿ ನಾವು ನೋಡೋದಿಲ್ಲ ಅದರ. ಯಾಕಪ್ಪ ಅಂದರೆ 6000 ವರ್ಷ ಏನಾಗಿದೆ, ನಾವು ಪಾಪದಲ್ಲಿ ಬಿದ್ದಿದ್ರಿ. ಇದರಲ್ಲೇ ಯಾರೋ ಒಬ್ಬರು ನಮಗೆ ಕರುಣೆ ನೋಡಿಸಿ, ನಮಗೆ ದಯೆ ನೋಡಿಸಿ, ನಮ್ಮನ್ನ ರಿಯಲ್ ಆಗಿ ಒಬ್ಬರು ಅಫೆಕ್ಷನೇಟ್ ಆಗಿ ಮಾತಾಡಿ ನಮ್ಗೆ ಏನಾಗ್ತದೆ, ತುಂಬ ತುಂಬ ಟಚ್ ಆಗ್ತದೆ ಅಲ್ವರ. ನಮ್ಗೆ ಏನಾಗ್ತಾರೆ, ಓ ವೆರಿ ಗುಡ್, ನಾವು ವಿ ಅಪ್ರಿಷಿಯೇಟ್ ಇಟ್ ಅಲ್ವರ. ಯೋಚನೆ ಮಾಡ್ರಿ ಅಂತೀನಿ, ನಾವೇ ಇಂಥ ಕ್ಯಾರೆಕ್ಟರ್ನ ಅಪ್ರಿಷಿಯೇಟ್ ಮಾಡ್ತೀವಿ ಇಷ್ಟು ಏನೋ ಪಾಪದಲ್ಲಿ ಬಿದ್ದೋಗಿದ್ಮೇಲೆ ಅಂತಂದರೆ, ಇನ್ನು ಯೇಸು ಕ್ರಿಸ್ತನ ಹೆಂಗಿದಿರ್ಬೋದು. ಅವರು ಒಂದು ಪರ್ಫೆಕ್ಟ್ ಮ್ಯಾನ್ ಅದರ. ಅವ್ರನ್ನಲ್ಲಿ ಯಾವುದೇ ರೀತಿ ಪಾಪದ ಕಳೆಗಳೇನೇನಾಗಿಲ್ಲ ಇಲ್ಲ ಅದರ. ದೇವ್ರ ಹತ್ರ ಪರಿಪೂರ್ಣವಾಗಿ ಪರಿಶುದ್ಧವಾಗಿದ್ದವರು ಅದರ. ಯಾವತ್ತೂ ಅವ್ರೇನ್ರಿ ಪ್ರೀತಿಯಲ್ಲೇ ಮುಳುಗಿದ್ದವರು ಅದರ. ಅವರು ಭೂಲೋಕದಲ್ಲಿ ಬರ್ಬೇಕಾದ್ರೆ ಈ ಮನುಷ್ಯನ ಒಂದು ಕಂಡೀಷನ್ ನೋಡ್ಬಿಟ್ಟು ಅವ್ರು ಹೆಂಗಪ್ಪ ಇತ್ತು ಅಂತಂದರೆ, ಅದನ್ನು ನೋಡ್ಬಿಟ್ಟು ಅವ್ರಿಗೆ ಏನಾಗ್ಬಿಡ್ತು, ತುಂಬ ದುಃಖದಿಂದ ಏನಾದ್ರು ಅವರು ತುಂಬೋರಾದ್ರು ಅಂತ ಹೇಳ್ತಾರೆ ಅದರ. ಇದನ್ನ ನಾವು ನೋಡ್ಬೇಕು, ನಮ್ಮ ದೇಶದಲ್ಲಿ ಏನ್ರಿ ಇವೆಲ್ಲ ತುಂಬ ಕಮ್ಮಿ ರೀ. ನಮ್ಮ ದೇಶದಲ್ಲಿ ಏನಂದರೆ ಎಲ್ಲ ಕಲ್ಲು ಹೃದಯ, ಎಲ್ಲ ಕಠಿಣವಾಗಿರೋರು, ಎಲ್ಲ ಹಿಟ್ಲರ್ಗಳ ಥರ. ಅವ್ನು ಏನಾಗಲಿ ನಮ್ಗೇನಾಗಲಿ ಅಂತಂದ್ಬಿಟ್ಟು, ಅವ್ನು ಚೆನ್ನಾಗಿತ್ತಾನ ಹಾಳಾಗೋಯ್ತಾರ, ನಾವು ಚೆನ್ನಾಗಿರ್ತಾರ, ಅವ್ನು ತುಳಿದು ನಾವು ಹೆಂಗೆ ಮೇಲಕ್ಕೆ ಹೋಗ್ಬೋದು ಅಂದ್ರೆ, ಅವ್ನು ಹಾಳು ಮಾಡ್ಬಿಟ್ಟು ನಾವು ಸಂತೋಷವಾಗಿ ಇರ್ಬೋದು ಅಂದ್ರೆ, ಅವ್ನು ದುಃಖ ಕಬ್ಬಿಟ್ಟು ನಾವು ಅದ್ರಲ್ಲಿ ಹೆಂಗೆ ಸಂತೋಷವಾಗಿ ಎಂಜಾಯ್ ಮಾಡ್ಬೋದು. ಇದನ್ನೇ ಏನು ಮಾಡ್ತಿರ್ತಾರೆ, ಇದನ್ನೇ ನಮ್ಮ ದೇಶದಲ್ಲಿರೋದು ಅದರ. ಅದನ್ನ ನೋಡಿ ನಿಜ ಹೇಳ್ತೀನಿ ನೋಡ್ರಿ, ಹೊರ ದೇಶಕ್ಕೆ ಹೋದರೆ ಆ ಥರ ಇಲ್ವೇ ಇಲ್ಲ ರೀ. ನೀವೇನಾರ ಪೋಲ್ಯಾಂಡ್ಗೆ ಚಾನ್ಸ್ ಇದ್ರೆ ಪೋಲ್ಯಾಂಡ್ಗೆ ಹೋಗಿ ಬಂದಿದ್ದೀನಿ. ಅದಿರೋಂಥ ಬೈಬಲ್ ಸ್ಟೂಡೆಂಟ್ಸ್ ಹೆಂಗಿದಾರೆ ಗೊತ್ತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನಲ್ಲಿ ಕಳಂಕವಾದಂಥ ಪ್ರೀತಿನೇ ಏನಾಗಿಲ್ಲ ರೀ, ಇಲ್ಲ ರೀ. ಅಷ್ಟು ನಿಷ್ಕಳಂಕ ರೀ, ಶುದ್ಧವಾದ ಹೃದಯದಿಂದ ಇನ್ನೋಸೆಂಟಾಗಿ ಏನು ಮಾಡ್ತಾರೆ ಒಂದು ಪ್ರೀತಿ. ಅದು ಏನ್ರಿ, ಅದೂ ಏನ್ರಿ 100% ಲವ್ ಅಲ್ಲ. ಅದನ್ನ ನೋಡ್ಬಿಟ್ರೆ ನಾವು ಏನಾಗ್ಬಿಡ್ತೀವಿ ಎಷ್ಟೋ ಸತಿ ಅದರ ಮರ್ಗಾಗ್ಬಿಡ್ತೀರಿ ಅದರ. ಯಾಕಂದ್ರೆ ಏನಪ್ಪ ಇಷ್ಟೊಂದೆಲ್ಲ ಇದೆ ಹಂಗಂದ್ರೆ ನಾವು ಅವ್ರ ಮುಂದೆಲ್ಲ ನಾವೇನು ಏನ್ರಿ ಹೋಪ್ಲೆಸ್ ಅದರ, ಏನೋ ಪ್ರಯೋಜನಕ್ಕೆ ಇಲ್ದಿರೋ ಅಂತಾರೆ ಅನ್ಸ್ಬಿಡ್ತಾರೆ ಅದರ. ಯೋಚನೆ ಮಾಡ್ರಿ ಅಂತೀನಿ ಏನ್ರಿ, ಕೆಲವು ಜನ ಏನ್ರಿ ಫಾರಿನರ್ಸ್ ಎಲ್ಲ ಹೆಂಗಿರ್ತಾರೆ ಗೊತ್ತಾ, ಏನು ಸಾಫ್ಟ್ ನೇಚರ್ ಗೊತ್ತಾ ಏನ್ರಿ, ಏನು ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಏನು ಡೆಲಿಕೇಟ್ ಆಗಿರ್ತಾರೆ, ಮತ್ತೊಬ್ರಿಗೆ ಎಷ್ಟು ಅವರು ಹೆಲ್ಪ್ ಮಾಡ್ತಾರೆ ಅಂತಂದರೆ ಏನ್ರಿ, ಮತ್ತೊಬ್ರಿಗೆ ಎಷ್ಟೋ ರೀತಿಲಿ ಅವರು ಏನ್ರಿ ಸಹಾನುಭೂತಿ ನೋಡ್ಸೋತಿರುತ್ತೆ ಅಂತಂದರೆ, ಅವ್ರ ಫೀಲಿಂಗ್ಸ್ಗಳು ಏನು ಮಾಡ್ತಾರೆ ಇವರು ಅಲ್ಲರ, ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟೆ ಕೆಲವು ಸರಿ ನಮ್ಗೆ ಏನಾಗ್ಬಿಡ್ತಾನೆ, ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಇಷ್ಟೆಲ್ಲ ನಮ್ಮನ್ನ ಕನ್ಸರ್ನ್ ಮಾಡ್ತಾರಲ್ಲ, ಇಷ್ಟೆಲ್ಲ ನನ್ನ ಅರ್ಥ ಮಾಡ್ಕೊತಾರಲ್ಲ ಅಂತಂದ್ಬಿಟ್ಟದ್ರ. ಸೊ ಯೋಚನೆ ಮಾಡ್ರಿ, ಒಂದು ಪಾಪದಲ್ಲಿ ಬಿದ್ದಿರೋಂಥ ಮನುಷ್ಯನೇ ಏನ್ರಿ, ಪಾಪದಲ್ಲಿ ಬಿದ್ದಿರೋ ಮನುಷ್ಯನ ಈ ರೀತಿ ಟ್ರೀಟ್ ಮಾಡ್ಬೇಕಾದ್ರೆ ನಮ್ಮ ಕರ್ತನ ಇನ್ನು ಯಾವ ರೀತಿ ಟ್ರೀಟ್ ಮಾಡಿರ್ತಾರೆ. ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ಅವರು ಏನು ಹೇಳ್ತಾರೆ, ಎಷ್ಟೋ ಸತಿ ಈ ವಾಸ್ ಮೂಡ್ ವಿತ್ ಕಂಪ್ಯಾಷನ್ ಅಂತ ಹೇಳ್ತಾರೆ ಅವರ. ಆ ವಾಕ್ಯನ ಓದ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಅವರ. ಈ ವಾಸ್ ಮೂಡ್ ವಿತ್ ಕಂಪ್ಯಾಷನ್. ಆ ದೊಡ್ಡ ಜನಾಂಗ ನೋಡ್ಬಿಟ್ಟು ಯೇಸು ಕ್ರಿಸ್ತನಿಗೆ ಏನಾಯ್ತಂತೆ, ಅವ್ರಿಗೆ ಕನಿಕರ ಇಂದ ಅವರು ವಾಕ್ಯ ಈ ಕನ್ನಡದಲ್ಲಿ ಹೆಂಗ್ ಬರ್ತಾರೆ ನೋಡೋಣ. ಒಂದು ನಿಮಿಷ ಮ್ಯಾಥ್ಯೂ 14 ನೋಡಿ. ಮ್ಯಾಥ್ಯೂ 14 ಮ್ಯಾಥ್ಯೂ 14. ಆತನ ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಓಕೆ, ಕನಿಕರ ಪಟ್ರು ಅಂತ ಹೇಳ್ತಾರೆ. ಇದು ಏನೋ ಒಂದು ಬಲ ಇಲ್ಲ ರೀ
ಅದರ ಏನು ತಿನ್ನಂಗೈತೆ, ಒಳ್ಳೆ ಉಪ್ಪು ತಿನ್ನಂಗೈತೆ, ಉಪ್ಪಿನಕಾಯಿ ತಿನ್ನಂಗಿಲ್ಲ. ಅದರ ಇಲ್ಲಿ ತಮಿಳ್ ಓದಿ ನೋಡೋಣ. ತಮಿಳಲ್ಲಿ ಯಾರು ಇದೆಯಾ? ತಮಿಳು ಇಲ್ಲಿ, ತಮಿಳು ಇಲ್ಲಿ ಯಾರು ಇಲ್ವಾ? ಕಾರ್ತಿಕ್ ಬ್ರದರ್, ಚಿತ್ರಾ ಸಿಸ್ಟರ್, ದೀಪಾ ಸಿಸ್ಟರ್, ತಮಿಳ್ இருக்குதுங்களா? ಹಾಂ, ಇಲ್ವಾ? 9:36 ನೋಡ್ರಿ, ಇಲ್ಲಿ ಓದ್ರಿ, ಐತಾ ಇಲ್ಲ ಇದರ ಇಲ್ವಾ? ಒಂದು ಸೆಕೆಂಡ್ ಬ್ರದರ್. ಸರಿ, ಓದಿ ಇಷ್ಟ ದೀಪಾ ಸಿಸ್ಟರ್. ಮ್ಯಾಥ್ಯೂ 13:13 ಬ್ರದರ್. ಮ್ಯಾಥ್ಯೂ 14:14. ಮ್ಯಾಥ್ಯೂ 14:14. இயேசு வந்து திரளான ஜனங்களை கண்டு அவர்கள் மேல் மனதுருகி அவர்களில் வியாதியஸ்தராய் இருந்தவர்களை ಸ್ವಸ್ಥಮಾಕಿனார். ನೋಡ್ರ, ಮನದುರ್ಗಿ ಅಂತ ಬರ್ತಾರೆ ಅಲ್ವರ. ಸರಿ, ಇದು ತೆಲುಗಲ್ಲಿ ఆయన వచ్చి ఆ గొప్ప సమూహమును చూచి వారి మీద కనికరపడి వారిలో రోగులైన వారిని ಸ್ವಸ್ಥಪರಿచెನು. ಓಕೆ, ಕನಿಕರ ಪಡಿ ಅಂತ ಬಂತು. ಅದರ ಇಂಗ್ಲಿಷ್ ಬರ್ತಾರೆ, ಈ ವಾಸ್ ಮೂಡ್ ವಿತ್ ಕಂಪ್ಯಾಷನ್ ಅಂತ ಹೇಳ್ತಾರೆ. ಏನ್ ಮೂಡ್ ವಿತ್ ಕಂಪ್ಯಾಷನ್ ಅಂತಂದ್ರೆ, ಅದರ ಕನ್ನಡದಲ್ಲಿ ಒಂದು ಮಾತು ಬರ್ತಾರೆ, ಏನಂತಾರೆ, ನೀವು ಯು ಶುಡ್ ಬಿ ಬೌಲ್ಸ್ ಆಫ್ ಮರ್ಸಿ ಅಂತ ಬರ್ತಾರೆ. ಮಾತು ಓದಿದ್ದೀರಾ? ಮೂಡ್ ವಿತ್ ಕಂಪ್ಯಾಷನ್ ಅಂದ್ರೆ ಬೌಲ್ಸ್ ಆಫ್ ಮರ್ಸಿ. ಒಂದು ನಿಮಿಷ. ಬೌಲ್ಸ್ ಆಫ್ ಕೊಲೋಷಿಯನ್ಸ್ ಅಲ್ಲಿ ಬರ್ತಾ ಹೊಂದಿದ್ದೀನಿ. ಕೊಲೋಸಿಯರ್ ಬರ್ತ ಪತ್ರಿಕೆ 3:12 ಓದಿ. ಕೊಲೋಸಿಯರ್ 3:12. ಇಲ್ಲಿ ಮೋಹನ್ ಬ್ರದರ್, ಶಾಂತಾ ಸಿಸ್ಟರ್ ಫೋನ್ ಮಾಡಿಲ್ವಾ? ಇಲ್ಲ ಬ್ರದರ್, ಅವ್ರು ಮಾಡ್ಲಿಲ್ಲ, ಕ್ಲಾಸಿಗೆ ಮಾಡ್ರಿ, ಟೈಮ್ ಫೋನ್ ಮಾಡ್ರಿ ಪಟ್ಟ ಅಂತ ಜಲ್ದಿ. ಮಾಡ್ತೀನಿ ಬ್ರದರ್. ದೇವದಮ್ ಬ್ರದರ್ ಮಾಡಿಲ್ವಾ? ಅವ್ರ ಫೋನ್ ಕಳ್ಕಂದಾರಂತ ಬ್ರದರ್, ನಾಳೆ ಹೊಸ ಫೋನ್ ಸರಿ, ಓಕೆ, ಶಾಂತಾ ಸಿಸ್ಟರ್ ಮಾಡಿ. ಕೊಲೋಸಿಯಸ್ 3:14 ಓದ್ರಿ ಯಾರಾದ್ರ? ಓದ್ತೀನಿ. 3:12 3:12. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಓಕೆ, ಇದು ತಮಿಳಲ್ಲಿ ಓದ್ತೀರ? ತಮಿಳಲ್ಲಿ, ಇಂಗ್ಲಿಷಲ್ಲಿ ಹೇಳಿ. ಇದೀರಾ ಕಾರ್ತಿಕ್? ಯಾವ ವಚನ ಬ್ರದರ್? ಇದು ಕೊಲೋಷಿಯನ್ಸ್ 3:12. ಹಾ ಬ್ರದರ್. ವಿನೋದ್ ಬ್ರದರ್ ಇಂಗ್ಲಿಷ್ ಓದಿ. Put on therefore, as the elect of God, holy and beloved, bowels of mercy, kindness, humbleness of mind, meekness, long suffering. ಏನ್ ಬೌಲ್ಸ್ ಆಫ್ ಮರ್ಸಿ ಅಂದ್ರೆ ಏನು? ಹೇಳಿ ಕಾರ್ತಿಕ್, ಓದ್ತೀರಾ? ஆகையால் நீங்கள் தேவனால் தெரிந்து கொள்ளப்பட்ட பரிசுத்தரும் பிரியருமாய் உருக்கமான இரக்கத்தையும் தயையும் மனத்தாழ்மையும் சாந்தத்தையும் நீதிய பொறுமையும் தரித்துக் கொண்டு. ನೀವು ಮತ್ತೆ ಕೊಲೋಸಿಯರ್ 3:12 ಅಲ್ಲ ಬ್ರದರ್? ಇನ್ನೊಂದ್ಸತಿ ಓದಿ. ಕೊಲೋಸಿಯರ್ 3:12 ಅಲ್ಲ ಬ್ರದರ್? ಕರೆಕ್ಟ್, ಇನ್ನೊಂದ್ಸತಿ ಓದಿ, ಅದೇ ವಾಕ್ಯ ಕರೆಕ್ಟ್ ಓದಿ. ஆகையால் நீங்கள் தேவனால் தெரிந்து கொள்ளப்பட்ட பரிசுத்தரும் பிரியருமாய் உருக்கமான இரக்கத்தையும். ಉರುಕ್ಕமான ಎರಕத்தையும் ಅಲ್ವರ. ಉರುಕ್ಕமான ಎರಕಂ ಏನು? ಅದಕ್ಕೆ ಕನ್ನಡದಲ್ಲಿ ಹೇಳೋದು ಬೌಲ್ಸ್ ಆಫ್ ಮರ್ಸಿ. ಬೌಲ್ಸ್ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ ಅರ್ಥ? ಬೌಲ್ಸ್ ಅಂದ್ರೆ ಏನ್ ಗೊತ್ತಾ? ಬೌಲ್ಸ್ ಅಂದ್ರೆ ಏನ್ ಅರ್ಥ? Interior of something. ಏನ್ ಬದ ಕರೆಕ್ಟ್? ಏನಂದ್ರೆ Interior part of anything. ಅಲ್ಲರ ಬೌಲ್ಸ್ ನೋಡಿ ಹೇಳ್ತಾರೆ, ಎಲ್ಲಿ ಬರ್ತದೆ? ಕಳ್ಳುಗೆಳದು ಅಲ್ವರ. ಬೌಲ್ಸ್ ಅಂದ್ರೆ ಕಳ್ಳು ಅಲ್ವರ. ಏನ್ರಿ ಜೂದಾಸ್ ಸಾಯ್ಬೇಕಾರೆ ಏನಾಯ್ತು? ಅವ್ನ್ ಕಳ್ಳು. ಅಪೊಸ್ತಲ ಕೃತ್ಯಗಳು 1:18 ಓದ್ರಿ. ಹೊಟ್ಟೆ ಹೊಡೆದು ಕರಳುಗಳು ಹೊರಗಡೆ ಬಂದು ಅಂತ ಓದಿ. ಅಪೊಸ್ತಲ ಕೃತ್ಯಗಳು 1:18 ಓದಿ. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು
ಕರ ಕರುಳುಗಳೆಲ್ಲ ಹೊರಗೆ ಸುರಿದವು. ಕರಳುಗಳನ್ನೇ ಅಂತ ಹೊರಗೆ ಕರಳು ಅಲ್ವರ ಇವಾಗ ಬೌಲ್ಸ್ ಆಫ್ ಮರ್ಸಿನ ಏನು ಕರಳು ಏನು ಕರಳು ಕರಳಿಗೂ ದಯೆ ಕನಿಕರಕ್ಕೆ ಏನೋ ಸಂಬಂಧ ಇದೆಯಾ? ಇಲ್ಲ, ಇದೇ ಕರಳೆ ಬ್ರದರ್, ಆಗುತ್ತೆ, ಸಂಬಂಧ ಇದೆ ಬ್ರದರ್, ಚುಚ್ಚುತ್ತೆ. ಎಲ್ಲಿ ಚೂಸ್ತದೆ? ಅದೇ ಹೇಳ್ತಾರಲ್ಲ ಯಾವಾಗ ಬ್ರದರ್, ಚೂಸ್ತದೆ? ಗಾದೆ ಕರಳು ಸಂಬಂಧ ಅಂತ ಹೇಳ್ತಾರಲ್ಲ. ಯಾವಾಗ ಚೂಸ್ತದೆ? ಕರಳು ಸಂಬಂಧ ಅದು ಅಂತಂದ್ರೆ ಅಷ್ಟು ಪ್ರೀತಿ. ಹಾ, ಯಾವಾಗ ಎಕ್ಸಾಂಪಲ್ ಕರಳು ಹೇಳ್ರಿ, ಆತರ ಯಾವ್ದು ಇದೆಯಾ? ಹೇಳ್ರಿ ಮ್ಯಾಗಿಸ್ಟರ್ ಎಕ್ಸಾಂಪಲ್ ಹೇಳಿ. ಕರಳು ಚುಚ್ಚುತ್ತೆ, ಅದು ಕರಳಿಗೆ ಎಫೆಕ್ಟ್ ಆಗುತ್ತೆ. ಯಾವಾಗ ಏನ್ ಚೂಸ್ತಾರೆ? ಆ ಟೈಮಲ್ಲಿ ಯಾವ ಟೈಮಲ್ಲಿ? ಅವ್ನು ಕಷ್ಟ ಪಡುವಾಗ, ವ್ಯಸನ ಪಡುವಾಗ, ಪಶ್ಚಾತ್ತಾಪ ಪಡುವಾಗ, ಡೀಪ್ ಆಗಿ ಹಾ ಅದಲ್ಲಿ ಇಮೋಷನಲಿ ಅದು ವೀಕ್ನೆಸ್ ಅಲ್ಲಿ ಹೋಗುತ್ತೆ ಕರಳಿಗೆ. ಸರಿ, ಹೇಳ್ತೀನಿ ಕೇಳ್ರಿ. ಹಿಂಗಂತ ಇನ್ನು ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಏನ್ ಗೊತ್ತಾ, ಇವಾಗ ಒಂದ್ ಮಗುಗೆ ಏನಾರ ಏಟ್ ಬಿದ್ಬಿಟ್ರೆ ಅವ್ರ ಅಮ್ಮನ್ಗೆ ಏನಾಯ್ತಾರೆ? ಕರಳು ಚುಚ್ಚುತ್ತೆ, ಹಿಂಡುತ್ತೆ. ಕರಳು ಕಿತ್ತು ಬರ್ತಾರೆ ಅಂತ ಹೇಳ್ತಾರೆ, ನೋಡಿದೀರಾ? ಕರಳಿಗೆ ಏನಾಗ್ತದೆ? ದುಃಖ ಆಗ್ತದೆ. ಕರಳೇ ಏನಾಗ್ಬಿಡ್ತು, ಕಿತ್ತು ಬಂದಂತೆ ಆಯ್ತು, ಕರಳಿಗೆ ಚುಚ್ಚಂತೆ ಆಯ್ತು. ಅದು ಬೌಲ್ಸ್ ಆಫ್ ಮರ್ಸಿನ ಆ ಥರ ಒಂದು ಕರುಣೆ ಏನಾಗಿರ್ಬೇಕು, ಇರಬೇಕು. ಇದು ಯಾರಿಗಪ್ಪ ಇತ್ತು ಅಂತಂದ್ರೆ ಕ್ರಿಸ್ತನ್ಗೆ ಏನಾಗಿತ್ತು? ಇತ್ತು. ಅದಕ್ಕೆ ಮಾರ್ತಾ ಮರಿಯಲ್ ನೋಡಿದ್ಬಿಟ್ಟು ಅವ್ರು ಅಳ್ತಾರೆ, ನೋಡ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಅದನ್ನ ಕಣ್ಣೀರಿಡ್ತಾರೆ. ಅಷ್ಟೊಂದು ಜನಗಳಿಗೆ ಉಪವಾಸ ಇರೋದನ್ನ ನೋಡ್ಬಿಟ್ಟು ಶಿಷ್ಯರುಗಳು ಕಳಿಸ್ಬಿಡು ಸ್ವಾಮಿ, ಅವ್ರು ಹೆಂಗಾರ ಹೋಗಿ ತಿನ್ಕೊಂತಾರೆ ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಅವ್ರಿಗೆ ಕರುಣೆ ನೋಡಿಸ್ತಾರೆ. ಯಾಕೆ? ಏನ್ರಿ ಅವ್ರಿಗೆ ಹಸಿವನ್ ಏನ್ರಿ ಗೊತ್ತಿರಿ ಫೀಲ್ ಆಗೋದು ಯೇಸು ಕ್ರಿಸ್ತಗೆ ಹಂಗಾರನ್ ಏನೋ ಸುಮ್ಮನೆನಾ? ನಾನಾರ ಸಹಿಸ್ಕೊಂತೀನಿ, ಪರ್ಫೆಕ್ಟ್ ಮ್ಯಾನು. ಅವರು ಹಸಿವಿದ್ರೆ ಹೆಂಗಿರ್ತದೆ, ಯಾವ ಥರ ಒಂದು ಥಾಟ್ಸ್ ಬರ್ತದೆ, ಯಾವ ಥರ ದೇಹದಲ್ಲಿ ಬದಲಾವಣೆ ಆಗ್ತದೆ, ಆಲೋಚನೆಗಳು ಯಾವ ಥರ ತಿರುಗ್ತದೆ, ಏನ್ರಿ ಯಾರು ಗೊತ್ತಿತ್ತು? ಯೇಸು ಕ್ರಿಸ್ತಂಗೆ ಗೊತ್ತಿತ್ತು. ಬಾಯಾರಿಕೆ ಆದ್ರೆ ಹೆಂಗ್ ಸುಸ್ತಾಗ್ತದೆ, ಮನುಷ್ಯನ ದೇಹದಲ್ಲಿ ಮನುಷ್ಯನ ದೇಹ ಯಾವ ಥರ ರಿಯಾಕ್ಟ್ ಆಗ್ತದೆ, ಯಾರು ಗೊತ್ತಿತ್ತು? ಕ್ರೈಸ್ಟ್ ಗೊತ್ತಿತ್ತು. ಅದರ ಎಲ್ಲ ಫೀಲಿಂಗ್ಸ್ಗಳು ಜೀಸಸ್ ಕ್ರೈಸ್ಟ್ ಏನ್ ಮಾಡಿದ್ರು? ಅರ್ಥ ಮಾಡ್ಬಿಡು. ಅದಕ್ಕೆ ಕರೆಕ್ಟಾಗಿ ಏನ್ ಮಾಡ್ತಾರೆ ಅವರು? ಸ್ಪಂದಿಸ್ತಾರೆ. ಅದಕ್ಕೆ ಹೇಳೋದು ಈ ಬೌಲ್ಸ್ ಆಫ್ ಮರ್ಸಿ ಅದರ ಏನಾಗಿರ್ಬೇಕು? ಕರುಣೆ ಉಳ್ಳವರಾಗಿರ್ಬೇಕು. ಅದರ ಅದಕ್ಕೆ ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ಯಾರೋ ಏನು ಕೆಲವು ಜನ ಸಜೆಷನ್ಸ್ ಹೇಳ್ತಾರೆ ಏನಂತಂದ್ರೆ, ಇಂಥ ಕ್ಯಾರೆಕ್ಟರ್ ಅಂತ ವ್ಯಕ್ತಿಗಳು ನೋಡ್ಬಿಟ್ಟು ಅವ್ರನ್ನ ತುಂಬಾ ವೀಕ್ ಪಾರ್ಟಿ, ಅವ್ರ ವೇಸ್ಟ್ ಪಾರ್ಟಿ ಅಂತ ಯಾವತ್ತೂ ಏನ್ ಮಾಡ್ಬಿಡ್ದು? ಥಿಂಕ್ ಮಾಡ್ಬಿಡ್ದು. ಇಂಥವು ಸಿಕ್ಕೋದು ವೆರಿ ರೇರ್. ಅದರ ಎಲ್ಲ ಜೆಮ್ಸ್. ಅದರ ಅದಕ್ಕೆ ದೇವರು ದಾವಿದನ್ ತುಂಬಾ ಏನ್ ಮಾಡಿದ್ದು? ದೇವರು ಇಷ್ಟಪಟ್ಟಿದ್ದು. ಯಾಕೆಂದ್ರೆ ದಾವಿದ್ ಎಂತ ಮನುಷ್ಯ ಏನ್ರಿ? ದೇವ್ರಿಗೆ ತುಂಬಾ ಹತ್ರವಾಗಿರೋಂಥ ಮನುಷ್ಯ ಅಂತ ನೋಡ್ತೀರಿ. ಅಪೊಸ್ತಲರು ನೋಡ್ಬೇಕಾದ್ರೆ ಈ ವಾಸ್ ಅ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ದಾವಿದ್ ಹತ್ರ ಒಂದು ಸಾಫ್ಟ್ ಆಗಿರೋಂತೇನ್ರಿ ಪರ್ಸನ್. ನೆವರ್ ಎ ಹಾರ್ಶ್ ಪರ್ಸನ್. ಅದರ ದಾವಿದನ ಹತ್ರ ಯಾರ ಬಂದು ಸಾರಿ ಕೇಳ್ಬಿಟ್ಟಾನೆ, ದಾವಿದೆ ಮಾಡೋನು ಬಿಟ್ಬಿಡೋನ್ರಿ, ಅದರ ಜೀವ ದಾನ ಮಾಡ್ಬಿಡೋನು. ಅದರ ಇಂಥ ಒಂದು ಗೌರವ ಎಂತ ತಪ್ಪು ಮಾಡಿದ್ವಿ ಸರಿ. ಯಾಕಂದ್ರೆ ದೇವ್ರು ಅವ್ನಿಗೆ ಏನ್ ಮಾಡವ್ರೆ? ರೈತರ ದಯಪಾಲಿಸವ್ರೆ. ಅಲ್ರ ಯೋಸೆಫ್ ಹೆಂಗಿದ್ದಂತೆ? ಬೈಬಲ್ ನೋಡ್ತಿಲ್ಲ, ಯೋಸೆಫ್ ಸಹೋದರಗಳೆಲ್ಲ ದ್ರೋಹ ಮಾಡಿದ್ರು, ಯೋಸೆಫ್ ಹೆಂಗಿದ್ದಂತೆ? ಪ್ರೀತಿ ತೋರಿಸಿದವ್ರು, ಪ್ರೀತಿ ನೋಡ್ಸೋರು ಅಲ್ವರ. ಅವ್ರ ಅಣ್ಣ ತಮ್ಮಂದ್ರ ಅಣ್ಣಂದ್ರು ಎಲ್ಲ ಅಣ್ಣಂದ್ರೆ ಅಲ್ವರ. ಅವರೆಲ್ಲ ಬಂದು ಇರ್ಬೇಕಾದ್ರೆ ಅವ್ನಿಗೆ ಏನಾಯ್ತು ಅಂತ ಹೇಳ್ತಾರೆ ಬೈಬಲಲ್ಲಿ, ನೋಡಿದೀರಾ ವಾಕ್ಯ? ಅವನಿಗೆ ಕಣ್ಣಲ್ಲಿ ನೀರು ಬಂತು. ಕಣ್ಣಲ್ಲಿ ನೀರು ಬಂತು. ಏನ್ ನೋಡಿ ವಾಕ್ಯ ಓದಿ, ತುಂಬಾ ಚೆನ್ನಾಗಿದೆ. ಕಪಟ ನೋಡೋಣ ಒಂದ್ ನಿಮಿಷ. 1 minute. ನೋಡ್ರಿ, ಆದಿಕಾಂಡ 42ನೇ ಅಧ್ಯಾಯ 23-24. ಯೋಸೇಫನು ದ್ವಿಭಾಷೆಯ ಮುಖಾಂತರ ಅವರ ಸಂಗಡ ಮಾತಾಡಿದ್ದರಿಂದ ಅವರು ತಮ್ಮ ಮಾತು ಅವನಿಗೆ ಗೊತ್ತಾಗುವುದೆಂದು ನೆನೆಸಲೇ ಇಲ್ಲ. ಯೋಸೇಫನಾದರೋ ಅವರ ಬಳಿಯಿಂದ ಒಂದು ಕಡೆಗೆ ಹೋಗಿ ಕಣ್ಣೀರು ಸುರಿಸಿದನು. ನೋಡ್ರ, ಹಂಗಾರೆ ಏನಾಗಿದೆ? ಅವನ್ಗೇನಾಗಿದೆ? ಈ ವಾಸ್ ವೆರಿ ಸಾಫ್ಟ್ ಕ್ಯಾರೆಕ್ಟರ್. ಅದರ ತನ್ನ ಸೋದರಗಳಲ್ಲಿ ಬದಲಾವಣೆ ನೋಡಿ ಯೋಸೆಫ್ಗೆ ಏನಾಯ್ತಂತೆ ಅಲ್ಲಿ? ಅದರ ತುಂಬಾ ಏನಾಗಿದೆ? ಸಂತೋಷ ಆಗಿದೆ. ಯಾಕಂದ್ರೆ ಈ ವಾಸ್ ಏನ್ರಿ ಆ ಕಳ್ಳು ಇತ್ತು ಗೊತ್ತಾ? ಏನ್ರಿ ಕರುಣೆ ಹೇಳಂತ ಕಳ್ಳು ಇರೋಂಥವನು ಅಲ್ಲರ. ಅದಕ್ಕೆ ಬೌಲ್ಸ್ ಆಫ್ ಮರ್ಸಿ, ಐ ಕುಡ್ ಫೀಲ್ ಇಟ್, ಐ ಕುಡ್ ಅಂಡರ್ಸ್ಟ್ಯಾಂಡ್ ಇಟ್ ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಕ್ರೈಸ್ಟಲ್ಲಿ ಏನಾಗಿತ್ತಂತೆ?
ಅಲ್ವರ ಇತ್ತು ಇದು ದಿಸ್ ಈಸ್ ದ ವೆರಿ ಜಮ್ ಆಫ್ ದ ಕ್ಯಾರೆಕ್ಟರ್. ಹೇಳ್ಬೇಕಾದ್ರೆ ಬೈಬಲ್ನಲ್ಲಿ ನಮ್ಮ ದೇವ್ರಿಗಂತ 4 ಗುಣಗಳನ್ನ ನಾವು ನೋಡ್ತೀರಿ ಅಲ್ವರ. ಒಂದು ಶಕ್ತಿ, ಇನ್ನೊಂದು ನೀತಿ, ಇನ್ನೊಂದು ಪ್ರೀತಿ, ಇನ್ನೊಂದು ಜ್ಞಾನ. ಪ್ರಕಟಣೆ 4 ಜೀವಿಗಳಿಗೆ ಹೋಲಿಕೆ ಮಾಡ್ತಾರೆ ಅಲ್ವರ. ಇದರಲ್ಲಿ ಪ್ರೀತಿನ ಯಾವ ಒಂದು ಪ್ರಾಣಿಗೆ ಹೋಲಿಕೆ ಮಾಡಿದ್ದಾರೆ ಅಲ್ಲಿ ಪ್ರಕಟಣೆಯಲ್ಲಿ? ಪ್ರಕಟಣೆಯಲ್ಲಿ ಈ 4 ಜೀವಿ ಇದಲ್ಲ, ಪ್ರೀತಿನ ಯಾವ ಪ್ರಾಣಿಗೆ ಹೋಲಿಕೆ ಮಾಡಿದ್ದಾರೆ? ಮನುಷ್ಯ. ಮನುಷ್ಯನಿಗೆ. ಯಾಕೆ ಮನುಷ್ಯನಿಗೆ ಏನಕ್ಕೆ ಹೋಲಿಕೆ ಮಾಡಿದ್ದಾರೆ? ಕೈಯ ಕಾಲ ಏನಕ್ಕೆ ಹೋಲಿಕೆ ಮಾಡಿದ್ದಾರೆ? ಮನುಷ್ಯನ ಹೃದಯ ಹೋಲಿಕೆ ಮಾಡಿದಾರ? ಏನ್ ಹೋಲಿಕೆ ಮಾಡಿದ್ದಾರೆ? ಏನಕ್ಕೆ ಹೋಲಿಕೆ ಮಾಡಿದ್ದಾರೆ? ಹೃದಯಕ್ಕೇನೆ. ಮನಸ್ಸು, ಹೃದಯ. ಅದು ಹೋಲಿಕೆ ಮಾಡಿದಾರ? ಮುಖ. ಏನ್ ಬ್ರದರ್? ಮನುಷ್ಯನ ಮುಖ ಅಂದ್ರೆ ಮುಖ ಅಲ್ಲರ ಏನ್ರಿ? ಒಬ್ರನ್ನ ನೋಡಿದಿರ ಮಕ್ಕ ತಿರ್ಸ್ಕೊಂಡ್ರೆ ಹೆಂಗಿರ್ತದೆ? ಏನರ್ಥ? ಒಬ್ರನ್ನ ನೋಡ್ಬಿಟ್ಟು ಮಕ್ಕ ಹಿಂಗ್ ತಿರ್ಸ್ಕೊಂಡ್ರೆ ಏನರ್ಥ? ಹೊಟ್ಟೆ ಕಿಚ್ಚು ಅಂತ. ಹೊಟ್ಟೆ ಕಿಚ್ಚು ಅಂತನ ಅಲ್ವರ. ಆಮೇಲೆ ಪ್ರೀತಿ ಇಲ್ಲ ಅಂತ. ಪ್ರೀತಿ ಇಲ್ಲ, ಡಿಸ್ಫೇವರ್ ಅಲ್ವರ. ಅವನ್ ಏನ್ ಮಾಡ್ದಂಗೆ ಅವನ್ನ ಕಡ ಕಣಿಸ್ತಂತೆ. ಅದೇ ಅವ್ರು ಮಕ್ಕ ಕೊಟ್ಟಿ ಮಾತಾಡ್ಸಿದ್ರೆ ಅದರ ಮಕ್ಕನ ತಿರ್ಸಿ ಅವ್ರ ಕಡೆ ನೋಡಿದ್ರೆ ಏನಂತೆ? ಏನ್ ಮೀನಿಂಗ್? ಬಹಳ ಪ್ರೀತಿ ಪ್ರೀತಿ ಅವನಲ್ಲಿ ನಿಂತ್ಕೊಂಡಿದೆ. ಪ್ರೀತಿ, ದಯೆ, ಕರುಣೆನ ನೋಡ್ಸಂತದ್ದು ಅದರ. ಯೇಸು ಕ್ರಿಸ್ತು ಪೇತ್ರ ರಿಜೆಕ್ಟ್ ಮಾಡಿದ ತಕ್ಷಣ ಏನ್ ಮಾಡಿದ್ರು? ಯೇಸು ಕ್ರಿಸ್ತು ಮಕ್ಕನ್ ತಿರ್ಸ್ಕೊಂಡು ಹೋಗ್ಬಿಟ್ರ? ಹಾಳಾಗೋಗುವಂತ ಮಕ್ಕನ್ ಏನ್ ಮಾಡಿದ್ರು? ಕೊಟ್ಟಿ ಅದರ ಈ ಶೋಡ್ ಇಸ್ ಫೇಸ್ ಟು ಹಿಮ್. ಆ ಫೇಸ್ ನೋಡ್ಸಿದ ತಕ್ಷಣ ಏನಾಗ್ಬಿಡ್ತಾನೆ? ಆ ಕರುಣೆಯಿಂದ ನೋಡ್ಸಂತ ಒಂದ್ ಮಕ್ಕ ಅದರ ಪೇತ್ರನ ಜೀವನನೇ ಏನ್ ಮಾಡ್ಬಿಡ್ತು? ಮಾರ್ಬಿಡ್ತಂದ್ರ. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮ್ಯಾಟರ್ ಎ ಮೋಸ್ಟ್. ಅದಕ್ಕೆ ದ ಫೇಸ್ ಆಫ್ ಅ ಮ್ಯಾನ್ ಅಂತ ಏನ್ ಮಾಡೋದಲ್ಲಿ ಹೇಳೋದು ಅದರ. ಯಾಕಂದ್ರೆ ಮನುಷ್ಯನ್ಗಿರೋ ಥರ ಜಿನೈನ್ ಲವ್ ನಿಜವಲ್ರಿ ಯಾರಿಗೇನಾಗಿಲ್ಲ, ಇವಾಗಿಲ್ಲ. ಆಕ್ಚುಲಿ ಇವಾಗ ನಮ್ಗಿರೋಂಥ ಫಾಲೋಯಿಂಗ್ ಕ್ಯಾರೆಕ್ಟರ್ಲಿ ನಾವೇನ್ ಮಾಡೋದು? ನಮ್ಮ ಕಣ್ಮುಂದೆ ಕಾಣಿಸೋದಿಲ್ಲ. ಅದಕ್ಕೆ ಅದರ ಕ್ರಿಸ್ತಲ್ ನೋಡಿದ್ರೆ ಹೆಂಗಿರ್ತದಂತೆ ಅದರ. ಕ್ರಿಸ್ತಲ್ ಇಟ್ ವಾಸ್ ಜೆಮ್ ಆಫ್ ಅ ಕ್ಯಾರೆಕ್ಟರ್ ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದನ್ನ ಜನಗಳು ಹೆಂಗ ಅರ್ಥ ಮಾಡ್ಕೊಂಡ್ಬಿಟ್ರೆ, ಜೀಸಸ್ ವಾಸ್ ಎ ವೆರಿ ವೀಕ್ ಮ್ಯಾನ್, ಇಸ್ ವೆರಿ ಹೋಪ್ಲೆಸ್ ಕ್ಯಾರೆಕ್ಟರ್, ಇಟ್ ನಾಟ್ ಹ್ಯಾವ್ ರಿಯಲ್ ಕ್ಯಾರೆಕ್ಟರ್ ಅಂತ ಏನ್ ಮಾಡಿದ್ರು ಅಂತಾರೆ ದೃಷ್ಟಿಲಿ ನೋಡಿದ್ರು ಅದರ. ಅವನಲ್ಲಿ ಏನೋ ಒಂದು ಬಲ ಇಲ್ಲ ಕೂಡ, ಒಂದು ತಾಕತ್ತಿಲ್ಲ, ಸಾಮರ್ಥ್ಯ ಇಲ್ಲ, ಗಂಡಸ್ತನ ಥರ ಇಲ್ಲ, ಒಂದು ಪೌರುಷ ಥರ ಏನಾಗಿಲ್ಲ ಇಲ್ಲ ಅಂತಾನೆ ಏನ್ ಮಾಡಿದ್ರು ನೋಡಿದ್ರು. ಅದು ಯೇಸುಕ್ಕೆ ಸಿಂಗಿದಂತೆ ಕರುಣಾಮಯಿ. ಯಾಕಂದ್ರೆ ಅವರು ಈ ಜಗತ್ತಲ್ಲಿ ಬರ್ಬೇಕಾದ್ರೆ ಈ ಈ ಸನ್ನಿವೇಶ ಅಂತ ಬಿದ್ದಿರಂತ ಈ ನಳ್ಳಾಟಲ್ಲಿ ನೋಡ್ಬಿಟ್ಟು ಅದನ್ನ ಒಂದು ಏನ್ ಮಾಡೋಕ್ಕಾಗಲ್ಲ ಆ ಸಿಚುವೇಶನ್ನ. ಅದನ್ನ ಏನಂತಾರೆ ಜೀರ್ಣ ಮಾಡ್ಕೊಳೋದಾಗ್ಲಿ ಅಥವಾ ಇದನ್ನ ಹಿಂಗೆ ಬಿಡ್ಬೇಕಲ್ಲ ಅಂತಂದ್ಬಿಟ್ಟು ಅವ್ರು ಯಾವತ್ತೂ ಏನ್ ಮಾಡ್ಕೋಲ್ಲ. ಅವ್ರಿಗೆ ಅದನ್ನ ತುಂಬಾ ಕಷ್ಟವಾಯ್ತು ಅವ್ರಿಗೆ. ಇದನ್ನ ಹೆಂಗಾರ ಹೊರಗಡೆ ತರಬೇಕು ಅಂತ ಏನಿತ್ತು ಅವ್ರಿಗೆ ಮನ್ಸು ಇತ್ತು. ಯಾಕಪ್ಪ ಅಂದ್ರೆ ಯಾರು ಆಫ್ರಿಕಾ ಹೋದ್ರೆ ಗೊತ್ತಿರ್ತಾರೆ ನೋಡ್ರಿ, ಎಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀನಿ. ಆಫ್ರಿಕಲ್ಲಿ ಹೆಂಗಿದೆ ಅಂತ ಸಿಟಿಸನ್ಸ್ ಎಲ್ಲ ಭಯಂಕರ ಹೋಪ್ಲೆಸ್ ಕಂಡೀಷನ್ ರೀ. ಅಲ್ಲೆಲ್ಲ ಹೋಗ್ಬಿಟ್ಟ ಅಂತಂದ್ರೆ ಏನ್ರಿ ನಮ್ಗೆ ಕೆಲವೊಂದ್ಸತಿ ಹೆಂಗ್ ಅನ್ಸ್ಬಿಡ್ತಾರೆ ಅಂತಂದ್ರೆ, ಅಯ್ಯೋ ನಮ್ಮ ಹತ್ರ ಇರೋದೆಲ್ಲ ಏನ್ ಮಾಡೋಣ ಕೊಟ್ಬಿಟ್ಟು ಬಂದ್ಬಿಡೋಣಪ್ಪ, ಏನ್ ಮಾಡೋಣ ಅವ್ರಿಗೆ ಸಹಾಯ ಮಾಡೋಣ ಅಂತ ಅನಿಸ್ತದೆ. ಯಾಕಂದ್ರೆ ಅಂತ ಹೋಪ್ಲೆಸ್ ಕಂಡೀಷನ್ ಏನಾಗಿದ್ರು ಅವರು. ಇದ್ರೆ ಕುಡಿಯೋಕ್ಕೆ ನೀರು ಸರಿಯಾಗಿಲ್ಲ ಅದರ. ಒಂದು ಅನುಕಂಪ ನಮ್ಗೆ ಏನಾಗ್ಬಿಡುತ್ತೆ ನ್ಯಾಚುರಲ್ ಆಗಿ ಬರೋಂಥ ಫೀಲಿಂಗ್ ಅದರ. ಸೊ ಇದೇ ಕ್ರಿಸ್ತನಲ್ಲಿ ಇದ್ದಿದ್ದು ಅದರ. ಸೊ ಎಲ್ಲಾ ಪಾಪದ ಬಿದ್ದ ಮನುಷ್ಯರುಗಳ ಮೇಲೆ ಕರುಣೆ ನೋಡ್ಸೋಂಥರಾಗಿದ್ರು. ಈ ಕ್ಯಾರೆಕ್ಟ್ರು ಏನಾಗಿರ್ಬೇಕು? ಇದನ್ನ ಹೇಳೋದು, ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟ ಆತನು. ಓಟ ಮುಗಿಸ್ಬೇಕಾ? ಇವೆಲ್ಲ ಗುಣಗಳು ಏನಾಗಿರ್ಬೇಕು? ಇರಬೇಕು ನಮ್ಮಲ್ಲಿ ಅದರ. ಓಟ ಮುಗಿಸಲ್ಲ, ಇವೆಲ್ಲ ಗುಣಗಳಿಲ್ಲ, ಆಟ, ದ್ವೇಷ, ಹೊಟ್ಟೆ ಕಿಚ್ಚು ಇವೆಲ್ಲ ಬೆಳೆಸ್ಕೊಂಡು ಇರ್ತೀನಿ ಅಂತಂದ್ರೆ ಏನ್ರಿ ನಮ್ಮ ಓಟದಲ್ಲಿ ಏನೂ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ ಸರ್ ನಿಮ್ಗೆ ಅಲ್ರ, ಇದು ಹೇಳಿದ್ನ ಇಲ್ಲ ನಿಮ್ಗೆ ಏನ್ರಿ? ಒಂದು ವಾಕ್ಯ ಓದೋ ನೋಡಿದ್ದೀನಿ ಎಲ್ಲಿ, ಹೀಬ್ರೂಸ್ 4th ಚಾಪ್ಟರ್. ನಿಮ್ಗೆ ಹೇಳಿದ್ನ ಇಲ್ಲೋ? ಎನಿವೆ ಗಮನಿಸಿ ಎಲ್ಲರೂ. ಹೀಬ್ರೂಸ್ 4th ಚಾಪ್ಟರ್ 16th ವರ್ಸ್ ನೋಡಿ ಯಾರಾದ್ರ. ಹೀಬ್ರೂಸ್ 4:16. ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಮಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ
ಸಮಯೋಚಿತವಾದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಎಲ್ಲಿ ಬರೋಣ ಅಂತಂದ್ರು? ಎಲ್ಲಿ ಬರೋಣ ಅಂದ್ರು? ಕೃಪಾಸನ ಕೃಪಾಸನದ ಮುಂದೆ. ಮುಂದೆ. ಸರಿ, ಕೃಪಾಸನ ಎಲ್ಲಿತ್ತು? ಕೃಪಾಸನ ಎಲ್ಲಿತ್ತು? ಗುಡಾರದ ಒಳಗಡೆ ಅದು ದೇವಾಲಯದಲ್ಲಿ ದೇವಾಲಯದಲ್ಲಿ. ಕಿಂಗ್ಡಮ್ ಆಫ್ ಯಜ್ಞವೇದಿಯಲ್ಲಿ ಕೃಪಾಸನ ಇಸ್ ಹೆವೆನ್. ನನಗೆ ಬಲ್ಲು ಕೋಪ ಬರೆಸ್ತೀರ. ಕೃಪಾಸನ ಎಲ್ಲಿತ್ತು ಅಂತಂದ್ರೆ ದೇವಾಲಯದಲ್ಲಿ ಇತ್ತು. ಇವಾಗ ಉತ್ತರ ಕೊಡೋದು ಬೈಬಲ್ ಓದಿಲ್ವಾ? ಪಾಠ ಕೇಳಿಲ್ವಾ? ಕೃಪಾಸನ ಎಲ್ಲಿತ್ತು? ಮೇಲ್ಗಡೆ. ಹಾ, ಎಲ್ಲಿತ್ತು? ಮಂಜುಷ ಬಿಟ್ಟಿ. ಆ ನಿಮ್ಗೆ ಕೃಪೆ ಓಡಿಸ್ಬೇಕು. ನೀವ್ ಯಾರು ಉತ್ತರ ಕೊಡ್ಬೇಡಿ. ಹಿಂಗೆ ಇರ್ರಿ. ಮಹಾಪರಿಶುದ್ಧ ಸ್ಥಳ. ವೆರಿ ಗುಡ್. ಎಲ್ಲಿತ್ತು? ಗುಡಾರದಲ್ಲಿ. ಹಾ, ಮಹಾಪರಿಶು ಸ್ಥಳದಲ್ಲಿ ಇತ್ತು. ಕರೆಕ್ಟಾ? ಮಹಾಪರಿಶು ಸ್ಥಳಕ್ಕೆ ಜನಗಳು ಯಾವಾಗ ಹೋಗೋರು? ವರ್ಷಕ್ಕೆ ಒಂದ್ಸರಿ ವರ್ಷಕ್ಕೊಂದ್ಸತಿ. ಯಾರು ಹೋಗ್ಬೇಕು? ಜನಗಳು ಹೋಗಲ್ಲ, ಅದರಲ್ಲಿ ಯಾಜಕರು ಮಹಾಯಾಜಕ ಮಾತ್ರ ಹೋಗ್ತಾನೆ. ವೆರಿ ಗುಡ್. ಎಷ್ಟು ಸತಿಗೆ ಹೋಗ್ತಿದ್ರು ವರ್ಷಕ್ಕೆ? ಒಂದೇ ಸತಿ. ಒಂದೇ ಸರಿ. ವೆರಿ ಗುಡ್. ಅಂದ್ರೆ ತಿರ್ಗಾ ಅವಕಾಶ ಇಲ್ಲ ರೀ. ವರ್ಷಕ್ಕೆ ಒಂದೇ ಸರಿ ಆಪರ್ಚುನಿಟಿ. ಸರಿ, ಅವ್ನು ಹೊರಡೆ ಹೋಗ್ಬೇಕಾರೆ ಅವನು ಏನಾರೋ ಕೆಟ್ಟದ್ ಚಿಂತನೆ ಮಾಡಿದ್ರೆ, ಕೆಟ್ಟಿದ್ ಯೋಚನೆ ಮಾಡೋದು ಏನಾಗ್ತಾ ಇದ್ದ? ಹೋಗ್ತಾ ಇದ್ರು. ಯೋಚನೆ ಮಾಡಿದ್ರೆ ಅವನ ಅಲ್ಲೇ ಸಾಯ್ತಾನೆ. ಏನು ಯೋಚನೆ ಮಾಡಿಲ್ಲ ಅಂದ್ರೆ ಏನಾಗಲ್ಲ. ಅಂದ್ರೆ ಏನ್ ಗೊತ್ತಾ ಮೀನಿಂಗು? ಅಲ್ಲಿ ಏನ್ ಹೇಳ್ತಾರೆ ವಾಕ್ಯದಲ್ಲಿ? ಈ ಕಾರಣದಿಂದ ಸಮಯೋಚಿತವಾದಂತ ಸಹಾಯ ಪಡೆಯೋದಿಕ್ಕೆ ಧೈರ್ಯವಾಗಿ ನಾವ್ ಮಾಡೋ ಕೃಪಾಸನ ಹತ್ರಕ್ಕೆ ಹೋಗೋಣ ಹೇಳ್ತಾರೆ. ಹಂಗಾರೆ ಏನ್ ಮೀನಿಂಗು? ನಾವು ಧೈರ್ಯವಾಗಿ ಕೃಪಾಸನ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಆಲೋಚನೆ ಹೆಂಗಿರ್ಬೇಕು? ಶುದ್ಧವಾಗಿರ್ಬೇಕು. ಅಲ್ವರ? ದೇವರ ಆಲೋಚನೆ ಇರ್ಬೇಕು. ನಮ್ಮ ಮನಸ್ಸಲ್ಲಿ ಕಲ್ಮಶವಾಗಿರಂತ ಆಲೋಚನೆ, ಕುತಂತ್ರದು, ಅದರ ಇವೆಲ್ಲ ಐತಲ್ಲ, ಅಂದ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತಲ್ಲ, ಲೋಕದೆಲ್ಲ ಇರ್ತಾವಲ್ಲ, ಇವೆಲ್ಲ ಏನಾಗಿರ್ಬಾರ್ದು? ಇರ್ಬಾರ್ದು. ಹಿಪೋಕ್ರಸಿ, ಮಾಯಕರವಾಗಿರಂತ ಒಂದು ಪ್ರೀತಿನೇ ಇರಬಾರ್ದ್ರಿ. ಅವರ ಶುದ್ಧವಾಗಿರಂತ ಮನುಷ್ಯನಾಗಿರ್ಬೇಕು, ಇರಬೇಕು. ಅದರ ಅದಕ್ಕೆ ದಾವಿದ್ ಮಿಸ್ಟೇಕ್ ಮಾಡಿದ ತಕ್ಷಣ ದೇವತೆ ಏನ್ ಕೇಳ್ಕೊಂತಾನೆ? ದಾವಿದ್ ಏನ್ ಕೇಳ್ದ ಗೊತ್ತಾ? ಏನ್ ಕೇಳ್ತಾನೆ ದಾವಿದ? ಶುದ್ಧವಾದ ಹೃದಯವನ್ನು ಕೊಡಿ ದೇವ್ರೆ ಅಂತ. ನೋಡ್ರಿ, ಅವ್ನ್ ದೇವ್ರ ಹತ್ರ ಏನು ಕೇಳಿಲ್ಲ ರೀ. ಏನ್ ಕ್ಲೆವರ್ ನೋಡ್ರಿ ದಾವಿದು. ಅದರ ಯಾಕೆ ನೋಡ್ರಿ, ಓದೋಣ, ತುಂಬಾ ಚೆನ್ನಾಗಿದೆ. ಕೀರ್ತನೆ 51 ನಿರ್ಮಿಸು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನ್ನಲ್ಲಿ ಶುದ್ಧ ಹೃದಯವನ್ನು ಏನ್ ಮಾಡು? ನಿರ್ಮಿಸು. ಆಮೇಲೆ ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ. ಯಾಕಪ್ಪ ಕೇಳ್ಕೊಂಡ? ಶುದ್ಧ ಹೃದಯನ ಯಾಕೆ ಕೇಳ್ಕೊಂಡ? ದೇವ್ರು ನೋಡೋದೇನು? ಅದ್ದಲ್ಲಿ ಶುದ್ಧವಾಗಿರ್ಬೇಕು. ಹೃದಯದಲ್ಲಿ ಎಲ್ಲ ಕಲ್ಮಶ ಇಟ್ಕೊಂಡ್ಬಿಟ್ಟು ಆಚ್ ಕಡೆ ತೋರಕ್ಕೆ ಸೂಪರ್ ಆಗಿ ಇತ್ತೆ ಅಂತ ತಿಳ್ಕೊಂಡ್ರೆ ಅಂತೀನಿ. ನಮ್ಮಷ್ಟು ಮೋಸ ಹೋಗಂತ ವ್ಯಕ್ತಿಗಳಿಗೆ ಯಾರು ಇಲ್ಲ ರೀ. ಅಲ್ವರ? ಏನ್ರಿ, ದೇವ್ರು ಕ್ಲೀನ್ ಆಗಿ ಆಗ್ಬಿಟ್ರೆ ಸ್ಯಾಮ್ಯಲ್ಗೆ, ಅಲ್ವರ? ನಾನು ಮನುಷ್ಯನ ಥರ ನೋಡಲ್ಲ, ಹೊರಗೆ ತೋರಿನ ನಾನು ಏನು ಮಾಡ್ತೀನಿ? ಮನುಷ್ಯನಲ್ಲಿರೋಂಥ ಹೃದಯ ನೋಡ್ತೀನಿ. ಅಲ್ವರ? ದೇವ್ರು ನೋಡೋ ಆ್ಯಂಗಲೇ ಬೇರೆ ರೀ. ಅಲ್ವರ? ನಾವು ನೋಡೋ ಆ್ಯಂಗಲ್ ಹೆಂಗಿದೆ? ಏನು ಹಾಕೋನೆ, ಅವ್ನು ಏನು ಬಿಡ್ಕೊಳವನೆ, ಹೆಂಗವನೇ, ಸ್ಟೇಟಸಲ್ಲಿ ಹೆಂಗವನೇ, ಲೋಕದಲ್ಲಿ ಹೆಂಗಿದ್ದಾನೆ, ಏನು ಓದವನೇ, ಏನು ಮಾಡ್ತಾನೆ, ಇದನ್ನೇನು ಮಾಡೋದು ನಾವು ನೋಡೋದು. ನಮ್ಮ ದೇವ್ರು ನೋಡ್ರಿ ಹೆಂಗೆ ನೋಡ್ತಾರೆ ನೋಡಿ. ಮೈಂಡ್ ನೋಡ್ರಿ, ಅವ್ರ ಮೈಂಡೇ ಬೇರೆ ರೀ, ಅವ್ರ ಆ್ಯಂಗಲ್ಲೇ ಬೇರೆ. ಯಾಕೆ ಗೊತ್ತಾ? ಶುದ್ಧವಾದ ಹೃದಯ ಇದ್ಬಿಟ್ರೆ ಎಲ್ಲವನ್ನ ಏನು ಮಾಡ್ಬೋದು? ಸರಿಪಡಿಸ್ಬೋದ್ರಿ. ದಾವಿದ್ ಹೆಂಗಿದ್ದ? ಏನು ಮೇಯ್ತಾ ಇದ್ದ? ಏನಪ್ಪ ಮೇಯ್ತಾ ಇದ್ದ ಅವನ? ಕುರಿ ತಂದು ಎಲ್ಲಿ ಕುಂಡಿಸ್ಬಿಟ್ರ ಅವನ್ನ? ರಾಜನಾಗಿ ಮಾಡ್ಬಿಟ್ರು. ಸಿಂಹಾಸನದಲ್ಲಿ ಸಿಂಹಾಸನ ಕುಂಡಿಸ್ಬಿಟ್ರು. ನಾವು ಕನ್ವಿನ್ಷನ್ ಆಡಾಡೋದು ಕೇಳಿದ್ರ ಏನ್ರಿ? ಕುಯ್ಯವನೇ ಅಂದ್ಬಿಟ್ಟು ಅದ್ರ ಹಾಡು ಕೇಳಿದ್ರಾ? ಎಲ್ಲ ತಮಿಳ್ ಗೊತ್ತ ನಿಮ್ಗೆ ಅರ್ಥ? ಸೂಪರ್ ಸಾಂಗ್. ಅರ್ಥ ಆಗಲ್ಲ ಬ್ರದರ್ ನಮ್ಗೆ ತಮಿಳು. ಏನ್ ಗೊತ್ತಾ ಹೇಳ್ತಾರೆ? ಕುಯ್ಯವನೇ ಅಂತಂದ್ರೆ ಏನ್ರಿ? ಪಾಟರ್, ಕುಂಬಾರ ಮಣ್ಣನ್ನು ರೂಪಿಸ್ತಾನಲ್ಲ ಏನ್ರಿ? ಆ ತರ ದೇವ್ರೆ ನೀನನ್ನು ರೂಪಿಸಿದ್ಯಾ ಏನ್ರಿ? ಮಣ್ಣಿಂದ ಏನ್ ಮಾಡಕ್ ಸಾಮರ್ಥ್ಯ ಇದೆ ಏನ್ರಿ? ಮನುಷ್ಯನ ಮಾಡಕ್ಕೆ ನಿಂಗೆ ಸಾಮರ್ಥ್ಯ ಇದೆ. ಕುರಿ ಮೇಯ್ಸೋನ್ನ ತಗೊಂಬಿಟ್ಟು ನೀನು ಏನ್ರಿ ರಾಜನ್ ತರ ಮಾಡಕ್ ನಿಂಗೇನಿದೆ? ಸಾಮರ್ಥ್ಯ ಇದೆ. ಸೂಪರ್ ಆಗಿದೆ ಸಾಂಗ್, ಓದ್ರಿ ಅಂತೀನಿ. ಅದರ ಏನ್ ಮೀನಿಂಗ್ಫುಲ್ ಇದೆ ಗೊತ್ತಾ? ಅದೆಲ್ಲ ಏನಂದ್ರೆ ದಟ್ಸ್ ಆಲ್ ಗಾಡ್ಸ್ ಫೀಲಿಂಗ್ಸ್ ರೀ.
ಅದಕ್ಕೆ ದೇವ್ರು ನೋಡಿ ಅಂತ ನೋಡೋದೇನ್ರಿ ಮನುಷ್ಯನ ಹೃದಯ. ಅದಕ್ಕೆ ಬೈಬಲ್ನ ಕ್ಯಾರೆಕ್ಟರ್ಸ್ಗಳು ನೋಡಿರ್ತೀನಿ ಎಲ್ಲ ಅವ್ರ ಹೃದಯಗಳ ಮೇಲೆ ಪಿತೃಗಳಿಗೆ ತೀರ್ಪು ಏನ್ ಮಾಡಿರೋದು ಅದರ ಸ್ಯಾಮ್ಸನ್ ಎಂತ ವರ್ಸ್ಟ್ ಫೆಲೋ. ನಮ್ಮ ದೃಷ್ಟಿಯಲ್ಲಿ ನಾವೇನಾದ್ರು ಸ್ಯಾಮ್ಸನ್ಗೆ ತೀರ್ಪು ಕೊಟ್ರೆ ಫಸ್ಟ್ ಹ್ಯಾಂಗ್ ಹಿಮ್ ಟು ಡೆತ್ ಅಂತ ಹೇಳ್ತೀರಿ. ದೇವ್ರೇ ಅಂತಂದ್ರು ಕೃಪೆ ನೋಡ್ಸು, ದಯೆ ನೋಡ್ಸು. ಸ್ಯಾಮ್ಸನ್ ಏನ್ ಮಾಡ್ತಾನೆ, ಕೊನೆಯದಾಗಿ ದೇವತ ಬಲ ಕೇಳ್ಕೊಂಡು ಏನ್ ಮಾಡ್ತಾನೆ, ಎಲ್ಲರನ್ನೂ ಸಾಯಿಸಾಕ್ತಾನೆ. ಸ್ಯಾಮ್ಸನ್ ಹೆಸರನ್ನ ಹೆಬ್ರೇಯರ ಪುಸ್ತಕದಲ್ಲಿ ಬರೋದು ನಾವ್ ಏನ್ ಮಾಡ್ತೀರಿ, ನೋಡ್ತೀರಿ. ಆದ್ರೆ ಸೊಲೊಮೋನು ಏನ್ ಜ್ಞಾನಿ ರೀ, ಸೂಪರ್ ರೀ, ಅವನಕ್ಕಿಂತ ಜ್ಞಾನವಂತವನು ಇಲ್ಲ ರೀ. ಯುದ್ಧನೇ ಇಲ್ಲ ನೋಡ್ರಿ, ಏನ್ ಸಮಾಧಾನ ಹ್ಯಾಂಡಲ್ ಮಾಡ್ಬಿಟ್ಟ, ಎಲ್ಲಾನು ಸಮಾಧಾನ ಇಟ್ಕೊಂಡಿದ್ದ, ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದ. ಏನ್ ಪ್ರಯೋಜನ ಸಮಾಧಾನ ಇಟ್ಕೊಂಡೆ, ಎಲ್ಲ ವಿಗ್ರಹದೆ ದುರ್ಬೋಧನೆಗಳನ್ನ ಪರಿಪಾಲನೆ ಹೇಳ್ಕೊಟ್ಟ, ಆಯ್ತಾ? ಏನ್ ಪ್ರಯೋಜನ? ದೇವ್ರ ಇದಕ್ಕೆ ಜ್ಞಾನ ಕೊಟ್ಟಿದ್ದ? ಏನ್ ಮಾಡ್ದ? ಇವ್ನು ಮಾಡೋದೆಲ್ಲ ತಪ್ಪು ಮಾಡ್ತಾ ಇದ್ದ, ಮಾಡೋದು ಒಬ್ರನ್ನೂ ಏನ್ ಮಾಡ್ತಾ ಇದ್ಲ, ಖಂಡಿಸ್ತಲ್ಲ. ಈ ಜ್ಞಾನ ತಗೊಂಡು ಏನಪ್ಪ ಪ್ರಯೋಜನ? ವೆಸ್ಟ್. ದೇವ ದೃಷ್ಟಿಯಲ್ಲಿ ಝೀರೋ ಅಲ್ರ. ಅವನ ಹೆಸರೇ ಬಂದಿಲ್ಲ ಪುಸ್ತಕದಲ್ಲಿ, ಎಲ್ಲರ ಐತಾ? ಹೊಸ ಒಡಂಬಡಿಕೆಲಿ ಜ್ಞಾನಕ್ಕೆ ಸಂಬಂಧವಾಗಿರೋ ಬಿಟ್ರೆ ಎಲ್ಲೂ ಸೊಲೊಮೋನ್ನ ಕಂಪೇರ್ ಮಾಡಿರೋ ರೆಕಾರ್ಡೇ ನಮ್ಗೆ ಏನಾಗಿಲ್ಲ, ಇಲ್ಲ. ಪರಮಗೀತೆಯಲ್ಲಿ ಮಾತ್ರ ಕ್ರಿಸ್ತನ್ಗೆ ಸ್ವಲ್ಪ ಎಕ್ಸಾಂಪಲ್ ಸ್ವಲ್ಪ ತಗೊಂಡ್ರೆ ಅಷ್ಟೇ ಹೊರತು ಇನ್ನೆಲ್ಲೂ ಸೊಲೊಮೋನ್ ಬಗ್ಗೆ ಮಾತಾಡೋದು ಹೊಸ ಒಡಂಬಡಿಕೆ ರೆಕಾರ್ಡ್ ಏನಾಗಿಲ್ಲ ರೀ, ಇಲ್ಲ ರೀ. ಸುವಾರ್ತೆಯಲ್ಲಿ ಇದೆ, ಅಲ್ಲಿ ಬಿಟ್ಟೆಲ್ಲ ಐತಾ? ಅಪೊಸ್ತಲ ಪೌಲ್ ದಾವೀದ್ ಬಗ್ಗೆ ಮಾತಾಡ್ತಾರೆ, ಸೌಲ್ ಬಗ್ಗೆ ಕೂಡ ಮಾತಾಡ್ತಾರೆ ಅಲ್ರ. ಎಲ್ಲಿ ಮಾತಾಡ್ತಾರೆ ಇವನ್ ಬಗ್ಗೆ, ಸ್ಯಾಮ್ಸನ್ ಸೊಲೊಮೋನ್ ಬಗ್ಗೆ? ಎಲ್ಲೂ ಇಲ್ಲ. ಏನ್ ಪ್ರಯೋಜನ ಆಯ್ತು ಅಲ್ರ? 40 ವರ್ಷ ಸಿಂಹಾಸನ ಆಳ್ವಿಕೆ ಮಾಡಿ ಏನಪ್ಪ ಪ್ರಯೋಜನ ಆಯ್ತು? ನೋ ಯೂಸ್. ದೇವ ದೃಷ್ಟಿಲಿ ಝೀರೋ. ಅದಕ್ಕೆ ಏನ್ರಿ ಹೃದಯದ ಆಲೋಚನೆಗಳೇನ್ರಿ ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಅದಕ್ಕೆ ಕ್ರಿಸ್ತನ್ಗೆ ಏನಾಗಿತ್ತಂತೆ, ಈ ಒಂದು ಥಾಟ್ಸ್, ಈ ಒಂದು ಫೀಲಿಂಗ್ಸ್ ಏನಾಗಿತ್ತಂತೆ, ಇತ್ತಂತೆ. ಅದಕ್ಕೆ ಈ ವಾಸ್ ಎ ವೆರಿ ಸಾಫ್ಟ್ ನೇಚರ್ಡ್ ಮ್ಯಾನ್ ಅಲ್ವರಾ. ವೆರಿ ಸೆನ್ಸಿಟಿವ್ ಆಗಿರೋಂಥ ಒಂದು ವ್ಯಕ್ತಿ ಯಾರಪ್ಪ ಅಂತಂದ್ರೆ ಏನ್ರಿ ನಮ್ಮ ಕ್ರಿಸ್ತನ್. ಅದಕ್ಕೆ ನಮ್ಮ ಬ್ರದರ್ ಬರಿಬೇಕಾದ್ರೆ ಹೇಳ್ತಾರೆ, ಸೂಪರ್ ಆಗಿ ಬರೀತಾರೆ ರೀಪ್ರಿಂಟ್ಸ್ ಅಲ್ಲಿ. ಅದ್ರ ಇವೆಲ್ಲ ನೀವೆಲ್ಲ ಇದ್ರ ಇಂಗ್ಲೀಷ್ ಎಲ್ಲ ಬರಲ್ಲ ನಿಮ್ಗೆ, ಇದ್ರ ಓದ್ರಿ ಅಂತೀನಿ. ಇವೆಲ್ಲ ರೇರು ಇವೆಲ್ಲ. ಹೇಳ್ತಾರೆ ನಮ್ಮ ಸೆನ್ಸಸ್ ಇದೆ ಗೊತ್ತಾ, ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ನಮ್ಮ ಈ ಸೆನ್ಸಸ್ ಏನಂತಾರೆ, ನಮ್ಮ ಫೀಲಿಂಗ್ಸ್ ಹೇಗಿರ್ಬೇಕು ಅಂತಂದ್ರೆ ತುಂಬಾ ಎಳೆ ಮಗು ಚರ್ಮ ತರ ಇರ್ಬೇಕು ಅಂತ ಹೇಳ್ತಾರೆ. ಎಳೆ ಮಗು ಚರ್ಮ ಅಂತ ತೊಗೊಂಡೋಗ್ಬಿಟ್ಟು ಸುಮ್ಮನೆ ಲೈಟಾಗಿ ಗಿಂಡ್ಬಿಡಿ, ಅದೇನ್ ಮಾಡ್ತದೆ? ಅಳ್ತದೆ. ಹೆಂಗ್ ಅಳ್ತದೆ? ಜೋರಾಗಿ ಅಳ್ತದೆ. ಜೋರಕ್ಕೆ ಹೋಗ್ತಾರೆ ನೋಡ್ರಿ ಅಂತೀನಿ, ಎಲ್ಲರೂ ಕೇಳಿಸ್ಬೇಕು ಅದರ. ಅಂದ್ರೆ ನಾವು ಯಾವ ವಿಚಾರದಲ್ಲಿ ಸೆನ್ಸಿಟಿವ್ ಆಗಿರ್ಬೇಕು ಗೊತ್ತಾ? ನಾವೇನ್ ಮಾಡ್ತೀರಿ ಅಂದ್ರೆ ಬೇರೆಯವ್ರು ಏನೋ ನಮ್ಗೆ ತೊಂದರೆ ಕೊಟ್ರೆ ಅದಕ್ಕೆ ಮಾತ್ರ ರೆಡಿ ಆಗಿರ್ತೀರಿ. ಆ ವಿಚಾರದಲ್ಲ ರೀ ನಾವು ಸೆನ್ಸಸ್ ನಾವು ಯೂಸ್ ಮಾಡೋಕೆ ಗೊತ್ತಾ? ನಾವು ದೇವರಿಗೆ ಹರ್ಟ್ ಮಾಡಿರೋಂಥ ರೀತಿಲಿ ನಡ್ಕೊಂಡಿದ್ರೆ ಆ ವಿಚಾರದಲ್ಲಿ ನಮ್ಮ ಸೆನ್ಸಸ್ ಹೆಂಗಿರ್ಬೇಕು ಗೊತ್ತಾ? ಚರ್ಮದ ಮೇಲೆ ಬಿಸಿ ನೀರು ಹಾಕಿದ ತಕ್ಷಣ ಹೆಂಗ್ ರಿಯಾಕ್ಟ್ ಆಗ್ತದೆ ದೇಹ, ಆ ಥರ ರಿಯಾಕ್ಟ್ ಆಗ್ಬೇಕು ನಾವು. ಅಯ್ಯೋ ಹಿಂಗೆ ಆಗೋಯ್ತಲ್ಲ, ಹಿಂಗೆ ಮಾಡ್ಬಿಟ್ಟಲ್ಲ ಅಂತ ಏನ್ ಮಾಡ್ಬೇಕು, ಅದನ್ನ ಸರಿಪಡಿಸೋದಕ್ಕೆ ಎಷ್ಟೆಲ್ಲ ಆಗ್ಸೋ ಅಷ್ಟು ಪ್ರಯತ್ನ ಮಾಡ್ಬೇಕ್ರಿ. ಇದೇ ಕ್ರೈಸ್ಟ್ ನೋಡಿರೋಂಥ ಒಂದು ಕ್ಯಾರೆಕ್ಟರ್ ಅದರ. ಅದಕ್ಕೆ ಇಟ್ ವಾಸ್ ಎ ಮ್ಯಾನ್ ಟಚ್ ವಿತ್ ಫೀಲಿಂಗ್ ಆಫ್ ಇನ್ಫಾರ್ಮಿಟೀಸ್. ಕೃಪಾಸನ ಮುಂದೆ ಧೈರ್ಯವಾಗಿ ಹೋಗೋಣ ಅಂತಂದ್ರೆ ಇಲ್ಲಿ ಆಲೋಚನೆಗಳು ನೆಟ್ಟಿಗಿದ್ರೇನೆ ಅಲ್ಲಿ ಹೋಗಕ್ ಸಾಧ್ಯ. ಇಲ್ಲೇ ಎಲ್ಲ ತರಲೆ ಆಲೋಚನೆ ಇಟ್ಕೊಂಡ್ಬಿಟ್ಟು ಇದೇ ಮೈಂಡಲ್ಲಿ ಪರಿಶುದ್ಧ ಸ್ಥಳಕ್ಕೆ ಮಹಾಪುರುಷದೊಳಗೆ ಹೋಯ್ತೀನಿ ಅಂತಂದ್ರೆ ಹೋಗಿದ ತಕ್ಷಣ ಸ್ಪಾಟ್ ಔಟ್ ಅಲ್ವರ. ಏನಾಗಲ್ಲ, ದೇವ್ರ ಸನ್ನಿಧಾನ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಇದನ್ನೆಲ್ಲ ಏನ್ ಮಾಡ್ಬೇಕು, ಇನ್ನು ಜಯಿಸೋದಿಕ್ಕೆ ಮಾಡಬೇಕು, ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡೋನೇ ಏನ್ರಿ ದೇವ್ರಿಗೆ ಯೋಗ್ಯವಾಗಿರಕ್ಕೆ ಸಾಧ್ಯ. ಇವಾಗ ಕಣ್ಣೀರಿಡ್ಬೋದು, ಇವಾಗ ಕಣ್ಣೀರಿಟ್ಟೆ ಚಾನ್ಸ್ ಇದೆ. ಅದರ ನಾವು ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ನೋಡ್ತಿರಲ್ಲ, ದೊಡ್ಡ ಸಿಂಹ ಏನ್ ಮಾಡಿದ್ರು, ಅವ್ರು ಕಣ್ಣೀರಿಟ್ರು, ದೇವ್ರು ಅವ್ರ ಕಣ್ಣೀರ್ನೆಲ್ಲ ಒರೆಸಿದ್ರು. ಅಷ್ಟೇ ದೇವ್ರು ಮಾಡೋದು. ಕಣ್ಣೀರಿಟ್ರೆ ಕಣ್ಣೀರು ಒರೆಸ್ತಾರೆ. ಅಯ್ಯೋ ನೀನ್ ಕಣ್ಣೀರ್ ಇಟ್ಬಿಟ್ಟೆ ಅಂದ್ಬಿಟ್ಟು ನಿಮ್ ಪ್ರೈಸ್ ಕೊಡಲ್ಲ. ಇವಾಗ ಕಣ್ಣೀರಿಟ್ರೆ ದಾವಿದಂತರ ಕಣ್ಣೀರು ಒರೆಸೋದೇನು ಇನ್ನೊಂದು ಚಾನ್ಸ್ ಕೊಡ್ತಾರ್ರಿ ಅಲ್ವಾ? ದೇವ್ರ ಚಾನ್ಸ್ ಮೇಲೆ ಚಾನ್ಸ್ ಏನ್ ಮಾಡ್ದಾಗ ಕೊಡ್ತಾರೆ. ಆದ್ರೆ ಎಲ್ಲ ಮೀರೋ ಇದ್ಮೇಲೆ ಅದಕ್ಕೆ ಅವಕಾಶಗಳೇನಾಗಿರಲ್ಲ ಇರಲ್ಲ. ಅದಕ್ಕೆ ಏನ್ರಿ ಈ ತರ ಏನಾಗಿರ್ಬೇಕು, ಧೈರ್ಯವಾಗಿ ಹೋಗಕ್ಕೆ ನಮ್ಗೆ ಮೈಂಡ್ ಇರ್ಬೇಕು. ಅಂದ್ರೆ ಮೈಂಡಲ್ಲಿ ನಾವೇನಾಗಿರ್ಬೇಕು, ಫಸ್ಟ್ ಕ್ಲಿಯರ್ ಆಗಿ ಇರಬೇಕು. ನಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡಿದ ರೀತಿಯಲ್ಲಿ ನಾವು ನಮ್ಮ ಕಾನ್ಸಂಟ್ರೇಟೆಡ್ ಲೈಫಲ್ಲಿ ವೆರಿ ಕ್ಲಿಯರ್ ಥಾಟ್ಸ್ ಏನಾಗಿರ್ಬೇಕು, ಕ್ಲಿಯರ್ ಥಿಂಕಿಂಗ್ ಏನಾಗಿರ್ಬೇಕು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾರಲ್ಲ, ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ಯಾವುದು ಗೌರವವಾದದ್ದೋ ಅದನ್ನೇನ್ ಮಾಡಿ ನೀವು ಯೋಚಿಸಿ. ಇದನ್ನ ಚಿಂತೆ ಮಾಡ್ತಾರೆ, ಯೋಚನೆ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಬೇರೆದೆಲ್ಲ ಏನಾಗಲ್ಲ, ಯಾವುದು ಆಸ್ಪದಗಳು ನಮ್ಗೆ ಇರಲ್ಲ. ಓಕೆನಾ? ಸ್ಟಾಪ್ ಮಾಡೋಣ.
ನೆಕ್ಸ್ಟ್ ವೀಕ್ ನಾವೇ ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಯಾರಿಗಾನ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಬ್ರದರ್, ನೀವ್ ಹೇಳ್ತೀರಾ ನಾವು ಪರಿಶುದ್ಧತೆಯಿಂದ ಬಾಳ್ಬೇಕು, ನಮ್ಮ ಹಾರ್ಟ್ ಪ್ಯೂರಿಟಿ ಆಗಿರ್ಬೇಕು, ಅವಾಗ್ಲೇ ದೇವ್ರು ನಮ್ ಪ್ರಾರ್ಥನೆ ಕೇಳ್ತಾರೆ ಅಂತೆಲ್ಲ. ಈಗೆಲ್ಲ ಅದ್ರ ಬಗ್ಗೆ ಮಾತಾಡೋ ಕಾರಣ ಏನಿರ್ಬೇಕು ಅಂತ. 1 ವೀಕ್ ತನಕ ನಾವು ಮಂಡೇ ಟು ಸಾಟರ್ಡೆ ಚೆನ್ನಾಗಿರ್ತೀವಿ, ಮನೆಯ ನೇಬರ್ಸ್ ಹತ್ರ, ಸ್ಕೂಲಲ್ಲಿ ಕೆಲಸ ಮಾಡುವಾಗ ಎಲ್ಲ ಹತ್ರ ಖುಷಿಯಾಗಿರ್ತೀವಿ. ಆದ್ರೆ ಸಂಡೇ ಬಂದಾಗ ನಮ್ಗೆ ಖುಷಿನೇ ಇರಲ್ಲ ಚರ್ಚ್ಗೆ ಹೋಗಕ್ಕೆ. ನಾವೇನ್ 1 ವೀಕ್ ನಾವ್ ಎಷ್ಟು ಒಳ್ಳೆ ರೀತಿ ಇರ್ತೀವೋ, ಆ ಸಂಡೇ ಬಂದಾಗ ನಮ್ಗ ಇಲ್ವೇ ಇಲ್ಲ ಭಾವನೆ, ಪ್ರೀತಿ ಮಾಡ್ಬೇಕು, ಅದು ಮಾಡ್ಬೇಕು ಬರುತ್ತೆ, ಬಟ್ ಫೇಸ್ ಮಾಡಕ್ ಆಗಲ್ಲ. ಯಾಕೆ ಈ ತರ? ಅದೇ ನಿಮ್ಗೆ ನೀವು ಹೇಳಿದ್ನಂತ. ಸೈತಾನ್ ಮೇಲೆ ಹಾಕ್ಬಿಡ್ತೀರಾ. ಬ್ಲೇಮಿಂಗ್ ಓನ್ಲಿ ಆನ್ ಸೈತಾನ್. ಓ ಪಾಪ, ಅದ್ ಹಂಗಾರೆ ಮಾಡಬಾರ್ದು. ಬೇಡ ಬಿಡಿ. ನಮ್ಗೆ ನಾವು ಒಳ್ಳೆ ರೀತಿ ಬಾಳ್ಬೇಕಾದ್ರೆ ನಮ್ಗೆ ಒಂದ್ ಇದು ಇರ್ಬೇಕಲ್ಲ, ನಮ್ಗೆ ಇಲ್ವಲ್ಲ, ಎಂಕರೇಜ್ ಮಾಡ್ಬೇಕು. ಅದೇ ಪ್ರಾಬ್ಲಮ್ ಅಲ್ವಾ? ಹಾ ಇಲ್ವಲ್ಲ, ಅದೇ ಪ್ರಾಬ್ಲಮ್ ತಾನೆ. ಈಗ ಸೇತಾನ್ ಬಿಟ್ಬಿಡಿ ಪಾಪ, ಅವ್ ವೆರಿ ಗುಡ್ ಬಾಯ್ ಅಂತ ಕನ್ಸಿಡರ್ ಮಾಡೋಣ. ಪ್ರಾಬ್ಲಮ್ ಯಾರ್ದಂಗಾರೆ? ಸೈತಾನ್ ಮೇಲೆ ಹಾಕ್ತೀರಾ ನೀವು ಅದೇ ಯಾವಾಗ ಬೇಡ ಬಿಡಿ, ನೋಡಿದ್ರು. ಅವ್ನು ನಿಮ್ ಫ್ರೆಂಡ್ ತಾನೆ, ಅವ್ನು ಯಾಕಂದ್ ಬೇಡ ಬಿಡಿ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಯಾರ್ದು? ನಾವು ದಿವಸಾನ ತಗೊಂಡ್ವಿ, ಬದಲಾವಣೆ ಆಗ್ಬೇಕು. ಹಾ ಅನ್ಯ ಜನಗಳು, ನೇಬರ್ಸ್ ಅವ್ರು ನಾವ್ ಮಾಡೋ ಕೆಲಸ ಜಾಗದಲ್ಲಿ ಅವ್ರೇನಾದ್ರು ಹರ್ಟ್ ಮಾಡಿದ್ರೆ ನಾವು ಫರ್ಗಿವ್ ಮಾಡ್ತೀವಿ. ಎನಿವೇ ದೇರ್ ಅನ್ಬಿಲೀವರ್ಸ್ ಅಂತ ಹಾ ನಾವ್ ಕ್ಷಮಿಸ್ತೀವಿ. ಆದ್ರೆ ಇಲ್ಲಿ ಮಾಡುವಾಗ ಚರ್ಚಲ್ಲಿ ಮುಖ ಸಪ್ಪೆ ಮಾಡೋದು, ಒಂಥರ ನೋಡೋದು, ಗೂಬೆ ಕೂರ್ಸೋದು, ನಮ್ಮೇಲ್ ಮಾತಾಡೋದು, ಅದೆಲ್ಲ ಆದಾಗ ನಾವ್ 1 ವೀಕ್ ನಾವ್ ಎಷ್ಟು ಪ್ಯೂಟಿ ಆಗಿದ್ವಿ ಎಲ್ಲ ಹೋಯ್ತು ಸಂಡೆ ಬಂದಾಗ. ಹಾ ಅದನ್ನ ಜಯಿಸ್ಬೇಕು. ಅದಕ್ಕೆ ಏನ್ರಿ, ಇದಷ್ಟು ದೊಡ್ಡ ಶಿಲುಬೆ ಯಾವ್ದು ಇಲ್ಲ ನನ್ಗೆ. ಹೌದು, ಅದ್ ಕ್ರಾಸ್ ಗಾಡ್ ಹಸ್ ಗಿವನ್ ಟು ಯು. ಇವಾಗ ಏನ್ ಗೊತ್ತಾ, ಇದನ್ನ ನಮ್ಗೆ ದೇವ್ರು ಎಲ್ಲಿ ಶೋಧಿಸ್ ನೋಡ್ತಾರೆ ಹೇಳಿ? ಪರೀಕ್ಷೆ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಹೇಳಿ? ಲೋಕದ ನಡುವೆ ಪರೀಕ್ಷೆ ಮಾಡ್ತಾರೆ? ಇಲ್ಲ, ನಮ್ಮನ್ನು ಪರೀಕ್ಷೆ ಮಾಡಿದ್ರೆ ಸೋದರ ನಡುವೆ. ಉದಾಹರಣೆಗೆ ಹೇಳ್ತೀನಿ ಕೇಳ್ರಿ. ಇದು ಹೇಗೆ ಅಂತಂದ್ರೆ, ಇವಾಗ ಬಿನ್ ಲ್ಯಾಡನ್ ಏನಪ್ಪ, ಕರೆಕ್ಟಾ? ಬಿನ್ ಲ್ಯಾಡನ್ ಗೊತ್ತಾ ಇಲ್ಲ ಗೊತ್ತು. ಸರಿ, ಇವಾಗ ಬಿನ್ ಲ್ಯಾಡನ್ ಮತ್ತೆ ನಿಮ್ಮನ್ನ ಪಕ್ಕದಲ್ಲಿ ಇಟ್ರೆ ಹೂ ಇಸ್ ಬೆಟರ್? ಯಾರು ಬೆಟರ್? ಇವಾಗ ಬಿನ್ ಲ್ಯಾಡನ್ ಬೆಟರ್, ನೀವು ನಾವು ಬೆಟರ? ನಾವೇ ಬೆಟರ್. ನಾವೇ ಬೆಟರ್ ಅಂದ್ರೆ, ಯಾಕಂದ್ರೆ ನಾವು ಬಿನ್ ಲ್ಯಾಡನ್ ಏನ್ ಮಾಡ್ತೀವಿ, ಕಂಪೇರ್ ಮಾಡ್ಕೊಂಡು ನೋಡ್ತೀರಿ ಅಲ್ವರ. ಸೊ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಗೇನು ಅನ್ಸ್ತಾರೆ, ನಾವು ಬೆಟರ್ ಅಂತ ಅನ್ಸ್ತಾರೆ. ಸರಿ, ಇವಾಗ ನಾವಿದ್ದೀರಪ್ಪ, ನಮ್ಮ ಪಕ್ಕದಲ್ಲಿ ಜೀಸಸ್ ಇದ್ದಾರೆ, ಯಾರು ಬೆಟರ್? ಒಂದೇ ಜೀಸಸ್. ನಮ್ ಕಂಪ್ಯಾರಿಸನು ಯಾವಾಗ ನಾವು ಲೋಕ ಜೊತೆ ಮಾಡಕ್ ಹೋಗ್ಬಾರ್ದ್ರಿ. ನಾವು ಲೋಕ ಜೊತೆಗೆ ಮಾಡ್ದವಾಗ ನಾವು ಸುಪೀರಿಯರ್ ಅಂತಾನೆ ಅನ್ಸೋದು. ನಮ್ ಕಂಪ್ಯಾರಿಸನ್ ಯಾವಾಗ ಇರಬೇಕು, ಕ್ರೈಸ್ಟ್ ಜೊತೆಗೆ ಇಟ್ಕೊಬೇಕು. ಕ್ರೈಸ್ಟ್ ಜೊತೆಗೆ ಇಟ್ಕೊಂಡಾಗ ನಮ್ಗೆ ರಿಯಲ್ ಆಕ್ಚುಯಲ್ ಡಿಫ್ರೆನ್ಸ್, ಆಕ್ಚುಲ್ ಆಗಿ ನಾವು ಎಲ್ಲಿದ್ದೀರಿ, ಆಕ್ಚುಲ್ ಆಗಿ ನಾವು ಏನ್ ಬೆಳಿತಾ ಇದೀರಿ, ಏನ್ ಮಾಡ್ತಾರೆ, ನಮ್ಗೆ ಏನಾಗದ ಅವಾಗ ಗೊತ್ತಾಗೋದು. ಅದಕ್ಕೆ ನಮ್ಮ ಪರೀಕ್ಷೆ ಮಾಡೋದು ದೇವ್ರು ಎಲ್ಲಿ ಗೊತ್ತಾ? ಲೋಕದಲ್ಲ ರೀ. ಲೋಕದಲ್ಲೆಲ್ಲ ಅದೆಲ್ಲ ಏನ್ರಿ, ಅದು ಬರೋಂಥ ಶೋಧನೆಗಳು ಬರಲೇಬೇಕಾಗಿರ್ತಾರೆ. ಅದರ ಆ ದಿನಕ್ಕೆ ಕಾಟ ಒತ್ತಿಗೆ ಸಾಕು ಅಂತ ಹೇಳ್ತಾರಲ್ಲ, ಅದೆಲ್ಲ ಬರಲೇಬೇಕಾಗ್ತದೆ. ಆದರೆ ನಿಜವಾದ ನಮ್ಮ ಕ್ಯಾರೆಕ್ಟರ್ ಪ್ಯೂರಿಫಿಕೇಶನ್, ನಾವು ರಿಯಲಿ ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ, ಸಹೋದರನ ಪ್ರೀತಿ ಮಾಡ್ತೀನಿ, ಪರೀಕ್ಷೆ ಮೇಲೆ ಮಾಡ್ತಾರೆ ಸಹೋದರ ಸಹೋದರಿಗಳ ನಡುವೆ. ಅಲ್ಲಿ ನಮ್ಮ ಅನ್ಯೋನ್ಯತೆ ಹೇಗಿದೆ ಅಂತಾನೆ ನಮ್ಗೆ ನೇಮ್ ಮಾಡೋದು ದೇವ್ರು, ಪರೀಕ್ಷೆ ಮಾಡಿ ನೋಡೋದು. ಅಂದ್ರೆ ನಾವು ಇವಾಗ ಯೋಚನೆ ಮಾಡ್ರಿ, ನಾವು ಮತ್ತೊಬ್ಬರನ್ನ ಪ್ರೀತಿ ಮಾಡಿದ್ರೆ ದೇವ್ರು ಮತ್ತೊಬ್ಬರು ನಮ್ಮನ್ನ ಪ್ರೀತಿ ಮಾಡ್ತಾರ ಇಲ್ವಾ? ಬೈಬಲ್ ಏನ್ ಹೇಳ್ತಾರೆ? ಯೇಸು ಕ್ರಿಸ್ತು ಇದಕ್ಕೆ ಸೊಲ್ಯೂಷನ್ ಹೇಳ್ತಾರೆ ಏನ್ರಿ? ಮತ್ತೊಬ್ಬರು ನಿಮಗೆ ಏನ್ ಮಾಡ್ಬೇಕು ಅಂತ ನೀವು ಬಯಸ್ತಿರೋ, ನೀವು ಅದನ್ನ ಏನ್ ಮಾಡಿ ಮತ್ತೊಬ್ರಿಗೆ ಮಾಡಿ ಅಂತ ಹೇಳ್ತಾರೆ. ಇವಾಗ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯೋಚನೆ ಮಾಡಿರ್ತೀನಿ, ಅರ್ಧಕ್ಕರ್ಧ ಸೊಲ್ಯೂಷನ್ ಏನಾಯ್ತದೆ, ಸಾಲ್ವ್ ಆಗ್ತದೆ. ಅದನ್ನ ಎಲ್ಲಾರು ಮಾಡಬೇಕು ಅಲ್ವರ? ಎಲ್ಲರೂ ಏನ್ ಮಾಡ್ಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲರೂ ಇಂಪ್ಲಿಮೆಂಟ್ ಮಾಡಿದವಾಗ ಇಟ್ ವುಡ್ ಬಿ ಎ ಬ್ಯೂಟಿಫುಲ್ ಗ್ಯಾದರಿಂಗ್ ಅಲ್ವರ? ಸೊ ಅದನ್ನ ಇಂಪ್ಲಿಮೆಂಟ್ ಏನ್ ಮಾಡ್ಬೇಕು ಮಾಡೋದು, ಇದೇನು ಗೊತ್ತು ಇಂಪ್ಲಿಮೆಂಟ್ ಆಗಲ್ಲ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನ್ರಿ, ಇದು 7 ದಿನ ಎಲ್ಲಿ ಕಾಲ ಕಳೆದಿರ್ತಾರೆ, ಲೋಕದಲ್ಲಿ ಕಾಲ ಕಳೆದಿರ್ತಾರೆ ಅದರ. ಲೋಕದಲ್ಲಿ 7 ದಿನ ಕಾಲ ಕಳೆದ್ಬಿಟ್ಟು ಅದೆಲ್ಲ ಮೈಂಡ್ ಏನಾಗಿರ್ತಾರೆ, ಫುಲ್ ಕರಪ್ಟ್ ಆಗಿರ್ತಾರೆ ಅದರ. ಇವಾಗ ಸೋದರ ನಡುವೆ ಬಂದವಾಗ ಏನಾಗ್ತದೆ, ಇಲ್ಲಿ ಬಂದ್ಬಿಟ್ಟು ವ್ಯತ್ಯಾಸ ಕಂಡಾಗ ನಮ್ಮಲ್ಲಿರೋಂಥ ಒಂದು ಈ ಕಲ್ಮಶಗಳು ಹೊರಗಡೆ ಬರೋಕೆ ಏನಾಗ್ತದೆ, ಶುರು ಆಗ್ತದೆ. ಉದಾಹರಣೆಗೆಲ್ಲ ಹೆಂಗಿಂತಂದ್ರೆ ನೋಡಿ, ಎಕ್ಸಾಂಪಲ್, ಇವಾಗ ಜಸ್ಟ್ ಎಕ್ಸಾಂಪಲ್ ಅಲ್ವರ. ಇವಾಗ ನಾವು ಬೆಳಗ್ಗೆ ಎದ್ದಾಗ ಹೆಂಗಿರ್ತೀರಿ, ತುಂಬ ಫ್ರೆಶ್ ಆಗಿರ್ತೀರಿ, ತುಂಬ ಏನ್ರಿ, ತುಂಬ ಮೈಂಡ್ ತುಂಬ ಕ್ಲಿಯರ್ ಆಗಿರ್ತಾರೆ, ಹೌದಾ ಇಲ್ವಾ? ಸರಿ, ಇವಾಗ ನಾವು ಕೆಲ್ಸಕ್ಕೆ ಹೋಗ್ತೀರಪ್ಪ. ಕೆಲ್ಸಕ್ಕೆ ಹೋಗಿದ ತಕ್ಷಣ ಅಲ್ಲಿ ಏನಾಗ್ತದೆ, ಅಲ್ಲಿ ಎಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಅವ್ರು ಬೈಯೋದು, ಇವ್ರು ಬೈಯೋದು, ಮ್ಯಾನೇಜರ್ಗೆಲ್ಲ ಬೈಸ್ಕೊಳೋದು, ಬಾಸ್ಗೆಲ್ಲ ಬೈಸ್ಕೊಳೋದು, ಎಲ್ಲ ಟೆನ್ಷನ್ ಏನಾಗಿರ್ತಾರೆ ನಮ್ಗೆ ಇರ್ತದೆ ಅದರ. ಸರಿ, ಇವಾಗ ಮನೆಗೆ ಬಂದಿತ್ತು ಅಲ್ಲೇನು ಮಾತಾಡಕ್ಕಾಗ್ತಾರ, ನಮ್ಮ ಕೋಪನೆಲ್ಲ ವ್ಯಕ್ತಪಡಿಸೋಕ್ಕಾಗಲ್ಲ ಅದರ. ಕರೆಕ್ಟಾಗಿ ನಾವು ಮನೆಗೆ ಬಂದಿದ ತಕ್ಷಣ ಏನಾಗ್ತದೆ, ನಾವೆಲ್ಲ ಕೋಪನ ಯಾರ ಮೇಲೆ ಹಾಕ್ತೀರಿ, ಆಗ್ತೀರಿ. ಅವಾಗ ಏನಾಗ್ತಾರೆ ಅಂತಂದ್ರೆ ಮನೇಲಿರೋಂಥ ಸಮಾಧಾನ ಏನಾಗ್ತಾರೆ, ಕೆಟ್ಟೋಗ್ತಾರೆ. ಇದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ಎಲ್ಲೆಲ್ಲೋ ಇರೋ ವಿಚಾರಗಳನ್ನ ಇಲ್ಲಿ ತಂದು ನಾವು ಉಯ್ದವಾಗ ಏನಾಗ್ತಾರೆ ಅಂತಂದ್ರೆ, ಇಲ್ಲಿ ಅನ್ನೆಸೆಸರಿ ಪ್ರಾಬ್ಲಮ್ ಏನ್ ಮಾಡ್ತೀವಿ ನಾವು,
ನಮ್ಮ ಮನೇಲಿ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂತಾರೆ. ಇದಕ್ಕೆ ಏನು ಮಾಡೋಕೆ ಸೊಲ್ಯೂಷನು? ಆಫೀಸ್ ಆಯ್ತಾ, ಅಲ್ಲೇ ಬಿಟ್ಬಿಡ್ಬೇಕು. ಆ ವಿಚಾರ ಅಲ್ಲಲ್ಲೇ ವಿಚಾರಗಳನ್ನ ಅಲ್ಲಲ್ಲೇ ಬಿಟ್ಬಿಡ್ಬೇಕು. ಅವಾಗ ಏನಾಗ್ತದೆ, ಮನಸ್ಸು ಶುದ್ಧವಾಗಿರ್ತದೆ, ಮನಸ್ಸು ನಿರ್ಮಲವಾಗಿರ್ತದೆ, ಈ ಥಾಟ್ಸ್ಗಳೆಲ್ಲ ಕ್ಲಿಯರ್ ಆಗಿದ್ದಾಗ ಏನಾಗ್ತದೆ, ನಮಗೆ ಮೈಂಡ್ ಫ್ರೀ ಆಗಿರ್ತದೆ. ಅವಾಗ ನಾವು ಮನೆಗೆ ಬಂದಾಗ ಹೆಂಗಿರ್ತೀರಿ ಯೋಚನೆ ಮಾಡಿರ್ತೀನಿ, ಯಾವುದೇ ರೀತಿ ಹಳೇದೆಲ್ಲ ಇರಲ್ಲ. ಸುಮ್ಮನೆ ಅದಿಂಗೆ ಇದಿಂಗೆ ಇವ್ರಿಗೆ ಮಾಡ್ಬಿಟ್ರೆ ಇನ್ನೇ ಕೊರಗ್ತಾನೆ ಇರಬೇಕು. ಅಲ್ಟಿಮೇಟಾಗಿ ಏನಾಯ್ತದೆ, ವಿ ವಿಲ್ ಗೋಯಿಂಗ್ ಟು ಡಿಪ್ರೆಷನ್. ಸೈತಾನ್ ಇದೇ ಮಾಡೋದ್ರಿ. ಇದಕ್ಕೆ ಮಾಡಬೇಕು, ನಾವು ಜಯಿಸ್ಬೇಕು. ನೋಡಿ ಎಕ್ಸಾಂಪಲ್ ನೋಡಿ, ಬೈಬಲ್ ತುಂಬ ಈಸಿ. ಕಿಂಗ್ ಸೌಲ್ ಅಲ್ಲಪ್ಪ, ಕಿಂಗ್ ಸೌಲ್ಗೆ ದೇವ್ರು ಕಮ್ಮಿ ಮಾಡಿದ್ರಾ? ಇಲ್ಲ ರೀ. ದಾವೀದನಿಗೆ ಕೊರತೆ ಮಾಡಿದ್ರು ಅಂತೀವಿ. ದಾವೀದನ ಅಭಿಷೇಕ ಮಾಡಿದ್ರು, ಆ ದಾವೀದ್ ರಾಜ ಆಗ್ಬಿಟ್ನಾ? ಇಲ್ಲ ರೀ. ಕುರಿ ಮೇಯ್ಸ್ತಾ ಇದ್ದ, ಅಂದ್ರೆ ಕುರಿ ಮೇಯ್ಸ್ತಾ ಇದ್ದ, ಆರ್ಮಿಯಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ದಾವೀದನ್ ಗೊತ್ತಿತ್ತು ನಾನೇ ರಾಜ ಅಂತ. ಎಷ್ಟು ಸತಿ ದಾವೀದ್ ಹೇಳ್ಕೊಂತಿದ್ರು ನಾನು ರಾಜ ಅಂತ? ಇಲ್ಲ. ಆದ್ರೆ ಸೌಲ್ ರಾಜನೇ ಆಗಿದ್ರು ಸರಿ, ಅವನು ಡಮ್ಮಿ ರಾಜ, ಅವನಿಗೆ ಒಂದು ಬೆಲೆನೇ ಏನಾಗಿಲ್ಲ. ಇಲ್ಲ ರೀ ಅಲ್ವರ. ಆದ್ರೂ ಕೂಡ ನೋಡ್ರಿ ಏನ್ ದ್ವೇಷ ರೀ, ಆ ರಾಜತನಕ್ಕೆ ಎಷ್ಟು ಹೋರಾಡ್ದ, ಕೊನೆ ಏನ್ ದಕ್ಕಿಸ್ಕೊಂಡ? ಏನೂ ಇಲ್ಲ. ಇದು ನೋಡಿ ಸುಮ್ಮನೆ ಅನಾವಶ್ಯಕ ಬ್ಯಾಡದ್ರ ವಿಚಾರ. ಸುಮ್ಮನೆ ಮೈಂಡಲ್ಲಿ ಹುಳ ಬಿಟ್ಕೊಂಡು ಏನ್ ಮಾಡ್ದ, ಅಯ್ಯೋ ದಾವೀದ್ ಹಂಗೆ ಥಿಂಕ್ ಮಾಡ್ಬಿಡ್ತಾನೆ, ಜನಗಳಿಂದ ಥಿಂಕ್ ಮಾಡ್ತಾರೆ. ಇದನ್ನೇ ಯೋಚನೆ ಮಾಡಿ 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 ಕೊರ್ಗಿ ಏನಾಗ್ಬಿಟ್ಟ, ಕೂತ್ರೆ ಎದ್ರೆ ಬಿದ್ರೆ ಎಲ್ಲ ಏನ್ ಮಾಡೋದು, ಬರೀ ಅವನ ಬಗ್ಗೆನೇ ಧ್ಯಾನ ಮಾಡೋದು. ಕೊನೆಗೆ ಏನಾಗೋಯ್ತು, ಇವನು ರಾಜ್ಭರನ ಆಳವಳಿಕೆ ಮಾಡಿಬಿಟ್ಬಿಟ್ಟು ಸೀದಾ ದಾವೀದಿಂದ ಬೇಟೆ ಮಾಡಕ್ ಹೋದ. ದಾವೀದನ ಸಾಯಿಸೋಣ ಅಂತ ದಾವೀದ್ ಕೇಳ್ಬಿಡ್ತಾನೆ. ಕೊನೆಗೆ ಬರೆಯ ಹೋಗ್ಲಿ, ಯಾಕೆ ಇಷ್ಟು ಟೆನ್ಷನ್ ಬರೆಯ, ನನ್ನಿಂದ ನಿಂಗೆ ಯಾಕೆ ಮೈಂಡ್ ಡಿಸ್ಟರ್ಬೆನ್ಸ್, ಬಾ ಕೂತ್ಕೋ ಮಾತಾಡೋಣ ಅಂತೇನು ಮಾಡ್ತಾನೆ, ಹೇಳ್ತಾನೆ ಕ್ಲೀನಾಗೆ, ನಾನು ನಿನ್ನೆಲ್ಲ ಬರ್ತಾ ಇಲ್ಲ, ನೀನೇನು ಹಿಂದೆ ಬರ್ತಾ ಇದೆಯಾ, ನಿನ್ನ ಪಾಡ್ ನೀನು ದಾರಿ ನೋಡ್ಕೊಡೋಗು, ನನ್ನ ಪಾಡ್ ನಾನು ದಾರಿ ನೋಡ್ಕೊಡ್ತೀನಿ, ನಿನ್ನ ಮೇಲೆ ನಾನು ಡಿಸ್ಟರ್ಬ್ ಮಾಡಕ್ಕೆ ಬರಬೇಡ, ಇನ್ನೂ ಏನೋ ಇತ್ತ ಹೇಳ್ಬಿಡಿಲ್ಲ ಅಂತಂದ್ಬಿಟ್ಟು ಕತೆ ಮುಗಿಸ್ತಾನೆ ಅಲ್ವರ. ಸೊ ದಟ್ ಈಸ್ ದ ವೇ ಅವರ್ ಲೈಫ್ ಅಲ್ವರ. ಸೊ ನಾವು ಯಾವ್ಯಾವ ರೀತಿ ಬಿಹೇವ್ ಮಾಡ್ತಿರೋ ಅದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ಗಳನ್ನ ನಾವು ಕಟ್ಕೊತಾ ಇದೀರಿ. ಇಲ್ಲ ಅಂದರೆ ನಮ್ಮ ಕ್ಯಾರೆಕ್ಟರ್ ನಾವೇನು ಮಾಡ್ತಾ ಇದ್ರಿ, ಕೆಡುಕೊಂತ ಇದ್ದೀರಿ ಅದರ. ಆ ಥರ ಯಾರ್ಯಾರೆಲ್ಲ ಕ್ಯಾರೆಕ್ಟರ್ಗಳನ್ನ ಹಾಳು ಮಾಡ್ಕೊತಾರೋ ದೇ ವಿಲ್ ಲೂಸ್ ದ ಕ್ರೌನ್ ಅಷ್ಟೇ. ಅವ್ರಿಗೆ ಇವಾಗ ಗೊತ್ತಾಗಲ್ಲ, ಇವಾಗ ಏನೂ ಗೊತ್ತಾಗಲ್ಲ ರೀ ಅಂತೀನಿ. ಗೊತ್ತಾಗೋದು ಯಾವಾಗ ಗೊತ್ತಾ, ರಿಸಲ್ಟ್ ಬರ್ತಾರೆ ನೋಡ್ರಿ. ನೀವು ಟೀಚರ್ ಆಗಿದ್ದೀರಾ ಅದರ, ಯೋಚನೆ ಮಾಡಿ, ನಿಮ್ಗೆ ತುಂಬ ಕಷ್ಟಪಟ್ಟು ಓದಿರೋ ಸ್ಟೂಡೆಂಟ್ ಫೇಲ್ ಆಗಿಬಿಟ್ರೆ ಅವ್ನು ಏನು ಮಾಡ್ತಾನೆ, ಎಷ್ಟು ಕಣ್ಣೀರು ಇಡ್ತಾನೆ ಅದರ. ಅವ್ನು ಎಷ್ಟು ಕಣ್ಣೀರು ಇಟ್ಟರೆ ಅವ್ನು ಏನು ಮಾಡೋಕ್ಕಾಗಲ್ಲ. ನೀವು ಏನೋ ಮಾಡೋಕ್ಕಾಗ್ತದಾ? ಇನ್ನೊಂದ್ಸತಿ ಎಕ್ಸಾಮ್ ಬರೀ ಅಂತ ಹೇಳೋಕ್ಕಾಗ್ತದಾ? ಇಲ್ಲ, ಆಪ್ಷನ್ ಇಲ್ಲ ಅಲ್ದರ. ಅದಕ್ಕೆ ನೋಡಿದ್ರೆ, ಅದಕ್ಕೆ ಅಟೆಂಪ್ಟ್ ಇರ್ಬೇಕಾರೆ ಚೆನ್ನಾಗಿ ಮಾಡ್ಬಿಡ್ಬೇಕು. ಫೇಲ್ಯೂರ್ ಆಯ್ತು ಅಂತ ತಿಳ್ಕೊಳ್ಳಿ, ದರ್ ಇಸ್ ನೋ ಒನ್ ಮೋರ್ ಚಾನ್ಸ್ ಅದರ. ಅದಕ್ಕೆ ಸೊ ಟೇಕ್ ಈಚ್ ಆ್ಯಂಡ್ ಎವ್ರಿ ಟ್ರಯಲ್ ಇನ್ ಅ ಲೈಫ್ ಆಸ್ ಎ ಬ್ಯೂಟಿಫುಲ್ ಟೆಸ್ಟ್ ಫ್ರಮ್ ದ ಲಾರ್ಡ್ ಟು ಪ್ರಿಪೇರ್ ಅವರ್ ಸೆಲ್ಫ್. ಫರ್ಗೆಟ್ ಅಬೌಟ್ ಅದರ್ಸ್ ಅದರ. ಯಾಕೆ ಗೊತ್ತಾ, ಎಲ್ಲರ ಮುಖಾಂತರ ನಮಗೆ ಚಿಸ್ಲಿಂಗ್. ಯೇಸು ಕ್ರಿಸ್ತನ್ಗೆ ಇರ್ಲಿಲ್ವಾ? ಯೇಸು ಕ್ರಿಸ್ತನ್ಗೆ ಶೋಧನೆ ಯಾರಿಂದ ಬಂತು? ಸೈತಾನಿಂದ. ನೀವೇ ಬೇಡ, ಸೈತಾನ ದೂರ ಕರ್ಕೊಂಬ ತನ್ನ ಸ್ವಂತ ಜನಗಳಿಂದಾನೆ. ನಿಮ್ ಬೇಕಾದ್ರೆ ಮತ್ತೆ ಸೈತಾನ ಕರ್ಕೊಂಡ್ಬಿಡ್ತೀರಾ? ಬಿಡ್ರಿ ಅವ್ನ ಫ್ರೀಯಾಗಿ. ಹಂಗೆ ಅಲ್ವಾ, ಸೈತಾನ್ ತಾನೇ ಹೇಳ್ತಿರಲ್ಲ. ನೀವ್ ತಾನೇ ಹೇಳ್ತಾರೆ, ನಾನು ಹೇಳ್ತಾ ಇಲ್ವಲ್ಲ. ಯೇಸು ಬಂದಿದ್ದು ಸ್ವಂತ ಜನಗಳಿಂದ. ಇನ್ನ ಕರೆಕ್ಟಾಗಿ ಹೇಳ್ರಿ, ಯಾರು ಸ್ವಂತ ಜನಗಳು? ಶಿಷ್ಯಂದಿರು ಯಾರು? ಪೀಟರ್ ಮೊದ್ಲು, ಜೂದಾಸ್, ಅಣ್ಣ ತಮ್ಮಂದರಿಂದ ಶೋಧನೆ. ಯಾರ ಶಿಷ್ಯನ್ರ ಹೆಸರು ಹೇಳ್ರಿ. ಅವ್ರಿಗೆ ಶೋಧನೆ ಬಂದು ಜೂಡಾಸ್, ಪೀಟರ್, ಸದಸ್ಯರ ಪರಿಚಯ. ಶಿಷ್ಯ 12 ಜನ ಅಪೊಸ್ತಲರಲ್ಲಿ ಯೇಸು ಕ್ರಿಸ್ತನ್ಗೆ ಅಧಿಕವಾಗಿ ಶೋಧನೆ ಬಂದಿದ್ದು ಯಾವ ಶಿಷ್ಯರುಗಳಿಂದ? 12 ಜನ ಅಪೊಸ್ತಲಗಳಲ್ಲಿ ಹೇಳ್ರಿ. ಒಳಗಾಗದೆ ಅಂತ ಎಚ್ಚರವಾಗಿದ್ದು ಪ್ರಾರ್ಥನೆ ಅಂತ ಹೇಳ್ತಾನೆ ಅಲ್ವರ. ಪೇತ್ರ ಅಲ್ವರ. ಆಮೇಲೆ ಏನ್ರಿ, ಯಾಕೋಬು, ಇವರೆಲ್ಲ ಯೇಸು ಕ್ರಿಸ್ತನ್ ತುಂಬಾ ಕ್ಲೋಸ್ ಆಗಿದ್ದವ್ರು ಅದರ. ಯೂದಾಸು ಅದರ. ಸರಿ, ಇವಾಗ ಯೋಚನೆ ಮಾಡ್ರಿ, ಬೈಬಲ್ನಲ್ಲಿ ಈ 4 ಮಂದಿ ಬಗ್ಗೆ ತುಂಬಾ ಏನ್ ಮಾಡೋದು ನಮ್ಗೆ ಕೊಟ್ಟವ್ರೆ. ಇನ್ ಮಿಕ್ಕಿದ್ 8 ಜನ ಎಲ್ಲೋದ್ರು? ತಮ್ಮ ಬಗ್ಗೆ ಸ್ವಲ್ಪ ಕೊಟ್ಟಾರಪ್ಪ, ಬಿಕ್ಕಪ್ಪ ಆಯ್ತು ಪಡಪ್ಪ. ಇನ್ನು ಮಿಕ್ಕಿದ್ 7 ಜನ ಬಗ್ಗೆ ರೆಕಾರ್ಡ್ ಕೊಟ್ಟವ್ರ? ರೆಕಾರ್ಡೇ ಕೊಟ್ಟಿಲ್ಲ ಅದ್ರ. ಹಂಗಾರೆ ಮುಖ್ಯವಾಗಿ ಶೋಧನೆ ಬಂದವರು ಯಾರಿಂದ ಅಂದರೆ, ಯೇಸು ಕ್ರಿಸ್ತನ್ಗೆ ಯಾರು ಕ್ಲೋಸ್ ಆಗಿದ್ರು ಅವರಿಂದನೇ ಟೆಸ್ಟಿಂಗ್. ಜೀಸಸ್ ಕ್ರೈಸ್ಟ್ಗೆ ಅದರ ಟೆಸ್ಟಿಂಗ್ ಅದು, ಆಯ್ತಾ. ಸೊ ನಮಗೂ ಶೋಧನೆ ಯಾರಿಂದ ಬರೋದಪ್ಪ ಅಂದ್ರೆ, ನಮ್ಮ ಸಹೋದರಗಳಿಂದಾನೇ ನಮ್ಗೇನ್ರಿ ಟೆಸ್ಟಿಂಗ್. ನಮ್ಮನ್ನ ಬಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ, ಕೆಡುತ್ತಾರೆ ಅಂತಲ್ಲ ರೀ. ಪರೀಕ್ಷೆಯಲ್ಲಿ ನಾನು ಹೇಳ್ಬಿಡ್ತೀನಿ, ದೇವ್ರೇ ನಾನು ಸೂಪರ್ ಆಗಿ ತುಂಬಾ ಪ್ರೀತಿ ಇದೆ ದೇವ್ರೆ, ನನಗೆ ತುಂಬಾ ತಾಳ್ಮೆ ಇದೆ ಅಂದ್ರೆ, ಇನ್ನೆಲ್ಲಿ ಪರೀಕ್ಷೆ ಮಾಡ್ತಾರೆ ಅಂದ್ರೆ, ಬಾಪ ಕಂದ ನೀ ಎಷ್ಟು ತಾಳ್ಮೆ ಕಲ್ತಿದ್ಯ ಅಂತ ಪರೀಕ್ಷೆ ಮಾಡೋಣ ಅಂತಂತಾರೆ. ತಾಳ್ಮೆ ಕಳ್ಕೊಳಂತ ಸಿಚುವೇಶನ್ ಹಾಕಿದವಾಗೇನೆ ನಾನು ನಿಜವಾಗ್ಲೂ ತಾಳ್ಮೆ ಎಷ್ಟಪ್ಪ ಬೆಳೆಸ್ಕೊಂಡು ನಮ್ಗೇನಾಗೋದು,
ಮುಟ್ಟಾಗೋದು. ನಾನು ದೇವ್ರೆ ನಾನು ನಿನ್ಗೋಸ್ಕರ ಎಲ್ಲ ಅವಮಾನ ಸಹಿಸ್ಕೊಂತೀನಿ, ಎಲ್ಲ ನಿಂದನೆ ಸಹಿಸ್ಕೊಂತೀನಿ ಅಂದವಾಗ ಸುಮ್ಮನೆ ಎಲ್ಲ ಡೈಲಾಗ್ ಎಲ್ಲ ಬೇಡಪ್ಪ, ಬಾ ನಿನ್ನ ಟೆಸ್ಟ್ ಮಾಡ್ತೀನಿ. ಏನು ಮಾಡ್ತಾರೆ, ಅವಮಾನದ ಸಿಚುವೇಶನ್ಗೆ ಹಾಕ್ತಾರೆ. ಅವಾಗ ನಾವೇನು ಮಾಡ್ತೀರಿ, ಈ ಅವಮಾನ ಸಹಿಸ್ಕೊಳಕ್ಕೆ ರೆಡಿ ಆಗಿದ್ದೀರಾ ಅಂತ ನಾವೇನು ಮಾಡಬೇಕು, ಅವಾಗ ದಟ್ ಈಸ್ ಅ ಟೆಸ್ಟಿಂಗ್. ಅಲ್ಲಿ ನೋಡ್ಸ್ಬೇಕು, ನೀವು ದೇವ್ರಿಗೆ ಪ್ರೂವ್ ಮಾಡಿ ನೋಡ್ಸಪ್ಪ ನೀನು ಅಂತ ಅಲ್ರ. ಅದೇ ಥರ ಅದರ ನಮ್ಮನ್ನು ಪ್ರೀತಿ ನೆನಪ ಟೆಸ್ಟ್ ಮಾಡ್ತಾರೆ. ಅಂದರೆ ಪ್ರೀತಿ ಇಲ್ದಿರೋವಂಥ ಸನ್ನಿವೇಶಲ್ಲಿ ಹಾಕ್ಬೇಕಾದ್ರೆ ನಾವು ಹೇಗೆ ನಡ್ಕೊಂತೀರಿ ಅದು ನಮಗೆ ಟೆಸ್ಟು. ಅದರ ಮತ್ತೊಬ್ಬರಿಗೆ ಪಾಸ್ ಆಗ್ತಾರೋ ಫೇಲ್ಯೂರ್ ಆಗ್ತಾರೋ ಅವ್ರ ಕಿರೀಟ ಆದ್ಮೇಲೆ ಡಿಪೆಂಡ್ ಆಗ್ತಾರೆ. ಅವರು ಒಟ್ಟಾಗೆ ಬಿಹೇವ್ ಮಾಡಿ ಅದರ ಒಂದು ಬೇರೆ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅಂತಂದರೆ ದೇ ವಿಲ್ ಲೂಸ್ ದೇ ಕ್ರೌನ್, ಡೆಫಿನೆಟ್, ಡೌಟೇ ಇಲ್ಲ ರೀ. ಕ್ರಿಸ್ತನ ಸ್ವಾರೂಪ್ಯ ಇಲ್ಲ ಅಂದರೆ ಯಾರಿಗೂ ಪ್ರೈಸ್ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಿಮಗೂ ಅಷ್ಟೇ, ನನಗೂ ಅನ್ವಯಿಸಿರೋದು. ಅದರ ಇಷ್ಟೆಲ್ಲ ಕಷ್ಟಪಡ್ತಾರೆ ಅದಕ್ಕೋಸ್ಕರ. ಅದರಿಂದ ಸ್ವಲ್ಪ ವಿಚಾರದಲ್ಲಿ ಡೀಲ ಬಿಟ್ಬಿಟ್ಟು ಕಿರೀಟ ಕಳ್ಕೊಳಕ್ ಹೋಗ್ಬಾರ್ದು. ಏನಿಲ್ಲ, ಇಬ್ರಿಯಲ್ಲಿ ಒಂದು ವಾಕ್ಯ ಬರ್ತಾರೆ ನೋಡಿದ್ದೀರಾ, ನೋಡಿ ಅಂತಾರೆ, ಏನು ಹೇಳ್ತಾರೆ ಇಬ್ರಿಯರಲ್ಲಿ ನಾವು ಹೆಂಗಿರ್ಬೇಕಂತೆ ಓದಿದ್ದೀರಾ ವಾಕ್ಯ? ಓದಿ, Hebrews 12 ಓದಿ ಯಾರಾದ್ರು. Hebrews 12 ಚಾಪ್ಟರ್ 15 ಓದಿ ಫಸ್ಟ್. Hebrews 12:15. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಯಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ನೋಡ್ರ, ನೀವೇನಾಗಬೇಕಂತೆ, ಜಾಗರೂಕತೆಯಿಂದ ಇರ್ಬೇಕಂತೆ ಅದರ. ಅವರಲ್ಲ, ನಾವು ಇರ್ಬೇಕು ಕೇರ್ಫುಲ್ ಆಗಿ ಅದರ. ಅದಕ್ಕೆ ಏನು ಹೇಳ್ತಾರೆ 14ನೇ ವಾಕ್ಯದಲ್ಲಿ, ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಏನು ಮಾಡಿ, ಸಮಾಧಾನ ಇರೋದಕ್ಕೆ ನೀವು ಪರಿಶುದ್ಧವಾದನ ಪ್ರಯತ್ನ ಮಾಡಿ. ಇಲ್ಲ ಅಂತಂದ್ರೆ ನಾವೇನು ಮಾಡಕ್ ಸಾಧ್ಯ ಇಲ್ಲ ಏನ್ರಿ, ನಾವು ಕರ್ತನ ನೋಡೋದಕ್ಕೆ ಸಾಧ್ಯ ಇಲ್ಲ. ಕರ್ತನ ನೋಡೋದನ್ನ ಏನ್ರಿ, ಕರ್ತನ ಅರ್ಥ ಮಾಡ್ಕೊಳೋದು, ಅವ್ರ ಗುಣಗಳನ್ನ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಂಥದ್ದು. ಓಕೆನಾ? ಏನೇ ಡೌಟ್ಸ್, ಎನಿ ಕ್ವಶನ್ಸ್? ಮ್ಯಾಗಿ ಸಿಸ್ಟರ್ ಹೇಳಿ. ನಿಮ್ಗೆ ಸಮಾಧಾನ. ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಓಕೆ ಸರಿ, ಹಂಗಾರೆ ಒಂದು ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ, ಕ್ಲೋಸ್ ಮಾಡೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ಮೋಹನ್ ಬದರ್ ಪ್ರೇರ್ ಮಾಡ್ತೀರಾ?